पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ಓಂ ಶಾಂತಿ ಶಾಂತಿ ಶಾಂತಿ. ಮಾಸ್ತಿಯವರ ಹೆಸರನ್ನು ಉಳಿಸಿ ಅವರ ಕೃತಿಗಳನ್ನು ಪ್ರಚರಣೆಯಲ್ಲಿ ಇಡುವ ದೃಷ್ಟಿಯಿಂದ ಮಾಸ್ತಿ ಅಧ್ಯಯನ ಪೀಠ ಜೀವನ ಕಾರ್ಯಾಲಯ ಟ್ರಸ್ಟ್ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಮಾಸ್ತಿಯವರ ಅಷ್ಟೂ ಕೃತಿಗಳನ್ನು ಪುನರ್ಮುದ್ರಣ ಮಾಡಿದೆ. ಮಾಸ್ತಿಯವರ ಅನೇಕ ಗೇಯ ಕೃತಿಗಳ ಗಾಯನದ ಧ್ವನಿ ಮುದ್ರಣಗಳನ್ನು ಮಾಡಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರನಾಡುಗಳಲ್ಲಿಯೂ ಕೂಡ ಮಾಸ್ತಿ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದೆ. ಮಾಸ್ತಿ ಹೆಸರಿನಲ್ಲಿ ಕೆಲವರಿಗೆ ವಿಶೇಷ ವಿದ್ಯಾರ್ಥಿ ವೇತನ ಧನದಾನ ಕೊಟ್ಟು ಕೆಲವು ಅಧ್ಯಯನಕ್ಕೂ ಕೂಡ ನೆರವಾಗಿದೆ. ಇವತ್ತಿನ ಈ ಉಪನ್ಯಾಸ ನಡೆಸಿಕೊಡೋದಕ್ಕೆ ಬಂದಿರೋರು ಪತ್ರಕರ್ತೆ ಎಚ್.ಜಿ. ಶೋಭಾ ಅವರು ಕನ್ನಡದಲ್ಲಿ ಪತ್ರಿಕೋದ್ಯಮದಲ್ಲಿ ಪದವಿಯನ್ನು ಪಡೆದವರು. ಕಳೆದ 2 ದಶಕಗಳಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅವರು ಸಕ್ರಿಯರಾಗಿದ್ದಾರೆ. ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆಯೂ ಆಗಿದ್ದಾರೆ. ವಚನ ಸಾಹಿತ್ಯದಲ್ಲಿ ಸ್ತ್ರೀಯರ ಕ್ರಾಂತಿ ಮೊದಲಾದ ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಎಚ್.ಜಿ. ರಾಧಾದೇವಿಯವರ ಕಾದಂಬರಿಗಳಲ್ಲಿ ಭಾರತೀಯ ಸಂಸ್ಕೃತಿ, ಧಾರ್ಮಿಕತೆ ಮತ್ತು ಮಹಿಳೆ ಮೊದಲಾದ ಹಲವು ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಆಕಾಶವಾಣಿ ದೂರದರ್ಶನಕ್ಕೆ ಯುವ ಕಾರ್ಯಕ್ರಮಗಳನ್ನು ಮಹಿಳಾ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದಾರೆ. ದೂರದರ್ಶನದಲ್ಲಿ ಕ್ವಿಜ್ ಕಾರ್ಯಕ್ರಮಗಳನ್ನು ನಿರ್ದೇಶನ ಮಾಡಿದ್ದಾರೆ. ಮುಕ್ತಿನಾಥ ದರ್ಶನ ಮೊದಲಾದ ಹಲವು ಸಾಕ್ಷ್ಯಚಿತ್ರಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ. ಸ್ತ್ರೀ ಜಾಗೃತಿ ಅನ್ನುವ ಪತ್ರಿಕೆಯನ್ನು ಅನೇಕ ಕಾಲದಿಂದ ಅವರು ನಡೆಸ್ಕೊಂಡು ಬಂದಿದ್ದಾರೆ. ನೀವೆಲ್ಲ ಅನೇಕರು ಸ್ತ್ರೀ ಜಾಗೃತಿ ಪತ್ರಿಕೆಯನ್ನು ನೋಡಿರಬಹುದು. ಅದಲ್ಲದೆ ಹಿಂದೂಸ್ತಾನ್ ಸಮಾಚಾರ್ ನ್ಯೂಸ್ ಏಜೆನ್ಸಿ ಅದರ ರಾಜ್ಯ ಕಾರ್ಯದರ್ಶಿಯಾಗಿದ್ದಾರೆ. ಹಲವಾರು ಸಂಸ್ಥೆಗಳ ಒಡನಾಟ ಶೋಭಾ ಅವರಿಗೆ ಇದೆ. ಕರ್ನಾಟಕ ರಾಜ್ಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಟ್ರಸ್ಟಿ ಸಹ ಕಾರ್ಯದರ್ಶಿ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಮೊದಲಾದ ಹಲವಾರು ಸಂಸ್ಥೆಗಳ ಸಲಹಾ ಸಮಿತಿಗಳಲ್ಲಿ ಇದ್ದಾರೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಸಲಹಾ ಸಮಿತಿಯಲ್ಲೂ ಕೂಡ ಇದ್ದಾರೆ. ಹೀಗೆ ಒಬ್ಬರು ಸಕ್ರಿಯರಾದ ಸಾಮಾಜಿಕ ಕಾರ್ಯಕರ್ತೆ ಮತ್ತು ಪತ್ರಕರ್ತೆ ಎಚ್.ಜಿ. ಶೋಭಾ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತು ಮತ್ತು ನಾಳೆ ಹಲವರು ವಚನಗಾರ್ತಿಯರು ಅನ್ನುವ ವಿಷಯದ ಬಗ್ಗೆ ಶೋಭಾ ಅವರು ಮಾತಾಡೋರಿದ್ದಾರೆ. ಅದು ಅವರ ವಿಶೇಷ ಆಸಕ್ತಿಯ ಅಧ್ಯಯನದ ವಿಷಯ ಕೂಡ ಆಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ 12-13ನೇ ಶತಮಾನದಿಂದ ಆಚೆಗೆ ಪ್ರಾಚುರ್ಯ ಪಡೆದ ವಚನ ಸಾಹಿತ್ಯ ಸಮಾಜದ ಎಲ್ಲ ವರ್ಗಗಳನ್ನೂ ಆಕರ್ಷಿಸಿತು. ಅದು ಒಂದು ಅಭೂತಪೂರ್ವವಾದ ಅಭಿಯಾನ ಆಗಿತ್ತು. ಉಪನಿಷದ್ ವಾಂಗ್ಮಯದಲ್ಲಿ ಹುದುಗಿದ್ದ ಗಹನ ತತ್ವಗಳನ್ನು ಸಾರವನ್ನು ಅವುಗಳ ಆಧಾರ ನೈತಿಕ ಮೌಲ್ಯಗಳನ್ನು ಸಾಮಾನ್ಯ ಜನರಿಗೆ ಅವರ ಬಳಕೆಯ ಆಡುಮಾತಿನಲ್ಲಿ ವಚನಕಾರರು ತಿಳಿಸೋದಕ್ಕೆ ಶ್ರಮಿಸಿದ್ದು ಒಂದು ಅನುಪಮವಾದ ಪ್ರಯತ್ನವಾಗಿತ್ತು. ಇದು ಜಗತ್ತಿನಲ್ಲಿಯೇ ಅನನ್ಯವಾದದ್ದು ಅಂತ ಹೇಳಿದ್ರೂ ಕೂಡ ಉತ್ಪ್ರೇಕ್ಷೆ ಅಲ್ಲ. ಜಗತ್ತಿಗೆ ಕರ್ನಾಟಕ ಸಂಸ್ಕೃತಿಯ ಮತ್ತು ಕನ್ನಡ ಸಾಹಿತ್ಯದ ವಿಶೇಷ ಕೊಡುಗೆಗಳನ್ನು ಲೆಕ್ಕ ಹಾಕುವಾಗ ಅನಿವಾರ್ಯವಾಗಿ ಗಣನೆಗೆ ಬರುವ ಒಂದು ಅಂಶ ಅಂದರೆ ವಚನ ಸಾಹಿತ್ಯ. ಭಕ್ತಿ ಸಾಹಿತ್ಯವನ್ನು ಸ್ತವನಗಳನ್ನು ಎಲ್ಲ ಭಾಷೆಗಳಲ್ಲೂ ಕಾಣಬಹುದು. ಆದರೆ ಆಧಾರಭೂತ ಆಧ್ಯಾತ್ಮಿಕ ನೈತಿಕ ತತ್ವಗಳನ್ನು ಜನರ ಆಡುಮಾತಿನಲ್ಲಿ ಗದ್ಯಕಾವ್ಯ ಪ್ರಾಕಾರಕ್ಕೆ ಅಳವಡಿಸಿದ
ವಚನಗಳಂತಹ ಸಾಹಿತ್ಯ ಬೇರೆ ಯಾವ ಭಾಷೆಯಲ್ಲಿಯೂ ಇಲ್ಲ. ವಚನ ಸಾಹಿತ್ಯದ ಸಮೃದ್ಧಿ, ವೈವಿಧ್ಯ ಎರಡೂ ವಿಸ್ಮಯಕರವಾಗಿವೆ. ಅತ್ಯಂತ ಪ್ರಸಿದ್ಧ ವಚನಕಾರರನ್ನಷ್ಟೇ ಲೆಕ್ಕ ಹಾಕಿದರೂ 50-60ಕ್ಕೆ ಕಡಿಮೆ ಇಲ್ಲದೆ ವಚನಕಾರರು ರಚಿಸಿದ ಹಲವು ಸಾವಿರಗಳಷ್ಟು ವಚನಗಳು ಸಿಗುತ್ತವೆ. ಇದಕ್ಕಿಂತ ಗಮನ ಸೆಳೆಯುವ ಸಂಗತಿ ಅಂದರೆ ಅನುಭಾವಿ ವಚನಗಾರ್ತಿಯರ ಸಂಖ್ಯೆಯೂ ಗಣನೀಯ ಪ್ರಮಾಣದಲ್ಲಿ ಇದೆ. ನಾವು ಸಂಸ್ಕೃತ ಸಾಹಿತ್ಯವನ್ನು, ಹಳೆಗನ್ನಡ ಸಾಹಿತ್ಯವನ್ನು ಅವಲೋಕಿಸುವಾಗ ನಮಗೆ ಸಿಗುವ ಕವಯಿತ್ರಿಯರ ಸಂಖ್ಯೆ ಬಹುಶಃ ಬೆರಳೆಣಿಕೆಯಷ್ಟೇ ಇರುತ್ತೆ. ಆದರೆ ವಚನ ಸಾಹಿತ್ಯಕ್ಕೆ ಬಂದಾಗ ದೊಡ್ಡ ಸಂಖ್ಯೆಯ ಶ್ರೇಷ್ಠ ವಚನಗಾರ್ತಿಯರು ನಮಗೆ ಗೋಚರಿಸ್ತಾರೆ. ಇದನ್ನು ಕನ್ನಡ ಸಾಹಿತ್ಯದ ಒಂದು ಅನನ್ಯ ವೈಶಿಷ್ಟ್ಯ ಅಂತ ಹೇಳಬೇಕು. ಮಹಾದೇವಿ ಅಕ್ಕನವರಂತೂ ಪ್ರಸಿದ್ಧರೇ ಆಗಿದ್ದಾರೆ. ಅವರಲ್ಲದೆ ಮುಕ್ತಾಯಕ್ಕ, ಬೊಂತಾದೇವಿ, ಆಯ್ದಕ್ಕಿ ಮಾರಯ್ಯನ ಪತ್ನಿ ಲಕ್ಕಮ್ಮ, ಕದಿರೆ ರೇಬವ್ವೆ, ಸತ್ಯಕ್ಕ, ಅಕ್ಕನಾಗಮ್ಮ, ಹೀಗೆ 10 ಮಂದಿ ವಚನಗಾರ್ತಿಯರ ರಚನೆಗಳು ಲಭ್ಯ ಇವೆ. ಯಲೇಶ್ವರದ ಅಕ್ಕವ್ವಯ್ಯದಂತೂ ದೊಡ್ಡ ಸಂಖ್ಯೆಯ ವಚನಗಳೇ ಲಭ್ಯ ಇವೆ. ಹೀಗೆ ಒಂದು ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ಆಯಾಮ ಅಂತ ಹೇಳಬಹುದು ವಚನಗಾರ್ತಿಯರ ಕೊಡುಗೆ. ಅದರ ಕೆಲವು ಝಲಕುಗಳನ್ನು ಹೆಜ್ಜಿ ಶೋಭಾ ಅವರು ದಯವಿಟ್ಟು ನಮಗೆ ಪರಿಚಯ ಮಾಡಿಕೊಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಬಂಧು ಭಗಿನಿಯರೇ, ಹಿರಿಯರೇ, ಬಹುಶಃ ಇವತ್ತು ನನ್ನ ಸೌಭಾಗ್ಯ ಅಂತ ಹೇಳಿ ಅಂದ್ಕೊಳ್ತೇನೆ. ಸುಮಾರು 56 ವರ್ಷದ ಹಿಂದೆ ತುಂಬ ಹಿರಿಯರು, ಗಣ್ಯರು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದಂತಹ ಇಂತಹ ಒಂದು ಸಭಾಂಗಣದಲ್ಲಿ ನಿಲ್ಲುವಂತಹ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹ ಗೋಖಲೆ ವಿಚಾರ ಸಂಸ್ಥೆಯ ಎಲ್ಲ ಹಿರಿಯರಿಗೆ ನಾನು ಮೊದಲು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಬಹಳ ಚಿಕ್ಕವಳು ತಮ್ಮೆಲ್ಲರ ಮುಂದೆ, ಆದರೆ ನನ್ನ ಕೆಲವು ಅಧ್ಯಯನದ ವಿಷಯಗಳನ್ನು ತಮ್ಮ ಮುಂದೆ ಇವತ್ತು ಹಂಚಿಕೊಳ್ಳಿಕ್ಕೆ ಕರೆದಿದ್ದಾರೆ. ಬಹುಶಃ ನಾನು ಅಷ್ಟೂ ವಚನಕಾರ್ತಿಯರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಅದರಲ್ಲಿ ಮುಖ್ಯವಾದಂತಹ ಹಲವು ವಚನಕಾರ್ತಿಯರ ಬಗ್ಗೆ ನಾನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಹಲವಾರು ವಚನಕಾರ್ತಿಯರು ಅಂತ ಹೇಳಿ ವಿಷಯವನ್ನು ಕೇಳಿದ ತಕ್ಷಣ ವಚನಗಳು, ಬಹುಶಃ ವಚನಗಳು ಅಂದಾಕ್ಷಣ ಮತ್ತೊಂದು ಹೆಸರು ನೆನಪಿಗೆ ಬರುವಂಥದ್ದು ಪಾಗು ಹಳಗಟ್ಟಿಯವರು. ಪಾಗು ಹಳಗಟ್ಟಿಯವ್ರನ್ನ ನಾವೆಲ್ಲರೂ ಇವತ್ತು ನೆನಪಿಸ್ಕೊಳ್ಬೇಕಾದಂತಹ, ಸ್ಮರಿಸಬೇಕಾದಂತಹ ನಮ್ಮದೊಂದು ಆದ್ಯ ಕರ್ತವ್ಯ ಕೂಡ. ಅವರನ್ನು ವಚನ ಪಿತಾಮಹ ಅಂತ ಹೇಳಿ ಸಹ ಕರೆಯುವಂಥದ್ದು. 12ನೇ ಶತಮಾನದಲ್ಲಿ ಆದಂತಹ ವಚನ ಕ್ರಾಂತಿ ಏನಿದೆ, ಆ ಕ್ರಾಂತಿಯ ಸಂದರ್ಭದಲ್ಲಿ ಉದಿಸಿದಂತಹ ಅಷ್ಟು ಸುಮಾರು 26,000ಕ್ಕಿಂತ ಹೆಚ್ಚು ವಚನಗಳನ್ನು ಸಂಶೋಧಿಸಿ ಮನೆ ಮನೆಗೆ ಹೋಗಿ ಫಕೀರನಂತೆ ಎಲ್ಲರನ್ನ ಬೇಡಿ ತೆಗೆದುಕೊಂಡು ಬಂದಂತಹ ಏನು ವಚನಗಳು, ಓಲೆಗರಿಗಳು ಏನಿತ್ತು, ಬಹುಶಃ ಇವತ್ತು ನಮಗೆ ಅದೆಲ್ಲ ಸಿಗಲಿಕ್ಕೆ ಸಾಧ್ಯ ಆಗಿದ್ದು ಪಾಗು ಹಳಗಟ್ಟಿಯವರ ಒಂದು ಶ್ರಮದಿಂದ. ಅವರು ಸಹ 1880ರಲ್ಲಿ ಅವರ ಜನನ ಧಾರವಾಡದಲ್ಲಿ ಆಗಿದ್ದು, ನಂತರ ಅವರು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಂಥವರು. ಮಧ್ಯದಲ್ಲಿ ಬಹುಶಃ ಇವತ್ತಿನ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ನಾವೊಂದು ಪ್ಯಾಷನ್ ಅಂತೀವಿ, ಆ ತರಹ ಒಂದು ಹುಚ್ಚನ್ನು ಹಚ್ಚಿಕೊಂಡಂತಹವರು
ವಚನಗಳ ಒಂದು ಹುಡುಕಾಟಕ್ಕೆ ಪಾಗು ಹಳಗಟ್ಟಿಯವರು. ಪಾಗು ಹಳಗಟ್ಟಿಯವರ ಒಂದು ಸಮಗ್ರ ಸಾಹಿತ್ಯವನ್ನು ನಾವಿವತ್ತು ಓದಿದ್ರೆ ಬಹುಶಃ ಗೊತ್ತಾಗುತ್ತೆ ಎಷ್ಟೊಂದು ವಚನಗಳು ಅವತ್ತು ಅಂದರೆ ಸುಮಾರು 800-850 ವರ್ಷಗಳ ಹಿಂದೆ ರಚಿಸಿದಂತಹ ವಚನಗಳು ಇವತ್ತಿಗೂ ಇಂದಿಗೂ ಈ ಕ್ಷಣಕ್ಕೂ ಎಷ್ಟು ನಮಗೆಲ್ರಿಗೂ ಪ್ರಸ್ತುತ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು ಅಂತಂದೇಳಿ. ನಾನು ಚಿಕ್ಕವಳಾಗಿದ್ದಾಗ ನನಗೆ ಹೇಳ್ಕೊಡ್ತಾ ಇದ್ದಿದ್ದು ಒಂದಷ್ಟು ವಚನಗಳು ಬಹುಶಃ ನಮಗೆ ಬಾಯ್ಪಾಠ ಮಾಡಿಸ್ತಾ ಇದ್ರು ಶಾಲೆಗಳಲ್ಲಿ. ಅದರಲ್ಲಿ ತುಂಬ ನೆನಪಾಗೋದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಹಳಿಯಲು ಬೇಡ. ಬಸವಣ್ಣನವರ ಈ ವಚನವನ್ನು ಯಾವಾಗಲೂ ಹೇಳ್ಕೊಡ್ತಾ ಇದ್ರು. ಏನಾದರೂ ನಾವು ಕಳ್ತನದ ಬಗ್ಗೆ, ಕೊಲೆ ಬಗ್ಗೆ, ಯಾವುದಾದ್ರೂ ಕೆಟ್ಟ ವಿಷಯಗಳ ಬಗ್ಗೆ ಮಾತಾಡಿದ ತಕ್ಷಣ ಮನೆಯಲ್ಲಿ, ಶಾಲೆಯಲ್ಲಿ, ನಾನು ದಾವಣಗೆರೆ ಹತ್ತಿರ ಒಂದು ಹಳ್ಳಿ ಅಲ್ಲಿ ಓದಿದ್ದು, ನನ್ನ ತಂದೆ ಕೆಲಸದಲ್ಲಿದ್ದರು, ಅದೇ ಒಂದು ವಚನವನ್ನು ಹೇಳ್ಕೊಡ್ತಾ ಇದ್ರು. ಆದರೆ ಈ ವಚನಗಳು ಅನ್ನುವಂತಹ ಒಂದು ವಿಸ್ಮಯವಾದಂತಹ ಒಂದು, ನಾನು ಅದನ್ನು ಕ್ಷೇತ್ರ ಅನ್ನಬೇಕೋ ಅಥವಾ ಅದೊಂದು ದೊಡ್ಡ ಸಮುದ್ರ ಅಂತ ಹೇಳಬೇಕೋ ಗೊತ್ತಾಗಲ್ಲ. ಅದಕ್ಕೆ ನಾನು ತುಂಬ ಒಮ್ಮನಸ್ಸಿನಿಂದ ಅದಕ್ಕೆ ನಾನು ಎಂಟ್ರಿ ತಗೊಂಡಿದ್ದು 2001ರಲ್ಲಿ. ಆ ಸಂದರ್ಭದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾವೆಲ್ಲರೂ ಕೇಳಿದ್ದೀರಾ ಅಂದ್ಕೊಳ್ತೇನೆ. ಅವರು ಮಾಡಿದಂತಹ ಒಂದು ರಾಜ್ಯ ಮಟ್ಟದ ಯುವಜನ ಸಮಾವೇಶದ ಸರ್ವಾಧ್ಯಕ್ಷೆಯಾಗಿ ಕರೆದಿದ್ದರು. ಆ ಸಂದರ್ಭದಲ್ಲಿ ಬರೆದಂತಹ ಸರ್ವಾಧ್ಯಕ್ಷ ಭಾಷಣದಲ್ಲಿ ಒಂದು ಅಕ್ಕ ಮಹಾದೇವಿಯ ವಚನವನ್ನು ನಾನು ಹಾಕ್ಕೊಂಡೆ. ಆ ವಚನ ಆ ಮನಸ್ಸನ್ನು ಎಷ್ಟು ನನಗೆ ಹದಗೊಳಿಸ್ತು ಅಂದರೆ, ಅವತ್ತಿನಿಂದ ಶುರು ಮಾಡಿದ್ದು ವಚನಗಳು ಎಲ್ಲಿ, ಹೇಗೆ, ಯಾವ ರೀತಿ, ಎಷ್ಟು ವಚನಗಳು, ಎಷ್ಟು ವಚನಕಾರ್ತಿಯರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಆ ಶರಣ ಕ್ಷೇತ್ರಗಳೆಲ್ಲಿದೆ, ಅದೆಲ್ಲ ಹೇಗಿದೆ, ಇನ್ನೂ ಹುಡುಕಾಟದಲ್ಲಿ. ಅದು ನಮಗೆ ಎಷ್ಟು ಹಸಿವು ಅಂತೀವಿ ನಾವು, ಅದನ್ನು ಅದು ಎಷ್ಟು ನಾವು ತೊಗೊಳ್ತೀವೋ ಅಷ್ಟು ಆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಹೋಗಬೇಕು. ಇವತ್ತು ಒಂದು ಶರಣರ ಕ್ಷೇತ್ರಕ್ಕೆ ಹೋದರೆ ನಾಳೆ ಒಂದು ಶರಣ ಕ್ಷೇತ್ರಕ್ಕೆ ಹೋಗಬೇಕು ಅನಿಸುತ್ತೆ. ಇನ್ನೊಂದು ಕಡೆ ಹೋದಾಗ ಅಲ್ಲಿ ಎಲ್ಲಾದರೂ ಒಂದು ಕಡೆಗೆ ಒಂದು ಓಲೆಗೆರೆ ಇದೆಯಾ, ಒಂದು ವಚನಗಳೇನಾದರೂ ಒಂದು ಅಲ್ಲಿ ಕಟ್ಟು ಬಿದ್ದಿದೆ, ಈ ಥರ ಏನೇನೋ ಹುಚ್ಚುಚ್ಚು ಯೋಚನೆಗಳು ಬರೋಕ್ಕೆ ಶುರುವಾಗೋಕ್ಕೆ ನನಗೆ ಆರಂಭಿಸ್ತು. ನಂತರ ನಾನು ಬರೆದಿದ್ದು ವಚನ ಸಾಹಿತ್ಯದಲ್ಲಿ ಮಹಿಳೆಯರ ಕ್ರಾಂತಿ ಅಂತ ಹೇಳಿ. ಆ ವಿಷಯದ ಬಗ್ಗೆನೇ ಇವತ್ತು ನನಗೆ ಇಲ್ಲಿ ಮಾತಾಡಲಿಕ್ಕೆ ಕರೆದಿದ್ದಾರೆ. ಬಹಳ ಇಷ್ಟವಾದಂತಹ ವಿಷಯ, ಅದರಲ್ಲಿ ನಾನು ತುಂಬ ಮೆಚ್ಚುವಂತಹ ಮತ್ತು ಅನೇಕ ಆ ವಚನಗಳಲ್ಲಿರುವಂತಹದ್ದನ್ನು ನಾನು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡಿರುವಂಥದ್ದು ಅಕ್ಕ ಮಹಾದೇವಿ, ಅನುಭಾವಿ ಅಕ್ಕ. ಆಕೆ ಹುಟ್ಟಿದ್ದು ಉಡುತಡಿಯಿಂದ ಉಡುತಡಿಯಿಂದ ಶ್ರೀಶೈಲ, ಕಲ್ಯಾಣದಿಂದ ಕದಳಿ. ಅವಳು ಹೇಗೆ ಹೋಗ್ತಾಳೆ, ಯಾವ ರೀತಿನೆಲ್ಲ ಹೋಗ್ತಾಳೆ, ಏನೇನೆಲ್ಲ ಅವಳದು ಜೀವನದಲ್ಲಿ ಆಕೆ ಅನುಭವಿಸ್ತಾಳೆ, ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾಳೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದಾಗೆ ಬಹುಶಃ ಇಂದಿಗೂ ಆಕೆ ಎಲ್ಲೋ ಒಂದು ಕಡೆಗೆ ನಮಗೆ ಅರಿವಾಗೋಲ್ಲ. ಆಕೆ ಅದನ್ನೇ ಇಟ್ಕೊಂಡು ನಾನು ಒಂದು ಸಲ ಅರಿವಾಗದ ಅಕ್ಕ ಅಂತ ಹೇಳಿ ಒಂದು ಕವನವನ್ನು ಬರೆದಾಗ ಅಲ್ಲಿ ಕದಳಿಯಲ್ಲಿ ಕುಳಿತುಕೊಂಡು ಎಷ್ಟು ಯೋಚನೆ ಮಾಡಿದ್ರು ಆಕೆಯ ಅಂತ್ಯದ ಬಗ್ಗೆ ನೂರಾರು ಯೋಚನೆಗಳು ಅಲ್ಲಿ ಬರೋಕ್ಕೆ ಶುರುವಾಯಿತು. ಕದಳಿಯಲ್ಲಿ ಶ್ರೀಶೈಲದಿಂದ ನಾವು ಆ ನದಿಯನ್ನು ದಾಟಿ ಆ ಕಡೆ ಹೋಗಿ ಆಕೆಯ ಒಂದು ಗುಹೆ ಏನಿದೆ, ಕದಳಿ ಗುಹೆ, ಅಲ್ಲಿ ಆಕೆ ಹೇಗೆ ಕೂತ್ಕೊಳ್ತಾಳೆ, ಹೇಗೆ, ಏನು, ಯಾವ ರೀತಿಯಲ್ಲಿ ಹೋದ್ಲು, ಎಲ್ಲ ತರಹದ ಒಂದು ಗೊಂದಲಗಳು. ಹಾಗಾಗಿ ಆಕೆಯನ್ನು ನಾನು ವೈಯಕ್ತಿಕವಾಗಿ ಇವತ್ತಿಗೂ ನಾನು ಹೇಳುವಂಥದ್ದು ಅರಿವಾಗದ ಅಕ್ಕ, ಆ ಅನುಭಾವಿ ಅಕ್ಕ. ಎಲ್ಲೋ ಒಂದು ಕಡೆಗೆ ಈಗಲೂ ಸಹ ಆಕೆ ನಮಗೆ ಅರಿವಾಗಲ್ಲ ಅನ್ನುವಂಥದ್ದನ್ನು ನಾನು ವ್ಯಕ್ತಪಡಿಸ್ತೇನೆ. ಆದರೆ ಈ ನಾನು ವಚನಕಾರ್ತಿಯರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಪಾಗು ಹಳಗಟ್ಟಿಯವರ ಬಗ್ಗೆ ನಾನು ಇನ್ನೊಂಚೂರು ಹೇಳಬೇಕು. ಯಾಕೆಂದರೆ ಇವತ್ತು ನಾವು ಇಷ್ಟೆಲ್ಲ ಮಾತಾಡ್ತೀವಿ ಅನ್ನೋದಾದರೆ ಆ 26,000 ವಚನಗಳ ಒಂದು ಸಮಗ್ರ ವಚನ ಸಾಹಿತ್ಯ ಸಂಪುಟವನ್ನು ಇವತ್ತು ನಾವು ನಮ್ಮ ಕೈಲಿ ಇಡಲಿಕ್ಕೆ ಸಾಧ್ಯ ಆಗಿದೆ, ನಾವು ಅದನ್ನು ಓದಲಿಕ್ಕೆ ಸಾಧ್ಯ ಆಗಿದೆ ಅಂತದಾದರೆ ಇವತ್ತು ಪಾಗು ಹಳಗಟ್ಟಿಯವರು ಅವರು ಹೇಗೆ ಶ್ರಮವನ್ನು ಪಟ್ಟರು ಅನ್ನೋದು ನಾನು ಒಂದು ಮಾತಿನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವರು ತಮ್ಮ ಜೀವನವನ್ನು ಅಂದರೆ ತಮ್ಮ ವೃತ್ತಿ ಜೀವನವನ್ನು ಇದಕ್ಕೆ ಯಾವಾಗ ಬದಲಾಯಿಸಿಕೊಂಡಂಥ ಸಂದರ್ಭದಲ್ಲಿ ಅವರು ಊರುಗಳಿಗೆ, ಹಳ್ಳಿಗಳಿಗೆ, ಮನೆಗಳಿಗೆ ತೆರಳಿ ನಿಮ್ಮ ಮನೇಲಿ ಎಲ್ಲಾದರೂ ಇದೆಯಾ, ಪೆಟ್ಟಿಗೆನಲ್ಲಿದೆಯಾ, ಅಟ್ಟದ ಮೇಲೆ ಇದೆಯಾ, ಎಲ್ಲಿದೆ ನೋಡಿ ಅಂತ ಹೇಳಿ ಅವರು ಕೇಳಿ ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲೇ ಅವರ ಮಗ
ದೆಹಲಿಯಲ್ಲಿ ನಿಧನ ಆಗಿದ್ದು ಗೊತ್ತಾಗುತ್ತೆ. ಆದರೆ ಹೋಗಿ ಬರಲಿಕ್ಕೆ ಅವರು ಇದಕ್ಕೆಲ್ಲ ಖರ್ಚು ಮಾಡಿಬಿಟ್ಟಿರ್ತಾರೆ. ಅವರು ಹಾಕ್ಕೊಂಡಿದ್ದಂತಹ ಕೋಟಿನ ಒಳಗಡೆ ಇರುವಂತಹ ಶರ್ಟ್ ಹರಿದೋಗಿರುತ್ತೆ. ತಮ್ಮಲ್ಲಿರೋಂಥದ್ದು ಎಲ್ಲ ಇದಕ್ಕೆ ಸುರಿದಿರ್ತಾರೆ. ಈ ಹಣವನ್ನು ತಮ್ಮ ಶ್ರಮದಿಂದ ಗಳಿಸಿರುವಂಥದ್ದು ಗಳಿಕೆ ಏನಿರುತ್ತೆ ಎಲ್ಲದನ್ನು ಇದಕ್ಕೆ ಸುರಿದಿರ್ತಾರೆ. ಕೊನೆಗೆ ಅವರು ಅಲ್ಲಿಗೆ ಹೋಗಿ ಮಗನ ಒಂದು ಮೃತ ದೇಹವನ್ನು ತರಲಿಕ್ಕೆ ಸಾಧ್ಯ ಆಗಲ್ಲ. ಅಂತಹವರು ನಮಗಾಗಿ ಕೊಟ್ಟು ಹೋದಂತಹ, ನಮಗಾಗಿ ಗಳಿಸಿಕೊಟ್ಟಂತಹ ಈ ವಚನಗಳನ್ನು ಉಳಿಸ್ಕೊಂಡು ಇದನ್ನು ನಮ್ಮ ಎಲ್ಲ ಮಕ್ಕಳ, ನಾನು ನಮ್ಮ ಅನ್ನೋದಕ್ಕಿಂತ ಹೆಚ್ಚು ಇವತ್ತಿನ ಮಕ್ಕಳ, ಯಾಕೆಂದರೆ ನಮ್ಮ ಸಂಸ್ಕೃತಿಯನ್ನು ಅಳಿಸುವಂತಹ ಒಂದು ಸಮಯ ಇದೆ. ಎಲ್ಲರೂ ಅದನ್ನು ನಾವಿವತ್ತು ತುಂಬ ಇದರಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಈ ವಚನಗಳನ್ನೆಲ್ಲ ನಾವಿವತ್ತು ಮಕ್ಕಳಿಗೆ ತಲುಪಿಸುವಂಥದ್ದು, ಶಾಲೆಗಳಿಗೆ ತಲುಪಿಸುವಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಪಗು ಹಳಗಟ್ಟೆಯವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಚನಗಳ ಬಗ್ಗೆ ನಾವು ಹೇಳುವಂತಂದರೆ ಹರಿಹರನಿಂದ ಪಗು ಹಳಗಟ್ಟೆಯವರ ತನಕ ತುಂಬ ಜನ, ಅನೇಕರು, ಸಾವಿರಾರು ಶರಣರ ಬಗ್ಗೆ ವಚನಗಳನ್ನು ಅವ್ರು ಹೇಗೆ ರಚಿಸಿದರು ಅನ್ನೋಂಥದ್ರ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ ಸಮಾಜದಲ್ಲಿ ಸಮಾನತೆ ಹೇಗಿದೆ, ಸ್ವಯಂ ಪೂರ್ಣತೆ ಹೇಗಿದೆ, ಶ್ರಮ ಹೇಗಿರುತ್ತೆ, ಗೌರವವನ್ನು ಹೇಗೆ ಕೊಡುವಂಥದ್ದು, ಈ ಎಲ್ಲ ವಿಷಯಗಳ ಬಗ್ಗೆ ಅವರು ಸಮನ್ವಯವನ್ನು ಸಾಧಿಸ್ತಾ ಹೋಗ್ತಾರೆ ಎಲ್ಲ ವಚನಗಳಲ್ಲಿ, ಎಲ್ಲ ಶರಣರು ಕೂಡ. ಅದರಲ್ಲಿ ಈ ಸತ್ಯ ಅಕಾಯಕ ಅನ್ನೋಂಥ ಏನು ಒಂದು ಪದವನ್ನು ಇಟ್ಕೊಂಡು ಅವರು ಎಲ್ಲರೂ ವಚನಗಳನ್ನು ಬರಿತಾ ಹೋಗ್ತಾರೆ. ಆ ವಚನಗಳಲ್ಲಿ ನಾವಿವತ್ತು ಬಹಳಷ್ಟು ವಚನಗಳನ್ನು ಇವತ್ತು ಬೇರೆ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡಿರುವಂಥದ್ದನ್ನು ಕೆಲವು ಇದರಲ್ಲಿ ನಾವು ಕಾಣ್ತೇವೆ. ಅದ್ರ ಬಗ್ಗೆ ನಾನು ಇವತ್ತು ಇಲ್ಲಿ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಶರಣರು ನಮಗೆ ಹೇಳ್ತಾ ಇದ್ದಂಥದ್ದು ಇಷ್ಟೇ: ಬಹಳ ದಿನ ಬದುಕುವುದು ಭಾಗ್ಯವಲ್ಲ, ಸ್ವಲ್ಪ ದಿನ ಬದುಕಿದರೂ ಸೈ ಎನಿಸಿಕೊಳ್ಳುವಂತೆ ಬದುಕಬೇಕು. ಶರಣರು ಹೇಳ್ತಾ ಇದ್ದಂಥದ್ದು ಹಾವು, ಹದ್ದು, ಕಾಗೆ ಅನ್ನಂತೆ ಎಲ್ಲರದ್ದು ಒಂದು ಬದುಕಿರುತ್ತೆ. ಆದರೆ ಮಾನವ ಬೇಡವೋ, ಲೇಸೆನಿಸಿಕೊಂಡು ಬದುಕೋ, ಮಾನವ ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಒಂದು ವಚನವನ್ನು ಅಲ್ಲಿ ಹೇಳ್ತಾರೆ. ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದರೇನು. ಜೀವಿತಂ ಶಿವಭಕ್ತನಾಂ ವರಂ ಪಂಚದಿನಾನಿ ಚ ಅಜಕಲ್ಪ ಸಾಹಸ್ರಿಭೋ ಭಕ್ತಹೀನಶ್ರೀ ಶಂಕರಿ. ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೇನು, ಒಂದೇ 1 ದಿನ ಬದುಕಿದರೆ ಸಾಕು. ಆದರೆ ಕೂಡಲ ಸಂಗನನಲ್ಲಿ ಲೇಸೆನಿಸ್ಕೊಂಡು ನಾವು ಬದುಕಬೇಕು ಅನ್ನುವಂಥದ್ದನ್ನು ಶರಣರು ಅವತ್ತು ಏನು ಹೇಳಿದ್ರು, ತಮ್ಮ ವಚನಗಳಲ್ಲಿ ಹೇಳಿದ್ದನ್ನು ನಾವಿವತ್ತು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆಯನ್ನು ನಾವೇ ಹಾಕ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಹಾಗೆ ಈ ವಚನಗಳದ ಇತ್ತೀಚೆಗೆ ಬರೆದಂಥವರು ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿಯವರು. ಅವ್ರದ್ದೊಂದು ಶೂನ್ಯ ಸಂಪಾದನೆ ಅಂತ ಹೇಳಿ ಬಹುಶಃ ತಾವೆಲ್ಲರೂ ಕೇಳಿರ್ತೀರ. ಶೂನ್ಯ ಅಂದಾಕ್ಷಣ ನಮ್ಮ ತಲೆಗೆ ಹೋಗುವಂಥದ್ದು ಏನೂ ಇಲ್ಲ, 1 0 ಅಂತೀವಿ. ಆದರೆ ಇಲ್ಲಿ ವಚನದಲ್ಲಿ ವಚನ ಕ್ರಾಂತಿಯನ್ನು ಮಾಡಿದಂತಹ ಎಲ್ಲರೂ ಏನು ಅಂದುಕೊಂಡ್ರು ಅಂದರೆ, ಶೂನ್ಯ ಅಂದರೆ ಎಲ್ಲವನ್ನೂ ಒಳಗೊಂಡಿದೆ. ಶೂನ್ಯ ಎಲ್ಲವನ್ನು ಒಳಗೊಂಡಿರುವಂಥದ್ದನ್ನು ಸಂಪಾದನೆ ಮಾಡಿರುವಂಥದ್ದಕ್ಕೆ ಶೂನ್ಯ ಸಂಪಾದನೆ. ಅದರಲ್ಲಿ ಎಲ್ಲ ವಚನಗಳನ್ನು ಹಾಕಿ ಅವರು ಏನು ಶೂನ್ಯ ಸಂಪಾದನೆ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇವತ್ತು ಆ ಪುಸ್ತಕ ಒಂದೇ ಸಾಕು, ಇಡೀ ಭಾರತದಲ್ಲಿರುವಂತಹ ಎಲ್ಲ ಸಂಸ್ಕೃತಿಯನ್ನು ಅದರಲ್ಲಿ ನಾವಿವತ್ತು ಕಾಣ್ಬೋದು, ಆ ಶೂನ್ಯ ಸಂಪಾದನೆಯಲ್ಲಿ ಎನ್ನುವಂಥದ್ದನ್ನು. ಯಾಕೆ ಅಂತಂದರೆ ಶರಣರಾಗಿರುವಂಥವನು ಅದರಲ್ಲಿ ಶೂನ್ಯ ಅಂದರೆ ಅಹಂಕಾರ ಅನ್ನುವಂಥದ್ದು. ಅಲ್ಲಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ ವಚನಕಾರರಂತ, ಶ್ರೇಷ್ಠ ವಚನಕಾರರು, ಶ್ರೇಷ್ಠ ಶರಣರಾದಂತಹ ಅಲ್ಲಮ ಪ್ರಭುಗಳು ಅವರು ಹೇಳುವಂಥದ್ದು, ಅಹಂಕಾರ, ನಾನು ಎನ್ನುವಂತಹ ಅಹಂಕಾರ ಯಾವಾಗ ಶೂನ್ಯ ಆಗುತ್ತೋ ಆಗ ಮಾತ್ರ ಬೇರೆ ಎಲ್ಲ ಸಂಪಾದನೆ ಮಾಡಬಹುದು ನಾವು. ಸೊ ಅದು ಶೂನ್ಯ ಸಂಪಾದನೆ ಎನ್ನುವಂಥದ್ದನ್ನು ಅಲ್ಲಿ ನಮಗೆ ಅದನ್ನು ಅವರು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವರೊಂದು ಮತ್ತೊಂದು ವಚನವನ್ನು ಹೇಳ್ತಾರೆ ಅಲ್ಲಮ ಪ್ರಭುಗಳು, ನೀನೆಂಬ ಅಹಂಕಾರ ತಲೆದೋರಿದಲ್ಲಿ ಅಡವಟ್ಟು ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಬಿರುಗಾಳಿ ಹುಟ್ಟಿದೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಜ್ಞಾನ ಜ್ಯೋತಿ ಕಡಲೊಡನೆ ನಾ ಬಲ್ಲಿದರೆಂಬ ಅರುಹಿರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಟ್ಟಿ ಕೆಟ್ಟರು ಕಾಣ ಗುಹೇಶ್ವರ. ಅಲ್ಲಮ ಪ್ರಭುಗಳು ಅಹಂಕಾರವನ್ನು ನಾವು ಹೇಗೆ ಮೆಟ್ಟಬೇಕು ಅಂದರೆ ಅದನ್ನು ಮೀರಿ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋಂಥದ್ದನ್ನು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಆ ವಚನಗಳ ಅಡಿಯಲ್ಲಿ ಅನೇಕ ವಚನಕಾರ್ತಿಯರು, ತಮಗೆಲ್ರಿಗೂ ಗೊತ್ತಿರೋ ಹಾಗೆ
ವಚನಕಾರ್ತಿಯರು ಬಹುಶಃ ಇತ್ತೀಚೆಗೆ ಮತ್ತೊಂದಷ್ಟು ಸಂಶೋಧನೆ ಆದಾಗ 36 ಅಂತಿದ್ದು 43 ವಚನಕಾರ್ತಿಯರು ಈಗ ನಮಗೆ ಸಿಕ್ಕಿದ್ದಾರೆ. ಆ 43 ವಚನಕಾರ್ತಿಯರಲ್ಲಿ ಬಹಳ ಶ್ರೇಷ್ಠ ಅನಿಸ್ಕೊಂಡಂತಹವಳು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕಂದ್ರೆ ಮತ್ತೆ ಡಾಕ್ಟರ್ ಎಚ್ ಎಸ್ ತಿಪ್ಪೇರುದ್ರಸ್ವಾಮಿಯವರು ಬರೆದಿರುವಂತಹ ಕದಳಿಯ ಕರ್ಪೂರ ಅಂತ ಹೇಳಿ ಒಂದು ಪುಸ್ತಕ ಬಹಳ ಚೆನ್ನಾಗಿದೆ. ಆಕೆಯ ಎಲ್ಲ ವಿಷಯಗಳನ್ನು ಅವರು ಅಲ್ಲಿ ಹೇಗೆ ತೊಗೊಂಡು ಹೋಗ್ತಾರೆ ಅಂದರೆ ನಾವು ಅಲ್ಲೇ ಹೋಗ್ಬಿಡ್ತೀವಿ, ಆ 12ನೇ ಶತಮಾನಕ್ಕೆ ಹೋಗ್ಬಿಡ್ತೀವಿ. ಆಕೆ ನಮ್ಮ ಕಣ್ಣ ಮುಂದೆ ಅದೆಲ್ಲ ಬರ್ತಾ ಹೋಗುತ್ತೆ. ಆಕೆ ಹುಟ್ಟಿದಾಗಿನಿಂದ ಕೊನೆಯ ತನಕ ನಾನು ಅಕ್ಕ ಮಹಾದೇವಿಯ ಬಗ್ಗೆ ದೂರದರ್ಶನಕ್ಕೆ ಉಡುತಡಿ ಒಂದು ಸಾಕ್ಷ್ಯಚಿತ್ರವನ್ನು ಮಾಡಬೇಕು ಅಂತ ಹೋದಾಗ ಆಕೆ ಉಡುತಡಿಯಲ್ಲಿ ಕೌಶಿಕ ಮಹಾರಾಜನ ಒಂದು ಗುಹೆ ಥರದಲ್ಲಿ ಇದೆ. ಅಲ್ಲಿಂದ ಆಕೆ ಇನ್ನೊಂದು ಹಳ್ಳಿ ಇದೆ, ಕೌಶಿಕನ ಸಮಾಧಿ ಅಂತ ಹೇಳ್ತಾರೆ. ಆದರೆ ಅದು ಎಷ್ಟರ ಮಟ್ಟಕ್ಕೆ ಸತ್ಯ ಅಂತ ಗೊತ್ತಿಲ್ಲ. ಅಲ್ಲಿ ಒಂದಷ್ಟು ಕಲ್ಲಿನ ಗುಡ್ಡೆಗಳಿದೆ, ಅದನ್ನು ಈಗಲೂ ತೆಗೆದ್ರೆ ಅಲ್ಲೊಂದು ಗುಹೆ ಇದೆ. ಅಕ್ಕ ಮಹಾದೇವಿ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ಲು ಪೂಜೆ ಮಾಡೋದಕ್ಕೆ ಅಂಥೇಳಿ. ಅಲ್ಲಿ ಒಂದು ಮಲ್ಲಯ್ಯನ ಗುಡಿ ಅಂತ ಹೇಳಿ ಇದೆ, ಈಗಲೂ ಇದೆ ಮಲ್ಲಯ್ಯನ ಗುಡಿ. ತುಂಬ ಚಿಕ್ಕದಾದಂತಹ ಒಂದು ಶಿವನ ದೇವಸ್ಥಾನ. ಅಲ್ಲಿ ಆಕೆ ದಿನ 3 ಕಿಲೋಮೀಟ್ರನ್ನ ನಡ್ಕೊಂಡು ಬಂದು ಅಲ್ಲಿ ಪೂಜೆನ ಮಾಡ್ತಿದ್ಲು ಅನ್ನುವಂಥದ್ದನ್ನು ಉಡುತಡಿಯಲ್ಲಿ. ಆಕೆ ಏನು ಚೆನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿ ಅಪ್ಪಿಕೊಂಡ ನಂತರ ಆಕೆ ಹೇಗೆ ತನ್ನ ಜೀವನವನ್ನು ರೂಪಿಸ್ಕೊಂಡ್ಲು, ತನ್ನ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡ್ಲು. ನಾನು ಆಗಲೇ ಹೇಳಿದಾಗೆ ಆಕೆ ಯಾಕೆ ಅರಿವಾಗಲ್ಲ ಅನ್ನೋಂಥದಕ್ಕೆ, ಚೆನ್ನಮಲ್ಲಿಕಾರ್ಜುನ ಅಂದಾಕ್ಷಣ ನಮಗೆ ಶಿವನನ್ನು ಗಂಡ ಅಂತ ಅಂದುಕೊಂಡವಳು. ಆ ಸಂದರ್ಭದಲ್ಲಿ ಈಗ ನಾವು ಹೆಣ್ಣು ಮಕ್ಕಳು ಬಹುಶಃ ಇಲ್ಲಿ ಅನೇಕರು ಮಹನೀಯರು ಇರೋದ್ರಿಂದ ಹೆಣ್ಣುಮಕ್ಕಳು ಇವತ್ತು ಎಷ್ಟು ಥರದಲ್ಲಿ ಒಂದು ಹೆಜ್ಜೆ ನೀಡುವಾಗ ಯೋಚನೆಯನ್ನು ಮಾಡಬೇಕಾಗುತ್ತೆ. ಆದರೆ ಅವತ್ತು ಆಕೆ ತೆಗೆದುಕೊಂಡಂಥ ಒಂದು ದಿಟ್ಟ ನಿರ್ಧಾರ, ಹೇಗೆ ಆಕೆ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ಲು ಮತ್ತು ಸಮಾಜವನ್ನು ಎದುರಿಸಿದ್ಲು ಅಂತ ಆಕೆ ಇವತ್ತು ಎಲ್ರಿಗೂ ಮಾರ್ಗದರ್ಶಿ ಆಗ್ತಾಳೆ. ಅಂತಹದ್ದೇ ಒಂದು ಸಂದರ್ಭದಲ್ಲಿ ನಾನು ಒಂದು ಕವನವನ್ನು ನಾನು ಹೇಳಿದೆ, ಯಾಕೆ ಅವಳು ಅರಿವಾಗಲ್ಲ ಅಂತ ಹೇಳಿ. ಉಡುತಡಿಯಲ್ಲಿ ಹುಟ್ಟಿ ವೈರಾಗಿ ಎಂಬ ಪಟ್ಟ ಹೊತ್ತು ಗಂಡ ಕೌಶಿಕನನ್ನೇ ತೊರೆದವಳು. ಹದಿಹರೆಯದಲ್ಲಿಯೇ ಸಮಾಜವ ಧಿಕ್ಕರಿಸಿ ನೀಳಕೇಶ ರಾಶಿಯನ್ನೇ ಮೈತುಂಬ ಹೊದ್ದು ಕಲ್ಯಾಣದತ್ತ ನಡೆದವಳು. ಅಲ್ಲಮನ ಪರೀಕ್ಷೆಯನ್ನೆದುರಿಸಿ ಶರಣರ ಕಟು ನುಡಿಗಳನ್ನು ಅರಗಿಸಿ ಅನುಭವ ಮಂಟಪಕ್ಕೆ ತಲೆಬಾಗಿದವಳು. ಪಂಚಾಮೃತವನ್ನೇ ಶರಣರಿಗೆ ಉಣಿಸಿ ಚೆನ್ನಮಲ್ಲಿಕಾರ್ಜುನನೆನ್ನ ಗಂಡ ಎಂದು ಕದಳಿಯತ್ತ ನಡೆದವಳು. ಅಕ್ಕ ನಿಜ ಹೇಳು, ಅಂದು ನೀ ಸವೆಸಿದ್ದು ಹಾದಿಯ ಅಥವಾ ಕಲ್ಪನೆಯ ದಾರಿಯ? ನಾನು ಹೇಳಿದೆ, ಈಗಲೂ ನಾವು ಅಲ್ಲಿ ಹೋಗಬೇಕಾದ್ರೆ ಅಷ್ಟು ದುರ್ಗಮವಾದಂತಹ ದಾರಿ ಇದೆ ಅಲ್ಲಿ ಶ್ರೀಶೈಲದಿಂದ ಮತ್ತು ಕದಳಿಗೆ ಹೋಗುವಾಗ ಅನ್ನೋಂಥದ್ದು. ಕಲ್ಪನೆಯ ದಾರಿಯ ಅಂತ ಹೇಳಿ ನಮಗೆ ಅನಿಸೋವಂಥದ್ದು ಅಂಥೇಳಿ. ಉಡುತಡಿಯಲ್ಲಿ ಕಲ್ಯಾಣದ ಅನುಭವ ಮಂಟಪವೆಲ್ಲಿ, ಕದಳಿಯಲ್ಲಿ ಬೆಟ್ಟಗಳನ್ನೇರಿ ಗಿರಿಗಳನ್ನು ದಾಟಿ ಕೊರಕಲನ್ನು ಇಳಿದು ತೊರೆಗಳ ದಾಟಿ ನೀ ಅಂದು ನಡೆದಿದ್ದಾದರೂ ಹೇಗೆ? ಶ್ರೀಶೈಲ ಹೊಕ್ಕವಳು ನಿಂತೆಯೇ, ಚೆನ್ನಮಲ್ಲಿಕಾರ್ಜುನನನ್ನು ಅರಸಿ ಹೊರಟೆ. ನೀನೆಲ್ಲಿ ಅಡಗಿರುವೆ? ಕಾತರಳಾಗಿ ಸೇರಲು ಹುಡುಕುತ್ತಾ ನಡೆದವಳು ಪಾತಾಳ ಗಂಗೆಯ ದಾಟಿ ಕದಳಿಯ ವನಕ್ಕೆ. ಕದಳಿಯದು ಸುಂದರ ದುರ್ಗಮ ಬನ, ನಿನಗೆ ಹೇಗೆ ಸಾಧ್ಯವಾಯಿತು ಅಕ್ಕ? ನೀನಂದು ಅಲ್ಲಿಯೇ ಇದ್ದಿದ್ದಾದರೆ ನಿನ್ನ ವಾಸ್ತವ್ಯ ಜೀವನ ಹೇಗಿತ್ತು? ಇದೊಂದು ಅರಿಯಲಾಗದ ಒಗಟು. ಅಂದು ನೀ ಸಾಧಿಸಿದೆ ಚೆನ್ನಮಲ್ಲಿಕಾರ್ಜುನನೆನ್ನ ಪತಿಯೆಂದು. ಇಂದು ಸಾಧಿಸಲಾರದೆ ಹೋದರೂ 100 ಮಹಿಳೆಯರು ನಿಜವಾದ ಗಂಡನನ್ನ. ನೀನೊಬ್ಬ ಮುಗ್ಧೆ, ಜಾಣೆ, ಚೆಲುವೆ, ಸಾಧಕಿ, ದಿಟ್ಟೆ, ಆದರೂ ನನಗರಿವಾಗದವಳು. ಬಹಳಷ್ಟು ಸಲ ಇವತ್ತು ಈ ಕೌಟುಂಬಿಕ ಜಗಳಗಳನ್ನು, ಕೌಟುಂಬಿಕ ಸಲಹಾ ಕೇಂದ್ರದಲ್ಲಿ ಬರುವಂತಹ ದೂರುಗಳನ್ನು ನೋಡಿದಾಗ ಅನಿಸೋವಂಥದ್ದು, ಇವತ್ತು ಈ ಗಂಡನನ್ನು ಸಾಧಿಸೋಕ್ಕಾಗದೇ ಇರುವಂತಹ ಮಹಿಳೆಯರನ್ನ ನಾವಿವತ್ತು ಹೇಗೆ ಯಾವ ರೀತಿಯಲ್ಲಿ ಅಕ್ಕ ಮಹಾದೇವಿಯ ಒಂದು ಜೀವನವನ್ನು ಅವರಿಗೆ ನಿದರ್ಶನವಾಗಿ ಇಡಬಹುದು ಅಂಥೇಳಿ ನಮಗೆ ಅನ್ನಿಸ್ತಾ ಹೋಗುತ್ತೆ ಅಂತಂದು ಹೇಳಿದಾಗೆ. ವಚನಕಾರ್ತಿಯರ ಬಗ್ಗೆ ಬಹಳಷ್ಟು ನಾವು ಈ 43 ವಚನಕಾರ್ತಿಯರು ಅಂತ ನಾನು ಏನು ಹೇಳಿದೆ, ಅದರಲ್ಲಿ ನಾನು ಮೊಟ್ಟ ಮೊದಲದಾಗಿ ಮುಕ್ತಾಯಕ ಅಕ್ಕ ಮಹಾದೇವಿದು ಹೇಳ್ತಾ ಮುಕ್ತಾಯಕ ಅಂಥೇಳಿ ನಮ್ಮಲ್ಲಿ ಒಬ್ಬ ವಚನಕಾರ್ತಿ, ಆಕೆ ಅಜಗಣ್ಣ ಅಂತ ಹೇಳಿ
ತಂಗಿ ಅಜಗಣ್ಣನ ತಂಗಿ ಮುಗುದೆ ಅಂತ ಶಿರಾಳಕೊಪ್ಪದ ಪಕ್ಕದಲ್ಲಿ ಬರುತ್ತೆ. ಅಲ್ಲಿ ಅವರಿಬ್ಬರ ಸಮಾಧಿ ಈಗಲೂ ಇದೆ. ಆ ಸಮಾಧಿಗೆ ನಾವಲ್ಲಿ ಹೋದಾಗ ಚಿಕ್ಕದು ಒಂದು ಸಣ್ಣ ಗುಡಿ ಥರ ಇದೆ, ಅಲ್ಲಿ ಹಾವಿನ ಪೊರೆ ಯಾವಾಗಲೂ ಇರುತ್ತೆ. ಆ ಎರಡೂ ಏನು ಈಗಲೂ ಬೆಳೀತಾ ಇದೆ ಅಂತ ಅಲ್ಲಿ ಹಳ್ಳಿಗರು ಹೇಳ್ತಾರೆ. ಆ ಎರಡು ಕಲ್ಲುಗಳಿದೆ, ಇಷ್ಟಿಷ್ಟೇ ಥರ ಕಲ್ಲುಗಳಿದೆ. ಯಾತಕ್ಕೆ ಅಂದರೆ ಆ ಅಣ್ಣ ತಂಗಿ ಅಷ್ಟೊಂದು ಅನ್ಯೋನ್ಯತೆಯಿಂದ, ಅಣ್ಣ ನಿಧನ ಆದ ಅಂತ ಹೇಳಿ ಗೊತ್ತಾದ ತಕ್ಷಣ ಪ್ರಾಣವನ್ನು ತ್ಯಾಗ ಮಾಡಿದ ದೇಹ ಅಲ್ಲಿ ಬಿದ್ದಿತ್ತು. ತಕ್ಷಣಕ್ಕೆ ತಂಗಿನೂ ಅಲ್ಲಮ್ಮ ಪ್ರಭುಗಳ ಜೊತೆ ನಡೆಸುವಂತಹ ಒಂದು ಸಂವಾದ, ನಂತರ ಆಕೆನೂ ಸಹ ಅಣ್ಣನ ಹಿಂದೆ ಹೋಗ್ತಾಳೆ ಅನ್ನುವಂಥದ್ರ ಬಗ್ಗೆ ಒಂದು ತುಂಬ ವಿಸ್ತಾರವಾದಂತಹ ಒಂದು ಕಥೆನೇ ನಾವು ಇಲ್ಲಿ ನೋಡಬಹುದು ಅನ್ನುವಂಥದ್ದು. ಈ ಅಜಗಣ್ಣ ಅನ್ನುವಂಥವನು ಒಬ್ಬ ಪ್ರಮದ ಗಣಾಧೀಶ್ವರ. ಅವನು ಏನು ಭೂಮಿಯ ಮೇಲೆ ಅವನ ಒಂದು ಜನನ ಆಗಿರುತ್ತೆ. ಆ ಜನನ ನಂತರ ತಂಗಿಯನ್ನು ಅವನು ಏನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾನೆ. ಆಕೆನೇ ಮುಕ್ತಾಯಕ್ಕ ವಚನಕಾರ್ತಿ. ಆಕೆ ಅಣ್ಣನ ಒಂದು ಆಕಸ್ಮಿಕ ಮರಣದಿಂದ ವಿಚಲಿತ ಆಗಿಬಿಡ್ತಾಳೆ. ಆಕೆ ವಾಪಸ್ ಬಂದಾಗ ಅಣ್ಣನ ವಿಯೋಗ ಆಕೆಗೆ ಬಹಳ ಒಂದು ನೋವನ್ನು ತರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭು ಬರ್ತಾರೆ. ಅಲ್ಲಮ್ಮ ಪ್ರಭು ಜೊತೆಗೆ ಆಕೆ ಒಂದು ಸಂವಾದ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾನು ಒಂದು ವಚನವನ್ನು ಹೇಳ್ತಾ ನಿಮಗೆ ಅದನ್ನು ವ್ಯಕ್ತಪಡಿಸೋಕ್ಕೆ ಹೋಗ್ತೇನೆ. ಯಾಕೆಂತಂದರೆ ಅಲ್ಲಮ್ಮ ಪ್ರಭು ಆಕೆಯನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳೇ ಬರ್ತಾನೆ. ಆ ವಚನಗಳು ಅಂದರೆ ಆಕೆ ಹೇಗೆ ಆ ವಚನಗಳಲ್ಲಿ ಅನುಭವಿಯಾಗಿದ್ಲು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಅಲ್ಲಮ್ಮ ಪ್ರಭು ಆಕೆ ಜೊತೆಗೆ ಸಂವಾದಕ್ಕೆ ಇಳಿತಾನೆ. ಆತ ಹೇಳುವಂತಹ ಒಂದು ಪ್ರಶ್ನೆಗೆ ಆಕೆ ನಮಸ್ಕಾರ ಮಾಡಿ ಆಕೆ ತನ್ನ ದುಃಖವನ್ನು ಹೇಳ್ಕೊಳ್ತಾಳೆ. ಅಲ್ಲಮ್ಮನ ಜೊತೆಗೆ ವಾದಕ್ಕೆ ತೊಡಗ್ತಾಳೆ ಮುಕ್ತಾಯಕ್ಕ. ದೇಹೇಂದ್ರಿಯ ಮನಃ ಪ್ರಾಣಾದಿ ಸೂತಕಗಳನ್ನು ಹಿಂಗದನ್ನಕ್ಕ, ಉತ್ಪತ್ತಿ ಸ್ಥಿತಿ ಲಯಂಗಳ ಭೇದವ ತಿಳಿಯದನ್ನಕ್ಕ, ಲಿಂಗದಲ್ಲಿ ಇದಿರಿಟ್ಟು ಮಾಡುವ ಕ್ರಿಯಾ ಸೂತಕ ಹಿಂಗದನ್ನಕ್ಕ, ತಾನು ಶಿವನಾಗಬಾರದು. ಅವಳು ಅಲ್ಲಮ್ಮ ಪ್ರಭುಗೆ ಹೇಳ್ತಾ ಹೋಗ್ತಾಳೆ. ಅಲ್ಲಮ್ಮ ಪ್ರಭು ಸಾವು ಅನ್ನೋದು ಸಹಜ ಅನ್ನೋಂಥದ್ದನ್ನು ಬಹಳ ಸಹಜವಾಗಿ ಅವಳಿಗೆ ಹೇಳಿದಾಗ ಆಕೆ ಹೇಳ್ತಾಳೆ, ನೀನು ಶಿವ ಆಗಬೇಡ ಅಂಥೇಳಿ, ಶಿವ ಆಗಬೇಡ, ನನಗೆ ಸಮಾಧಾನ ಮಾಡುವಂತಹ ಒಂದು ಒಂದು ಸಂದರ್ಭವನ್ನು ಮುಂದಿಟ್ಕೊಂಡು ನೀನು ಶಿವ ಆಗಬೇಡ ಅನ್ನೋಂಥದ್ದನ್ನು ಅಲ್ಲಮ್ಮ ಪ್ರಭುಗೆ ಹೇಳ್ತಾ ಹೋಗ್ತಾಳೆ. ಅಲ್ಲಮ್ಮ ಪ್ರಭು ಆಕೆಗೆ ಮತ್ತೊಮ್ಮೆ ಅವಳಿಗೆ ಸಮಾಧಾನ ಮಾಡ್ತಾ ಅವಳಲ್ಲಿ ಇರುವಂತಹ ಎಲ್ಲ ಒಳ್ಳೆಯ ವಿಚಾರಗಳನ್ನು, ಅವಳ ವಿಷಯಗಳನ್ನು ಹೊರಗಡೆಗೆ ತೆಗೆಯೋದಕ್ಕೆ ಹೋಗ್ತಾನೆ. ಆಗ ಅಲ್ಲಮ್ಮ ಪ್ರಭು ಆಕೆಗೆ ಹೇಳ್ತಾನೆ, ಮಾತನ್ನು ಹೇಗೆ ಆಡಬೇಕು. ತುಂಬ ಚುಚ್ಚಿ ಮಾತಾಡ್ತಾಳೆ ಅಲ್ಲಮ್ಮ ಪ್ರಭುಗೆ ಆಕೆ. ವಚನಗಳಲ್ಲೇ ಅಲ್ಲಮ್ಮ ಪ್ರಭುವನ್ನು ಹೀಯಾಳಿಸ್ತಾ ಅವನಿಗೆ ಬೈತಾ ಹೋಗ್ತಾಳೆ. ಹೀಯಾಳಿಸ್ತಾ ಅನ್ನೋದಕ್ಕಿಂತ ಬೈತಾ ಹೋಗ್ತಾಳೆ. ಆಗ ಅಲ್ಲಮ್ಮ ಪ್ರಭು ಆಕೆಗೆ ಹೇಳ್ತಾನೆ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದೇ ನಾದ ಬಿಂದು ಕಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳೆಲ್ಲ ಕೇಳ ಮರುಳೆ. ಅಲ್ಲಮ್ಮ ಪ್ರಭು ಆಕೆಗೆ ಹೇಳ್ತಾ ಹೋಗ್ತೇನೆ, ಮಾತನ್ನುವಂಥದ್ದು ಒಂದು ಜ್ಯೋತಿರ್ಲಿಂಗ ಇದ್ದ ಹಾಗೆ. ಎಷ್ಟೋ ಸಲ ನಾವು ನಮ್ಮ ದಿನನಿತ್ಯದ ಇದರಲ್ಲೇ ನಮ್ಮ ಮನೆಯಲ್ಲೇ ಹೇಳ್ತಾ ಹೋಗ್ತಾರೆ. ನಾವೇನಾದರೂ ತುಂಬ ತಕ್ಷಣಕ್ಕೆ ಮಾತಾಡಿಬಿಟ್ರೆ, ಯಾರಿಗಾದರೂ ಏನಾದರೂ ಹೇಳೋಕ್ಕೆ ಹೋದಾಗ ಹೇಳ್ತಾರೆ, ಮಾತಾಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ಯೋಚನೆ ಮಾಡಬೇಕು, ಏನಾದರೂ ಮಾತಾಡುವಾಗ ಯೋಚನೆ ಮಾಡಬೇಕು ಅನ್ನೋಂಥದ್ದು. ಅದು ಬಹುಶಃ ಆ ವಚನಗಳೆಲ್ಲ ಇವತ್ತಿಗೂ ಎಷ್ಟು ಪ್ರಸ್ತುತ ಅನ್ನೋಂಥದ್ದಕ್ಕೆ ನಾವು ಈ ವಚನವನ್ನೇ ನೋಡಬಹುದು ಅಂಥೇಳಿ. ಆದರೆ ಅದನ್ನು ಸಹ ಅವಳು ಒಪ್ಪದೆ ಮುಕ್ತಾಯಕ್ಕ ಹೇಳ್ತಾಳೆ, ನುಡಿಯ ಹಂಗಿನ್ನು ನಿಮಗೆ ಹಿಂಗದು, ನಡೆಯ ನೆಂತು ಪರರಿಗೆ ಹೇಳುವಿರಿ, ಒಡಲ ಹಂಗಿನ ಸುಳುವು ಬಿಡದು, ಎನ್ನೊಡನೆ ಮತ್ತೇತರ ಅನುಭಾವವಣ್ಣ, ತಾನಾದಲ್ಲದೆ ಇದರಿಂಗೆ ಹೇಳಬಹುದೇ, ಆರುವ ತೋರಬಲ್ಲರೆ ತನ್ನ ನರುಹದೆ, ಅರಿವೆನು ಕಾಣ ಎನ್ನ ಅಜಗಣ್ಣ ದೇವರು. ಅವಳು ಹೇಳ್ತಾಳೆ. ಅವಳು ಮತ್ತೆ ಅಲ್ಲಿ ಚುಚ್ತಾ ಹೋಗ್ತಾಳೆ. ಅಲ್ಲಮ್ಮ ಪ್ರಭುಗಳಿಗೆ ಚುಚ್ಚಿ ಮಾತಾಡ್ತಾನೆ. ಅಂದರೆ ನನಗೆ ಅಣ್ಣನ ಬಿಟ್ಟರೆ ಬೇರೆ ಯಾರೂ ದೊಡ್ಡವರಲ್ಲ ಅನ್ನೋಂಥದ್ದು ಅವಳು ಮನಸ್ಸಲ್ಲಿ. ಅಂದರೆ ಅಣ್ಣ ತಂಗಿಯ ಒಂದು ವಾತ್ಸಲ್ಯ, ಒಂದು ಸ್ನೇಹ, ಆ ಒಂದು ಸಂಬಂಧ ಹೇಗಿತ್ತು ಅನ್ನೋಂಥದ್ದಕ್ಕೆ ನಾವಿಲ್ಲಿ ಮುಕ್ತಾಯಕ್ಕ ಮತ್ತು ಅಜಗಣ್ಣನ ಒಂದು ಉದಾಹರಣೆಯನ್ನು ನಾವಿಲ್ಲಿ ತೆಗೆದುಕೊಳ್ಬೋದು ಅನ್ನೋಂಥದ್ದನ್ನು. ಕೊನೆಗೆ ಆಕೆಗೆ
ಅಲ್ಲಮ್ಮ ಪ್ರಭುಗಳು ತಲೆಬಾಗಿ ಆಕೆಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇರುವಾಗಲೇ ಆಕೆ ಮತ್ತೆ ಅಲ್ಲಮ್ಮ ಪ್ರಭುಗಳಿಗೆ ತಲೆಬಾಗಿ ಆಕೆ ಅವತ್ತು ಕೊನೆಯದಾಗಿ ಅವಳು ಹೇಳುವಂಥದ್ದು, ತನ್ನ ತಾನರೆದೆಡೆ ನುಡಿಯೆಲ್ಲ ತತ್ವ ನೋಡ, ತನ್ನ ಮರೆದೆಡೆ ನುಡಿಯೆಲ್ಲ ಮಾಯೆ ನೋಡ, ನಿನ್ನ ಮನದ ಕಳವಳವ ತಿಳುಹಲೆಂದು ಮಾತನಾಡಿಸಿ ನೋಡಿದಡೆ ಎನ್ನ ಮನದೊಳಗೆ ಕಂದು ಕಲೆ ಎಂಬುದಿಲ್ಲ ನೋಡ. ನಾನು ಇಷ್ಟೊತ್ತು ಮಾತಾಡಿದೆ, ನನ್ನ ಮನಸ್ಸಿನೊಳಗೆ ಯಾವುದೇ ಒಂದು ಕಲೆ ಇಲ್ಲ, ಕಂದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾಳೆ. ಬಹುಶಃ ಒಂದು ಸ್ತ್ರೀ ಆಧ್ಯಾತ್ಮಕ್ಕೆ ಒಂದು ಕಿರೀಟ ಇಟ್ಟಂತೆ ಮುಕ್ತಾಯಕ ಅವತ್ತು ಮಾತಾಡಿದ್ದಾಳೆ. ಬಹುಶಃ ಅದೆಲ್ಲ ನಮಗಿವತ್ತು ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸೋತಿದ್ದೀವಿ ಎಲ್ಲೋ ಅನ್ನುವಂಥದ್ದನ್ನು ನಾವಿವತ್ತು ನೇರವಾಗಿ ಒಪ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನು. ಮಹಾದೇವಿ ಅಕ್ಕ, ನಾನು ಆಗಲೇ ನಿಮಗೆ ಹೇಳಿದೆ ಮಹಾದೇವಕ್ಕ ಹೇಗೆ ಅಂತ. ಅವಳದನ್ನು ಮತ್ತೆ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಅಕ್ಕನ ಬಗ್ಗೆ ನಾವು ಇಡೀ ದಿನ ಮಾತಾಡ್ಬೋದು. ಅವಳು ಹೇಗೆ, ಯಾವ ರೀತಿಯಲ್ಲಿ, ಹೇಗೆ, ಎಲ್ಲಿ, ಯಾವ ರೀತಿಯಲ್ಲಿ ಅವಳ ಒಂದು ಹುಟ್ಟು ಭೂಮಿಯಲ್ಲಿ ಆಯಿತು ಅನ್ನುವಂಥದ್ದನ್ನೇ ನಾವು ಅವಳ ಜೀವನ ಚರಿತ್ರೆಯನ್ನು ನೋಡಿದಾಗ ತಿಳ್ಕೊಳ್ಳುವಂಥದ್ದು. ಅದ್ರ ಬಗ್ಗೆ ಒಬ್ಬರು ಗುರುದೇವಿ ತಾಯಿ ಹಿರೇಮಠ ಅಂತ ಹೇಳಿ ತುಂಬ ಚೆನ್ನಾಗಿ ಅವರು ಒಂದು ತ್ರಿಪದಿಯನ್ನು ರಚಿಸಿದ್ದಾರೆ ಸುಮಾರು ಒಂದು 50 ವರ್ಷದ ಹಿಂದೆ. ಅದರಲ್ಲಿ ನಾನು ತುಂಬ ಇಷ್ಟ ಆಗಿದ್ದದ್ದು ನಾನು ಸ್ಟ್ಯಾಂಜನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಮದುವೆಯಾಗಲು ಬಂದ ಮದದ ಕೌಶಿಕ ದೊರೆಯ ಮದವಿಳಿಸಿ ಸಿರಿಗಿರಿಯ ಶಿವನ ಕೈ ಹಿಡಿದು ಮದ ಮೋಹ ಮತ್ಸರವೇ ನುದಿತ ಯೌವನದಲ್ಲಿ ಸದ ಮಲಳೆ ನೀ ತೊರೆದು ಕೃತಳಾದೆ. ಅವ್ರು ಹೇಳ್ತಾ ಹೋಗ್ತಾರೆ. ಅಂದರೆ ಆ 4 ಸಾಲಿನಲ್ಲೇ ಅವಳ ಇಡೀ ಜೀವನ ಹೇಗಿತ್ತು ಅನ್ನೋಂಥದ್ದು ಬರುತ್ತೆ. ಕೌಶಿಕ, ಅವಳ ಹುಟ್ಟು, ಅವಳ ತಂದೆ ತಾಯಿ, ನಂತರ ಕೌಶಿಕ. ಬಹುಶಃ ನಿಮ್ಗೆ ಇನ್ನೊಂದು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತಿಗೂ ಅಕ್ಕ ಮಹಾದೇವಿಯ ವಂಶಸ್ಥರು ಶಿಕಾರಿಪುರದಲ್ಲಿ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಉಡುತಡಿನಿಗೆ ಅದೊಂದು ಸಾಕ್ಷ್ಯಚಿತ್ರ ಮಾಡಲಿಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ನಾನು ಸ್ಕ್ರಿಪ್ಟನ್ನು ಬರೆಯುವಾಗ ಒಂದು ಮಹಾದೇವೈಕನ ರಗಳೆ ಅಂತೇಳಿ ಹರಿಹರ ಬರೆದಿದ್ದಂತಹ ಒಂದು ಪುಸ್ತಕ ಸಿಕ್ತು. ಅದರಲ್ಲಿ ಎಲ್ಲೋ ಒಂದು ಕಡೆಗೆ ಉಲ್ಲೇಖ ಮಾಡಿರೋವಂಥದ್ದು ಶಿರಾಳಕೊಪ್ಪದ ಹತ್ತಿರ ಒಂದು ಕಾಳೆನಹಳ್ಳಿ ಆಶ್ರಮ ಅಂಥೇಳಿ, ಅಲ್ಲಿ ಒಂದು ಸಮಾಧಿ ಇದೆ ಅಕ್ಕ ಮಹಾದೇವಿ ವಂಶಸ್ಥರು ಅಂಥೇಳಿ. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಾವು ಹುಡುಕಿದಾಗ ಈಗಲೂ ಇದ್ದಾರೆ, ಅವ್ರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿದ್ದಾಯಿತು. ಅವ್ರ ಮನೆಯಲ್ಲಿರುವಂತಹ ತಾಳೆಗರಿಗಳನ್ನು ನೋಡಿದಾಯಿತು. ಈಗಲೂ ಸಹ ಅಂದರೆ ಅಕ್ಕ ಮಹಾದೇವಿ ಒಬ್ಬಳೇ ಮಗಳು, ಅಕ್ಕ ಮಹಾದೇವಿಯ ತಂದೆಯ ಅಣ್ಣ ತಮ್ಮಂದಿರ ಮಕ್ಕಳು ಈಗ ಇರೋವಂಥವ್ರು. ಅವರು ಆ ವಂಶವೃಕ್ಷವನ್ನು ಕೊಟ್ಟಿದ್ದಾರೆ. ಈಗ ಆ ವಂಶವೃಕ್ಷವನ್ನು ತೆಗೆದುಕೊಂಡು ಒಂದು ಸಂಶೋಧನೆ ಶುರುವಾಗಿದೆ. ಯಾತಕ್ಕೆ ಅಂತಂದರೆ ಅವ್ರದ್ದೊಂದು ತಾಮ್ರದ ಪತ್ರ ಎಲ್ಲೋ ಹಾಕ್ಕೊಂಡಿದೆ. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಹೆಳವರು ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಂಥವ್ರು. ಇಲ್ಲಿ ಉತ್ತರ ಕರ್ನಾಟಕದವರು ಇದ್ದರೆ ಅವರಿಗೆ ಗೊತ್ತಾಗುತ್ತೆ. ಹೆಳವರಲ್ಲಿ ಒಬ್ಬರು ಒಬ್ಬರು ಸ್ವಾಮಿಗಳಿದ್ದಾರೆ. ಅವರು ಗೋಕಾಕ ಜಿಲ್ಲೆಯಲ್ಲಿ ಯಾವುದೋ ಒಂದು ಕಾಡಿನಂತಹ ಒಂದು ಪ್ರದೇಶದಲ್ಲಿ ಇದ್ದಾರೆ ಅಂಥೇಳಿ ಅವ್ರ ಹತ್ರ ಸುಮಾರು 700 ಈ ತರಹದ ತಾಮ್ರಪತ್ರಗಳು, ಬೆಳ್ಳಿ ಪತ್ರಗಳೆಲ್ಲ ಇದೆ. ಅದರಲ್ಲಿ ಈ ಅಕ್ಕ ಮಹಾದೇವಿ ವಂಶಸ್ಥರದ್ದು ಒಂದು ಸೇರಿಕೊಂಡಿದೆ ಅನ್ನುವಂಥದ್ದು ಮಾಹಿತಿ. ಅದರದ್ದು ಒಂದು ಹುಡುಕಾಟನೂ ಸಹ ನಡೆದಿದೆ. ಯಾಕೆಂದರೆ ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ಇದೆಲ್ಲ ಪುಸ್ತಕದಲ್ಲಿ ಬರುವಂಥದ್ದು ನಾವು ಓದ್ತೀವಿ, ಕೇಳ್ತೀವಿ. ಆದರೆ ಪ್ರತಿಯೊಂದಕ್ಕೂ ಮೊನ್ನೆ ನಾವು ನೋಡ್ತಾ ಇದ್ದ ಹಾಗೆ ರಾಮ ಸೇತುದ್ರ ಬಗ್ಗೆ ನಾವೇನು ನೋಡ್ತಾ ಇದ್ವಿ, ಎಲ್ಲ ಮಾಯೆ, ಏನೂ ಇಲ್ಲ, ಏನೇನೋ ಮಾತುಗಳನ್ನು ನಾವು ಇತ್ತೀಚೆಗೆ ಕೇಳ್ತಾ ಇದ್ದೀವಿ. ಖಂಡಿತ ಇಲ್ಲ. ಎಲ್ಲದಕ್ಕೂ ಒಂದು ಹಿನ್ನೆಲೆ ಇದೆ, ಎಲ್ಲದಕ್ಕೂ ಒಂದು ಪೌರಾಣಿಕತೆ ಇದೆ, ಎಲ್ಲದಕ್ಕೂ ಒಂದು ಇತಿಹಾಸ ಇದೆ. ನಾವು ಉತ್ತರ ಭಾರತದಲ್ಲಿ ಹೋದಾಗ ಅಲ್ಲಿರುವಂತಹ ಪ್ರತಿಯೊಂದು ಸ್ಥಳಗಳನ್ನು ನೋಡಿದಾಗ ಆ ಪೌರಾಣಿಕ ಹಿನ್ನೆಲೆಗಳ ಬಗ್ಗೆ ನಾವು ತಿಳ್ಕೊಂಡಾಗ ಎಲ್ಲದಕ್ಕೂ ಒಂದು ಅರ್ಥ ಇದೆ. ಅದು ಎಲ್ಲ ನಡೆದಿದ್ದಂಥದ್ದು ಸತ್ಯ ಅನ್ನೋಂಥದ್ದು ಗೊತ್ತಾಗುತ್ತೆ. ಹಾಗೆ ಅಕ್ಕ ಮಹಾದೇವಿಯ ಒಂದು ಹೆಸರಿನ ಹಿಂದೆ ಹುಡುಕಾಟ ಆದಾಗ ಈ ಒಂದು ಮಾಹಿತಿ ಎಲ್ಲ ಸಿಕ್ಕು. ಈಗಲೂ ಸಹ ಆಕೆಯ ವಂಶಸ್ಥರು ಇದ್ದಾರೆ ಎನ್ನುವಂಥದ್ದು ನಮಗೆ ಗೊತ್ತಾಯಿತು ಅಂತ ಹೇಳಿ. ಆ ಮಹಾದೇವಿ ಆಕೆಯ ಹುಟ್ಟಿನ ಬಗ್ಗೆ ಸುಮಾರು ಗೊಂದಲಗಳಿದೆ. ಆಕೆ ಶಿವನ ಗಣ ಸಮೂಹದಲ್ಲಿ ಆದಂತಹ ಒಂದು ಅಚಾತುರ್ಯದಿಂದ ಭೂಮಿಯ ಮೇಲೆ ಜನಿಸಿದಳು ಅನ್ನುವಂಥದ್ದನ್ನು ಬಹುಶಃ ಬಳ್ಳಿಗಾವಿಯ ಪಕ್ಕ ಏನು ಅಲ್ಲಮ್ಮ ಪ್ರಭುಗಳ ಒಂದು ಊರಿದೆ, ನಾವು ಅಲ್ಲಿ ಹೋದಾಗ
ಅಲ್ಲಿ ಇದ್ದಂತಹ ಒಂದಷ್ಟು ಕುರುಹುಗಳನ್ನು ಕೆದಕ್ತಾ ಹೋದಾಗ ಅಲ್ಲಿ ಗೊತ್ತಾಗಿದ್ದಂಥದ್ದು ಬಹುಶಃ ಅಲ್ಲಮಪ್ರಭುಗಳು ಮತ್ತು ಅಕ್ಕ ಮಹಾದೇವಿ ಚಿಕ್ಕಂದಿನಲ್ಲೇ ಏನಾದರೂ ಮಾತಾಡಿದ್ರಾ, ಕೇಳಿದ್ರಾ? ಅಲ್ಲಮಪ್ರಭುಗಳೇ ಹೇಳಿದ್ರ ಅವಳನ್ನು ಕಲ್ಯಾಣಕ್ಕೆ ಬಾ ಅಂಥೇಳಿ. ಯಾಕೆಂದರೆ ಕಲ್ಯಾಣದಿಂದ ಕದಳಿಯತ್ತ ಅಕ್ಕ ಮಹಾದೇವಿಯನ್ನು ಕಳಿಸಿತ್ತು ಅಲ್ಲಮಪ್ರಭುಗಳೇ. ಹೋಗು ತಾಯೇ, ಅಲ್ಲೊಂದು ಜ್ಯೋತಿಯುಂಟು, ಅದನ್ನು ನೀನು ಮುಟ್ಟಬೇಕು, ಹೋಗು ತಾಯಿ ಅಂತ ಹೇಳಿಬಿಟ್ಟು ಅಕ್ಕ ಮಹಾದೇವಿಯನ್ನು ಅಲ್ಲಮಪ್ರಭುಗಳು ಕಲ್ಯಾಣದಿಂದ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಕದಳಿಯಲ್ಲಿ ಈಗಲೂ ಅಲ್ಲಿ ಆ ಒಂದು ದುರ್ಗಮವಾದಂತಹ ಒಂದು ಗುಡ್ಡ, ಅದು ರಸ್ತೆ, ಅದು ಕಾಡದು. ಅಲ್ಲಿ ಇಳಿದು ಹೋದಾಗ ಆಕೆ ಅಲ್ಲಿ ಒಂದು ಚಿಕ್ಕದಂತಹ ಒಂದು ಶಿವಲಿಂಗು ಇದೆ, ಅಲ್ಲಿ ಆಕೆ ಐಕ್ಯ ಆದ್ಲು ಅನ್ನುವಂಥದ್ದು ಒಂದನ್ನು ನಾವು ಕೇಳ್ತೇವೆ. ಅಲ್ಲಿ ಒಂದು ಜ್ಯೋತಿ ಇದೆ, ನೀ ಹೋಗು ಅನ್ನುವಂಥದ್ದನ್ನು ಅಲ್ಲಮಪ್ರಭುಗಳು ಹೇಳಿದ್ರು ಆಗ ಅನ್ನುವಂಥದ್ದನ್ನು ಒಂದು ವಚನದಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಅಲ್ಲಮಪ್ರಭುಗಳು ಮತ್ತು ಅಕ್ಕ ಮಹಾದೇವಿ ಎರಡೂ ಊರುಗಳು ಉಡುತಡಿ ಮತ್ತು ಬಳ್ಳಿಗಾವೆ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದರಿಂದ ಬಹುಶಃ ಅವರು ಆ ಥರದ್ದೇನಾದರೂ, ನಾವು ವೈಚಾರಿಕ ನೆಲೆಯಲ್ಲಿ ಇತ್ತೀಚಿನ ಏನು ಇದರಲ್ಲಿದೆ, ನಾವು ಒಂದಷ್ಟು ಜೊತೆಯಲ್ಲಿ ಇದ್ದಂಥವ್ರು ಜೊತೆಗೆ ಆತೀರು ನಾವೆಲ್ಲರೂ ಅವತ್ತು ಮಾತಾಡ್ಕೊಂಡಿದ್ದೆ. ಯಾಕೆಂದರೆ ಎಷ್ಟು ಸಲ ಗೊಂದಲಗಳು ಇದನ್ನು ಹುಡುಕಾಟವನ್ನು ಮಾಡುವಾಗ ಅದೆಲ್ಲ ಕಾಡುತ್ತೆ ನಮ್ಮನ್ನು ಅಂತ ಹೇಳಿ. ಇನ್ನೊಂದು ತುಂಬ ವಿಶೇಷವಾಗಿ ಹೇಳಬೇಕು ಅನ್ನೋಂಥದ್ದಾದರೆ, ಕದಳಿಯ ಶ್ರೀಶೈಲದಲ್ಲಿ ಅಕ್ಕ ಮಹಾದೇವಿ ಏನು ಹೋಗಿ ಅಲ್ಲಿ ಶ್ರೀಶೈಲ ದೇವಸ್ಥಾನದ ಒಳಗಡೆ ಅವಳದೊಂದು ಮೂರ್ತಿ ಇದೆ. ಆ ಮೂರ್ತಿ ಏನು ಅಲ್ಲಿ ಆಕೆ ಪ್ರತಿನಿತ್ಯ ಅಲ್ಲಿ ಪೂಜೆಯನ್ನು ಮಾಡಿ ನಂತರ ಕದಳಿಯ ಬನಕ್ಕೆ ಆಕೆ ಹೋಗ್ತಾಳೆ. ಕೌಶಿಕ ಇಲ್ಲಿಂದ ಆಕೆಯನ್ನು ಹುಡುಕೊಂಡು ಸನ್ಯಾಸಿಯಾಗಿ ಹೋಗ್ತಾನೆ. ಆತನನ್ನು ಕೊನೆಯದಾಗಿ ದರ್ಶನ ಮಾಡಿ ಆಕೆ ಮುಂದಕ್ಕೆ ಹೋಗಿ ಐಕ್ಯ ಆಗ್ತಾಳೆ ಚೆನ್ನಮಲ್ಲಿಕಾರ್ಜುನನಲ್ಲಿ ಅಂತ ಹೇಳೇನಿದೆ. ಆಕೆ ಹೋಗೋ ಹೇಳ್ತೇವೆ, ರೂಹಿಲ್ಲದ ಕೇಡಿಲ್ಲದ ಚೆಲುವಂಗೆ ನಾನೊಲಿದೆ. ಆಕೆ ಹೇಳ್ತಾಳೆ, ರೂಪ ಇಲ್ಲ, ಏನೂ ಇಲ್ಲ, ಅಂತಹ ಒಂದು ಚೆಲುವಂಗೆ ನಾನು ಒಲಿದೆ. ಅಂದರೆ ಶಿವ ಕಲ್ಲು ಅವನಿಗೆ ನಾನು ಒಲದೆ ಅನ್ನೋಂಥದ್ದನ್ನು ಹೇಳ್ತಾ ಹೋಗ್ತಾಳೆ. ಅಂದರೆ ಯಾವ ರೀತಿಯಲ್ಲಿ ಹೇಗೆ ಆಕೆ ಇದನ್ನೆಲ್ಲ ಏನು ಅದನ್ನು ಆಕೆ ಜೀವನದಲ್ಲೇ ಅದನ್ನು ಹೇಳ್ತಾ ಹೋದ್ಲು ಅನ್ನುವಂಥದ್ದನ್ನು ಅಲ್ಲಿ ಕದಳಿಯಲ್ಲಿ ನಾವು ಇತ್ತೀಚೆಗೆ ಒಬ್ಬ ಮುಸ್ಲಿಂ ಅಲ್ಲಿ ಶ್ರೀಶೈಲದ ಪಕ್ಕದ ಒಂದು ಹಳ್ಳಿಯಲ್ಲಿ, ಆ ಹಳ್ಳಿಯ ಹೆಸರು ಮರ್ತೋಗಿದೆ ನನಗೆ, ಆ ಹಳ್ಳಿಯಲ್ಲಿ ಆತ ಈಗಲೂ ಇದ್ದಾರೆ. ಆತನ ಕಳೆದ 1.5 ವರ್ಷದ ಹಿಂದೆ ನಾನು ಭೇಟಿಯಾದೆ. ಆತ ಪ್ರತಿನಿತ್ಯ ದೋಣಿಯಲ್ಲಿ 50 ವರ್ಷದಿಂದ ಏನು ಇಲ್ಲಿಂದ ಹೋಗ್ತಾರೆ ಕದಳಿಗೆ ಹೋಗುವಂಥವ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಕದಳಿಯನ್ನು ತೋರಿಸಿ 8 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ, ಯಾರೇ ಹೋದರೂ ಈಗಲೂ ನಡ್ಕೊಂಡು ಹೋಗಬೇಕು 8 ಕಿಲೋಮೀಟ್ರ್, ಮತ್ತು ಆ ಕಡೆಗೆ 3 ಒಟ್ಟು 11-12 ಕಿಲೋಮೀಟ್ರ್ ನಡೀಬೇಕು. ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿ ಮತ್ತೆ ವಾಪಸ್ ಆತ ಪ್ರವಾಸಿ ತಾಣವನ್ನು ತೋರಿಸುವಂಥ ಒಬ್ಬ ಇದು ಗೈಡ್. ಆತ ಹೇಳುವಂಥದ್ದು, ಆತಂದೇನಾದರೂ ಅನುಭವಗಳಿದೆಯಾ ಕೇಳೋಣ ಅಂತ ನಾನು ಹೇಳಿದೆ ಆಗಲೇ. ಎಲ್ಲೇ ಹೋದರೂ ಶರಣರ ಕ್ಷೇತ್ರಗಳಂತ ಹೋದ ತಕ್ಷಣ ಅನ್ನಿಸ್ತಾ ಇದ್ದಿದ್ದು ಇಲ್ಲೇನಾದರೂ ಸಿಗುತ್ತಾ ಅಂತ ಒಂಚೂರು ಹುಡುಕಾಟಗಳು ನಡೀತಾ ಇತ್ತು ಅಂತ ಹೇಳಿ. ಹಾಗೆ ಆತನ ಕೇಳಿದಾಗ ಆತ ಹೇಳಿದ್ದು, ಒಂದು ಸಲ ರಾತ್ರಿಯಲ್ಲಿ ಉಳಿಯುವಂತಹ ಸಂದರ್ಭ ನನಗೆ ಬಂತು. ರಾತ್ರಿ ಉಳಿದಾಗ ನನಗೆ ತುಂಬ ಉದ್ದನೆಯ ಒಂದು ತಾಯಿ ಥರದಲ್ಲಿ ನನಗೆ ಕಾಣಿಸಿದ್ರು. ಬಿಳಿ ಸೀರೆಯನ್ನು ಆಕೆ ಉಟ್ಕೊಂಡಿದ್ರು. ಆಕೆ ನನಗೆ ಒಂದೇ ನಿಮಿಷ ನನ್ನ ಜೊತೆಗೆ ಮಾತಾಡಿದ್ದು, ನೀನು ಇಲ್ಲಿಯೇ ಇರು ಅಂತ ಹೇಳಿದ್ರು. ನಾನು ಕಣ್ಣು ಬಿಡೋ ಅಷ್ಟರಲ್ಲೇ ಆಕೆ ಕಾಣಿಸ್ಲಿಲ್ಲ ನನಗೆ. ಆಕೆನೇ ನನ್ನ ಅಕ್ಕ. ಆತ ಏನು ತುಂಬ ಭಾವುಕನಾಗಿ ಮಾತಾಡ್ತಾ ಅಳೋಕ್ಕೆ ಶುರು ಮಾಡಿದ್ರು. ಆತ ಸುಮಾರು 70 ವರ್ಷದ ಸನಿಹದಲ್ಲಿ ಇದ್ದಂತಹ ವ್ಯಕ್ತಿ. ನಾನು ಅವರನ್ನು ಭೇಟಿ ಮಾಡಿದಾಗ ಬಹಳ ಒಂದು ಭಾವುಕರಾಗಿ ಅವರು ಈಗ ನನಗೆ ಯಾಕೆ ಅಕ್ಕ ಸಿಗ್ತಾ ಇಲ್ಲ, ಎಷ್ಟು ಒಂದು ಇದನ್ನು ಮನಸ್ಸಿಗೆ ತಗೊಂಡಿದ್ರು ಅಂತ ಅಂದರೆ, ಅವ್ರ ಹೆಂಡತಿ ಹೇಳ್ತಾಯಿದ್ರು, ನಮಗೆ ಅವರನ್ನು ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದು ಕನಸು ಅಂತ ಹೇಳಿ ಅವ್ರನ್ನ ನಾವು ಕನ್ವಿನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದನ್ನು ಹೇಳ್ತಾಯಿದ್ರು. ನಾವು ಅದನ್ನು ಶ್ರೀಶೈಲ ಪಕ್ಕದಲ್ಲಿರುವಂಥ ಒಂದು ಹಳ್ಳಿಲೇ ಆತನ ಒಂದು ಚಿಕ್ಕ ಮನೆ ಇದೆ. ಆತ ಮುಸ್ಲಿಂ. ಮಹಾದೇವಿ ಅಕ್ಕನ ಬಗ್ಗೆ ನಾನು ಹೇಳಿದೆ. ಬಹಳ ನಾವು ಮಾತಾಡ್ತಾ ಆಕೆಯ ವಚನಗಳನ್ನು, ಆಕೆಯನ್ನು ನಾವು ಏನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ, ತಿಳ್ಕೊಳ್ಳೋಕ್ಕೆ ಆಳವಾಗಿ ಹೋಗ್ತೀವಿ. ನಾವಷ್ಟು ತಿಳ್ಕೊಳ್ಳೋಕ್ಕೆ ಹೋದಷ್ಟು ಅವಳು ನಮಗೆ ನಿಗೂಢವಾಗ್ತಾಳೆ ಅನ್ನುವಂಥದ್ದನ್ನು. ಅವಳು ದಾರಿಯಲ್ಲಿ ಹೋಗ್ತಾ ಅಲ್ಲಿ ಆಕೆ ಒಂದು ಈ ತನ್ನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುವಂಥ, ನಾನು ಇವತ್ತು ಬೆಳಗ್ಗೆ ನನ್ನ ಈ ತಿಂಗಳ ಪತ್ರಿಕೆಯ ಸಂಪಾದಕೀಯವನ್ನು ಬರಿತಾ ಇದೆ. ಅದರಲ್ಲಿ ಇತ್ತೀಚೆಗೆ ನಡೆದಂತಹ ಅತ್ಯಾಚಾರದ
ಏನು ಒಂದು ಕುರುಹನ್ನು ತೆಗೆದುಕೊಂಡು ನಾನು ಬರಿತಾ ಇದ್ದೆ, ಮಹಿಳಾ ದೌರ್ಜನ್ಯಕ್ಕೆ ಕೊನೆ ಇಲ್ಲವೇ ಅಂತ ಹೇಳಿ, ಮಹಿಳಾ ಸುರಕ್ಷತೆ ಎಷ್ಟು ಅನ್ನುವಂಥದ್ದನ್ನು. ಆಗ ತಕ್ಷಣಕ್ಕೆ ನೆನಪಾಗಿದ್ದು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಬಗ್ಗೆ ಯಾಕೆ ನೆನಪಾಗ್ತಾಳೆ ಅಂದರೆ, ಅವತ್ತು ಆಕೆ ತನ್ನೆಲ್ಲ ಆಸೆಗಳನ್ನು ಬದಿಗಿಟ್ಟು, ಬಾಹ್ಯ ಆಸೆಗಳನ್ನು ಬದಿಗಿಟ್ಟು, ಆಕೆ ಹೇಗೆ ತನ್ನ ಮೈಮೇಲಿನ ಒಂದು ಬಟ್ಟೆಯನ್ನು ಕಳಚಿ, ಯಾವ ರೀತಿ ತನ್ನ ಕೂದಲುಗಳಿಂದ ಮೈಯನ್ನು ಪೂರ್ತಿ ಆವರಿಸಿಕೊಂಡು ಹೇಗೆ ಹೋಗ್ತಾಳೆ, ಎಲ್ಲರನ್ನ ಹೇಗೆ ಅವಳು ಎದುರಿಸ್ತಾಳೆ. ಆ ಸಂದರ್ಭದಲ್ಲಿ ಕಿನ್ನರಿ ಬೊಮ್ಮೆಯನ್ನು ಅಲ್ಲಮಪ್ರಭುಗಳು ಕಳಿಸ್ತಾರೆ ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳಿ. ಆಕೆಯ ಮನಸ್ಸಿನಲ್ಲಿ ಹೇಗಿದೆ, ಆಕೆ ಕಾಮವನ್ನು ಹೇಗೆ ಗೆದ್ದಿದ್ದಾಳೆ ನೋಡಬೇಕು ಅಂಥೇಳಿ ಕಿನ್ನರಿ ಬೊಮ್ಮೆಯನ್ನು ಅಕ್ಕ ಮಹಾದೇವಿ ಹತ್ರ ಕಳಿಸ್ಕೊಡ್ತಾರೆ ಅಲ್ಲಮಪ್ರಭುಗಳು. ಆಗ ಆಕೆ ಒಂದು ವಚನವನ್ನು ಹೇಳ್ತಾಳೆ, ಅಂಗದ ಬಂಗವ ಲಿಂಗ ಸುಖದಿಂದ ಗೆಲಿದೆ, ಮನದ ಬಂಗವ ಅರುಹಿನ ಮುಖದಿಂದ ಗೆಲಿದೆ, ಜೀವದ ಬಂಗವ ಶಿವಾನುಭವದಿಂದ ಗೆಲಿದೆ, ಕರಣದ ಕತ್ತಲೆಯ ಬೆಳಗನುಟ್ಟು ಗೆಲಿದೆ, ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ ಕಾಮನ ಸುಟ್ಟುರುಹಿದ ಭಸ್ಮವ ನೋಡಯ್ಯ. ಚನ್ನಮಲ್ಲಿಕಾರ್ಜುನ, ಕಾಮನ ಕೊಂದು ಮನಸಿಜ ನಾಗುಳಿಹಿದರೆ ಮನಸಿಜನ ತಲೆಯ ಬರಹವ ತೊಡೆದೆನು. ಕಾಮವನ್ನು ಹೇಗೆ ಗೆದ್ದೆ ಅನ್ನುವಂಥದ್ದನ್ನು ಆಕೆ ಅಲ್ಲಿ ಆ ಕಿನ್ನರಿ ಬೊಮ್ಮೆಗೆ ಹೇಳ್ತಾ ಹೋಗ್ತಾಳೆ. ಅಲ್ಲಮ್ಮನಿಗೆ ಅಲ್ಲಿಂದ ವಾಪಸ್ಸು ಆಕೆ ಬರ್ತಾಳೆ ಕಲ್ಯಾಣಕ್ಕೆ. ಅಲ್ಲಿ ಅಲ್ಲಮಪ್ರಭುಗಳು ಆಕೆಗೆ ಹೇಳ್ತಾರೆ, ನೀನು ಹೀಗೆ ಬಂದಿದೀಯಾ ಅನ್ನುವಂಥದ್ದಾದರೆ ನಿನ್ನ ಕುರುಹನ್ನು ಹೇಳಿ ನೀನು ಒಳಗಡೆ ಕಾಲಿಡು ಅಂತ ಹೇಳಿ ಆಕೆಗೆ ಹೇಳ್ತಾರೆ ಕಲ್ಯಾಣದಲ್ಲಿ. ಹೇಳಿದಾಗ ಆಕೆ ಒಂದು ಹೇಳ್ತಾಳೆ ಅಲ್ಲಮ್ಮ ಪ್ರಭುಗಳಿಗೆ, ಕಾಯ ಕರ್ರನೆ ಕಂದಿದಡೇನೆಯ್ಯ, ಕಾಯ ಮಿರ್ರನೆ ಮಿಂಚಿದಡೇನೆಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನ ಲಿಂಗವು ಒಲಿದ ಕಾಯವು ಹೇಗಿದ್ದಡೇನೆಯ್ಯ. ನನ್ನ ಕಾಯ ಹೇಗಿದ್ರೇನು, ಕಾಯ ದೇಹ ಹೇಗಿದ್ರೇನು, ಚನ್ನಮಲ್ಲಿಕಾರ್ಜುನನಿಗೆ ಒಲಿದು ಬಿಟ್ಟಿದ್ದೀನಿ, ಚನ್ನಮಲ್ಲಿಕಾರ್ಜುನನಿಗೆ ನಾನು ಒಲಿದು ಬಿಟ್ಟಿದ್ದೀನಿ. ಒಲಿದ ಮೇಲೆ ಈ ಕಾಯ ತೊಗೊಂಡು ಏನು ಮಾಡಬೇಕು ಅನ್ನುವಂಥದ್ದನ್ನು ಅಲ್ಲಮ್ಮ ಪ್ರಭುಗಳು ಕೇಳಿ ಅಲ್ಲಿರುವಂತಹ ಎಲ್ಲ ಶರಣರು, ಆ ಅನುಭವ ಮಂಟಪದಲ್ಲಿರುವಂಥ ಎಲ್ಲ ಶರಣರು ಆಕೆಗೆ ತಲೆಬಾಗುವಂತಹ ಒಂದು ವಚನವನ್ನು ಆಕೆ ಈ ವಚನವನ್ನು ಹೇಳ್ತಾಳೆ. ಆ ಸಂದರ್ಭದಲ್ಲಿ ಅದಾದ ನಂತರ ನಾನು ಇನ್ನೊಂದು ವಚನವನ್ನು, ಅಂದರೆ ಅಕ್ಕ ಮಹಾದೇವಿ ಯಾವ ಮಟ್ಟಕ್ಕೆ ಶರಣರ ಮನಸ್ಸಿನಲ್ಲಿ ನಿಂತಿದ್ಲು ಅನ್ನೋಂಥದ್ದಕ್ಕೆ ಒಂದು ವಚನ, ಚನ್ನಬಸವಣ್ಣ ಹೇಳಿರುವಂಥದ್ದು ಒಂದು ವಚನವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ಯರ 60 ವಚನಕ್ಕೆ ದಂಡಾಯಕರ 20 ವಚನ, ಇವರೆಲ್ಲ ವಚನಕಾರರು. ದಂಡಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಸಂಗಮ ದೇವ ಮಹಾದೇವಿ ಎಕ್ಕನ 1 ವಚನ ನಿರ್ವಚನ. ಅಂದರೆ ಅಷ್ಟು ಜನದ ಎಲ್ಲ ಶ್ರೇಷ್ಠ ವಚನಕಾರರು ಇವರೆಲ್ಲ. ದಂಡಾಯಕರು ಇರಬಹುದು, ಪ್ರಭುದೇವರು ಇರಬಹುದು, ಅಜಗಣ್ಣ ಇರಬಹುದು, ಎಲ್ಲ ಶ್ರೇಷ್ಠ ವಚನಕಾರರು, ಹಿರಿಯರು, ಅಕ್ಕ ಮಹಾದೇವಿಗಿಂತ ಹಿರಿಯರು. ಅವರೆಲ್ಲರಿಗಿಂತ ಮಹಾದೇವಿ ಅಕ್ಕನ 1 ವಚನ ಎಷ್ಟರ ಮಟ್ಟಕ್ಕೆ ಶ್ರೇಷ್ಠ ಅನ್ನೋಂಥದ್ದನ್ನು ಚನ್ನಬಸವಣ್ಣ ಹೇಳ್ತಾ ಹೋಗ್ತಾನೆ. ಅಂದರೆ ಅವತ್ತಿನ ಒಂದು ಸಂದರ್ಭದಲ್ಲಿ, ಆ ವಚನ ಸಂದರ್ಭದಲ್ಲಿ ಹೇಗೆ ಹೆಣ್ಣು ಮಕ್ಕಳನ್ನು ನೋಡ್ತಾ ಇದ್ರು ಅನ್ನೋಂಥದ್ದನ್ನು ನಾನು ನಿಮಗಾಗಲೇ ಹೇಳಿದೆ. ಇತ್ತೀಚೆಗೆ ನಡೆದಿರುವಂತಹ ಅನಾಹುತಗಳನ್ನು ನಾವು ನೋಡ್ತಾ ಇದ್ದ ಹಾಗೆ ಪ್ರತಿನಿತ್ಯ 2 ವರ್ಷ, 5 ವರ್ಷ, 10 ವರ್ಷ ಮಗುವಿನ ಮೇಲೆ 50 ವರ್ಷ, 60 ವರ್ಷ, 70 ವರ್ಷದ ವಯಸ್ಸಾದಂತಹ ಒಬ್ಬ ಹಿರಿಯ ಹೆಂಗಸಿನ ಮೇಲೆ ಹೇಗೆ ಮನಸ್ಸು ಬರುತ್ತೆ? ಇದು ನಮ್ಮ ಮನಸ್ಸಿನ ಮುಂದೆ ಇರುವಂತಹ ಒಂದು ಪ್ರಶ್ನೆ. ಅವತ್ತು ಏನೂ ಇಲ್ಲ, ಆಕೆಯ ಕಾಯವನ್ನು ಹೇಗೆ ತೆರೆದಿಟ್ಕೊಂಡು ಹೋದ್ಲು? ಅವತ್ತು ಇರಲಿಲ್ವಾ ಪುರುಷರು? ಇವತ್ತು ಏನೂ ಇಲ್ಲ, ಎಲ್ಲದನ್ನು ಹಾಕ್ಕೊಂಡಿದ್ರಿ. 2 ವರ್ಷದ ಮಗು, ಏನು ನಾನಿಲ್ಲಿ ಹೇಳೋಕ್ಕೆ ಸಾಧ್ಯ ಆಗದೆ ಇರುವಂಥದ್ದೊಂದು ಸಂದರ್ಭ ಇದು. ಯಾವ ರೀತಿ ಅದನ್ನು ನಾವು ಹೇಳ್ಕೊಳ್ಬೇಕು? ದೆಹಲಿಯಲ್ಲಾದಂತಹ ಸಾಮೂಹಿಕ ಅತ್ಯಾಚಾರದ ನಂತರ ಇವತ್ತೆಲ್ಲ ಹೊರಗಡೆಗೆ ಬರ್ತಾ ಇದೆ. ಪ್ರತಿನಿತ್ಯ ಮೊನ್ನೆ ಯಾರೋ ಕೇಳ್ತಾ ಇದ್ರು, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ನಾ ಹೇಳಿದೆ ಜಾಸ್ತಿ ಆಗ್ತಾ ಇಲ್ಲ, ಆಗ್ತಾ ಇತ್ತು, ಆದರೆ ಹೊರಗಡೆಗೆ ಬರ್ತಾ ಇದೆ ಅಷ್ಟೇ. ಯಾತಕ್ಕೆ ಅಂದರೆ ಅಲ್ಲಿ ಏನು ಸಾಮೂಹಿಕ ಅತ್ಯಾಚಾರ, ದೆಹಲಿಯ ಒಂದು ಘಟನೆ ನಡೆದ ನಂತರ ಕಾನೂನು ಸ್ವಲ್ಪ ಬಲಗೊಳ್ಳಬೇಕು ಅಂತ ಹೇಳಿ ಎಲ್ಲರೂ ಹೋರಾಟ ಮಾಡಿದ್ರು.
ಈಗ ಕಾನೂನಿನಲ್ಲಿ ಅದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ ಅಷ್ಟೇ, ಹೊರಗಡೆಗೆ ಬರ್ತಾ ಇದೆ. ಎಲ್ಲ ನಡೀತಾ ಇತ್ತು, ಮುಂಚೆನೂ ನಡೀತಾ ಇತ್ತು. ಅಂದರೆ ಎಲ್ಲೋ ಒಂದು ಕಡೆಗೆ ಮಹಿಳೆ 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 ಅವಳನ್ನು ಕೆಳಸ್ತರದಲ್ಲೇ ನೋಡುವಂಥದ್ದು, ಆಕೆಯನ್ನು ಅದೇ ದೃಷ್ಟಿಯಿಂದ ನೋಡುವಂಥದ್ದು. ಈ ಘಟನೆ ಆದ ನಂತರ ಅನೇಕ ಲೇಖಕಿಯರು, ಅನೇಕ ಬರಹಗಾರ್ತಿಯರು, ಜೊತೆಗೆ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರು ಎಲ್ಲೋ ಒಂದು ಕಡೆಗೆ ಬರಿತಾ ಹೋಗ್ತಾರೆ. ಅದರಲ್ಲಿ ಒಬ್ಬ ಬರಹಗಾರ್ತಿ, ಆದರೆ ಆಕೆ ಅತ್ಯಾಚಾರಕ್ಕೆ ಒಳಗಾದವಳು 32 ವರ್ಷದ ಹಿಂದೆ ಬಾಂಬೆನಲ್ಲಿ. ಆಕೆ ಬರೆದುಕೊಂಡಿದ್ದಾಳೆ ಒಂದು ಇದರಲ್ಲಿ, ಎಲ್ಲ ಮನುಷ್ಯರ ಹಿಂದೆ, ಎಲ್ಲ ಪುರುಷರ ಹಿಂದೆ ಎಲ್ಲೋ ಒಂದು ಕಡೆಗೆ ಕಾಮದ ವಾಸನೆ ಬಡಿಯುತ್ತೆ ಅಂತ. ಹಾಗಂದಾಗ ಹೇಗೆ ನಾವು ಪ್ರತಿಕ್ರಿಯಿಸಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಯಾಕೆಂದರೆ ನಮಗೂ ಅಪ್ಪ ಇದ್ದಾರೆ, ನಮಗೂ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ. ಆದರೆ ಇದು ಯಾಕೆ ಈ ಥರ ಆಗ್ತಾ ಇದೆ, ಯಾಕೆ ಹೇಗೆ ನಡೀತಾ ಇದೆ? ಅವತ್ತು ಆ ವಚನ ಸಂದರ್ಭದಲ್ಲಿ, ವಚನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ತ್ರೀ ಸಮಾನತೆ ಇತ್ತು, ಅವರಿಗೆ ಒಂದು ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದರು. ಹಾಗಾಗಿ ಅವತ್ತು ಅಷ್ಟೊಂದು ವಚನಕಾರ್ತಿಯರು ಬೆಳಕಿಗೆ ಬಂದರು. ಅವರೆಲ್ಲರೂ ಬರೀಲಿಕ್ಕೆ ಸಾಧ್ಯ ಆಯಿತು. ಅವರು ಎಲ್ಲರೂ, ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಹೇಗೆ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಂಡ್ರು ಅಂಥೇಳಿ. ಕಟ್ಟಿಗೆ ಹೊಡೆಯುವಂಥವ್ರು ಇರ್ಬೋದು, ಮನೆ ಕೆಲಸ ಮಾಡೋವಂಥವ್ರು ಇರ್ಬೋದು, ಪ್ರತಿಯೊಬ್ಬರು ವಚನಗಳನ್ನು ಬರೆಯುವಂಥ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಟ್ಟಂಥವ್ರು ಅಂದಿನ ಪುರುಷ ವರ್ಗ. ಅಂದಿನ ಒಂದು ಸಂದರ್ಭದಲ್ಲಿ ಅವರು ಸೃಷ್ಟಿಸ್ಕೊಂಡಿದ್ದಂಥದ್ದು, ಮಹಿಳೆಯರಿಗೆ ಕೊಟ್ಟಂತಹದ ಸ್ಥಾನ ಇವತ್ತು ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥದ್ದನ್ನು ನಾವಿವತ್ತು ಯೋಚನೆಯನ್ನು ಮಾಡಬೇಕಾಗುತ್ತೆ. ಬಹುಶಃ ನಮ್ಮಲ್ಲಿರುವಂಥದ್ದು ಒಂದೇ ಒಂದು ಮಾತಲ್ಲಿ ಹೇಳೋದಾದರೆ, ಕೊರತೆ ನಮ್ಮ ಸಂಸ್ಕೃತಿನ ನಾವಿವತ್ತು ನಮ್ಮ ಮಕ್ಕಳಿಗೆ ಕಲಿಸದೇ ಹೋಗದೆ ಇರುವಂಥದ್ದು. ನಮ್ಮ ಮನೆಯಲ್ಲಿ ನಾವು ಅದನ್ನು ಬಿಟ್ಟಿರುವಂಥದ್ದು. ಏನು ನಮಗೆಲ್ಲ ಕಲಿಸಿದ್ರು ನನ್ನ ಅಪ್ಪ ಅಮ್ಮ ಅಜ್ಜ ಅಜ್ಜಿ, ಅದನ್ನು ನಾವೀಗ ಮರ್ತು ಬಿಟ್ಟಿದ್ದೀವಿ. ಆಧುನಿಕತೆಯತ್ತ ನಾವೇನು ಒಲಿತಾ ಇದ್ದೀವಿ ಅದರ ಒಂದು ಪ್ರತಿಫಲ ನಾವಿವತ್ತು ಕಾಣ್ತಾ ಇದ್ದೀವಿ. ಪ್ರತಿನಿತ್ಯ ಆಗ್ತಾ ಇರುವಂತಹ ಈ ಒಂದು ಶೋಷಣೆ ದೌರ್ಜನ್ಯವನ್ನು ನಾವಿವತ್ತು ಕಾಣ್ತಾ ಇದ್ದೀವಿ ಎನ್ನುವಂಥದ್ದನ್ನು ಹೇಳೋದಕ್ಕೆ ನಾನು ಈ ಸಂದರ್ಭವನ್ನು ಬಳಸ್ಕೊಳ್ತಾ ಇದ್ದೇನೆ. ಈ ವಚನ ಇದರಲ್ಲಿ ನಾವು ಮತ್ತೊಬ್ಬ ವಚನಕಾರ್ತಿಯನ್ನು ನಾವು ನೋಡಬಹುದು, ಮೋಳಿಗೆ ಮಹಾದೇವಮ್ಮ. ಮೋಳಿಗೆ ಮಹಾದೇವಮ್ಮ ತನ್ನ ಪತಿ ಮಾರಯ್ಯನೊಂದಿಗೆ ಕಾಶ್ಮೀರದಿಂದ ಆಕೆ ಬರ್ತಾರೆ. ಅವರು ಕಲ್ಯಾಣದಕ್ಕೆ ಬಂದಾಗ ಕಟ್ಟಿಗೆಯನ್ನು ಮಾರಿ ಜೀವನವನ್ನು ನಡೆಸುವಂತಹ ಒಂದು ಕಾಯಕದಲ್ಲಿ ಅವರು ತೊಡಗಿಕೊಳ್ತಾರೆ. ಅವರಿಗೆ ಬೇಕಾಗಿದ್ದಿಷ್ಟೇ ಹೊಟ್ಟೆ ತುಂಬುವಷ್ಟು ಅಂಬಲಿ. ಅದಕ್ಕೋಸ್ಕರ ನಾವು ಕಟ್ಟಿಗೆ ಮಾರ್ತೀವಿ, ಕಟ್ಟಿಗೆ ಕಡಿದು ಮಾರಿ ಜೀವನ ಮಾಡಿ ನಾವು ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತೀವಿ ಅನ್ನುವಂಥದ್ದು ಅಷ್ಟೇ ಅವರಿಗೆ ಇತ್ತು. ಒಂದು ಸಲ ಏನಾಗುತ್ತೆ, ಬಸವಣ್ಣನವರು ಅವ್ರ ಮನೆಗೆ ಬರ್ತಾರೆ, ಮೋಳಿಗೆ ಮಹಾದೇವಮ್ಮನ ಮನೆಗೆ ಬರ್ತಾರೆ. ಅವರಿಗೆ ಹೀಗೆ ಯಾರೋ ಬಾಯಿಯಿಂದ ಬಾಯಿಗೆ ಹೋಗಿ ಅವ್ರ ಕಿವಿಗೆ ಬೀಳುತ್ತೆ, ಈ ಥರ ಇವರು ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವತ್ತಿಗೆ ಅವರು ತಗೊಳ್ತಾರೆ. ಇವತ್ತಿನ ಥರ ಅಲ್ಲ, ಸಾವಿರಾರು ಕೋಟಿಗಳನ್ನು ಮಾಡಿ ಇಟ್ಕೊಳ್ಳುವಂತಹ ಏನು ಇವತ್ತಿನ ಜನ ಇದ್ದಾರೆ, ಅವರಿಗೂ ಆವತ್ತಿನ ಮೋಳಿಗೆ ಮಹಾದೇವಮ್ಮ ಇನ್ನೂ ಮುಂದೆ ಬರ್ತಾರೆ. ನಾನು ಹೇಳ್ತೇನೆ ಸತ್ಯಕ್ಕ ಅವರು ಎಲ್ಲ ಹೇಗೆ ಅವರೆಲ್ಲ ಇದು ಮಾಡ್ತಾಯಿದ್ರು ಅಂಥೇಳಿ. ಮೋಳಿಗೆ ಮಹಾದೇವಮ್ಮ ತನ್ನ ಪತಿ ಮಾರಯ್ಯನ ಜೊತೆಗೆ ಆಕೆಗೆ ಅವತ್ತಿಗೆ ಮಾತ್ರ ಬೇಕು, ನಾಳೆಗೆ ಬೇಡ, ನನಗೆ ನಾಳೆಗೆ ಮತ್ತೆ ಕಟ್ಟಿಗೆ ಹೊಡೆದು ನಾನು ಮಾರ್ತೀನಿ, ಅದರಲ್ಲಿ ಬಂದಿದ್ದೊಂದಷ್ಟು ದುಡ್ಡಲ್ಲಿ ನನಗೆ ಅವತ್ತಿಗೆ ಒಂದಷ್ಟು ಹೊಟ್ಟೆಗೆ ಬೇಕಷ್ಟೇ, ಅಂಬಲಿ ಅಥವಾ ಏನು ಬೇಕೋ ಅಷ್ಟೇ. ಒಬ್ಬರು ಅತಿಥಿಗಳನ್ನು ಕರೆದು ಊಟವನ್ನು ಹಾಕುವಂಥದ್ದು, ಅತಿಥಿಗೆ ಬೇಕಾದದ್ದು ಮಾತ್ರ ಅಂತ ಹೇಳಿ. ಬಸವಣ್ಣನವರು ಬರ್ತಾರೆ, ಮೋಳಿಗೆ ಮಹಾದೇವಮ್ಮ ಅವರಿಗೆ ಆತಿಥ್ಯವನ್ನು ಮಾಡ್ತಾಳೆ. ಮಾಡಿದ ನಂತರ ಅವರಿಗೆ ಕಾಣಿಸಿದ ಹಾಗೆ ಒಂದು ಹೊನ್ನಿನ ಗಂಟನ್ನು ಅಲ್ಲಿ ಎಲ್ಲೋ ಮೂಲೆಯಲ್ಲಿ, ಅವ್ರ ಮನೆಯಲ್ಲಿ ಮೂಲೆಯಲ್ಲಿ ಇಟ್ಬಿಟ್ಟು ಬಸವಣ್ಣನವರು ಹೋಗ್ತಾರೆ. ಆ ಮೋಳಿಗೆ ಮಹಾದೇವಮ್ಮ ಏನು ಹೇಳ್ತಾಳೆ ಅಂತಂದರೆ, ಆ ಗಂಟನ್ನು ಮುಟ್ಟಲ್ಲ, ಅದನ್ನು ಹಾಗೆ ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡಿ ಅದು ಗೊತ್ತಾಗುತ್ತೆ ಅವ್ರಿಗೆ, ಬಸವಣ್ಣನವರೇ ಬಂದು ಇದನ್ನು ಬಂದಿದ್ದರು, ಅವರೇ ಇಟ್ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಅವಳು ಇವತ್ತಿನ ಒಂದು ಇದಕ್ಕೆ ನಾವು ಹೋಲಿಕೆ ಮಾಡೋದಾದರೆ ಗಂಡ ಹೆಂಡತಿ ಹೇಗೆ ಅಂತ, ಇವತ್ತು ನೀನು ಲಂಚ ತಗೋ ಮನೆಗೆ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಅನ್ನೋಂಥದ್ದು ನಾವು ಎಲ್ಲ ಕಡೆಗೂ ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನು ನಾವೇ ಅದನ್ನು ವಿಶ್ಲೇಷಣೆ ಮಾಡಬೇಕು. ಹೆಂಡತಿ ಹೇಳ್ತಾಳೆ, ಹೆಂಡತಿ ಹೇಳದೇ ಇದ್ದರೆ ಗಂಡ ಲಂಚ ತೊಗೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು, ಗಂಡನಿಗೆ ಗೊತ್ತಿಲ್ವಾ ಲಂಚ ತೊಗೊಳ್ಳೋದು ತಪ್ಪು ಅಂತ ಹೇಳಿ ನಾವು ಅದನ್ನು ಯಾರೂ ಕೇಳೋದೇ ಇಲ್ಲ. ಎಲ್ಲದನ್ನು ಹೆಂಡತಿ ಮೇಲೆ ಹಾಕ್ತೀವಿ, ಹೆಣ್ಣಿನ ಮೇಲೆ ಹಾಕ್ತೀವಿ. ಅವಳು ಹೇಳಿದ್ಲು ಮನೆಗೆಲ್ಲ ಸಾಮಾನುಗಳನ್ನು ಬೇಕು ಅಂತ ಹೇಳಿ, ಹಾಗಾಗಿ ಅವನು ಲಂಚ ತೊಗೊಂಡು ಬಂದ. ಆಸ್ತಿ ಮಾಡಬೇಕು ಅಂತ ಹೇಳಿದ್ಲು, ಅದಕ್ಕೆ ಲಂಚ ತೊಗೊಂಡು ಬಂದ ಅನ್ನೋಂಥದ್ದನ್ನು. ಆದರೆ ಇಲ್ಲಿ ಹೆಂಡತಿ ಅಂದರೆ ಮೋಳಿಗೆ ಮಹಾದೇವಮ್ಮ ತನ್ನ ಗಂಡ ಮಾರಯ್ಯನನ್ನು ಹೇಗೆ ಅವಳು ಪರೀಕ್ಷೆ ಮಾಡ್ತಾಳೆ ಅಂತಂದರೆ, ಆ ಹೊನ್ನಿನ ಗಂಟನ್ನು ಬಸವಣ್ಣನವರಿಗೆ
ಕೊಟ್ಬಿಟ್ಟು ಬರೋದಕ್ಕೆ ಹೋಗೋದಕ್ಕೆ ಗಂಡನ್ನೇ ಕಳಿಸ್ಕೊಡ್ತಾಳೆ. ಕಾಯಕ ನಿಷ್ಠೆ ಅನ್ನುವಂಥದ್ದನ್ನು ಅವನು ಹೇಗೆ ಮಾಡ್ತಾನೆ ಅನ್ನುವಂಥದ್ದನ್ನು ಅವನು ಕೊಟ್ಟು ಬಂದ ನಂತರ ಹೇಳ್ತಾಳೆ, ನೀನು ಕೊಟ್ಟಿದೆಯೋ ಇಲ್ವೋ ಅನ್ನುವಂಥದ್ದು, ನೀನು ಕೊಡ್ತೀಯೋ ಇಲ್ವೋ ಅಂತ ನನಗೊಂದು ಅನುಮಾನ ಇತ್ತು, ಹಾಗಾಗಿ ನಾನು ನಿನ್ನನ್ನೇ ಕಳಿಸ್ತೆ, ಇಲ್ಲಾಂದರೆ ನಾನು ಹೋಗ್ತಾ ಇದ್ದೆ ಅಂತ ಹೇಳಿ. ಅದಕ್ಕೆ ಅವತ್ತಿನ ವಚನಕಾರ್ತರು ಅವರಿಗೆ ಹೇಳ್ತಾರೆ, ಭಕ್ತಿಗೆ ನೀನೇ ಶಕ್ತಿ, ನನ್ನ ಸತ್ಯಕ್ಕೆ ನೀನು ಸತಿ ಅಂತ ಅವನು ಮಾರಯ್ಯ ಮೊಳಗೆ ಮಹಾದೇವಮ್ಮಂಗೆ ಹೇಳ್ತಾನೆ ಆ ಸಂದರ್ಭದಲ್ಲಿ. ಆಗ ಅವಳು ಹೇಳ್ತಾಳೆ, ಇಂದಿನ ದುಡ್ಡು ನಾಳೆಗೆ ತಂಗಳು. ಇವತ್ತು ನನಗೆ ಬೇಕಾಗಿದ್ದು 5 ರೂಪಾಯಿ ಅಷ್ಟೇ, ನಾಳೆಗೆ ಅದು 6 ರೂಪಾಯಿ ದುಡ್ದೆ ಅಂದರೆ ನಾಳೆಗೆ 1 ರೂಪಾಯಿ ತಂಗಳದು. ತಂಗಳು ನಾವ್ಯಾರೂ ತಿನ್ನಲ್ಲ, ಇವಾಗೆಲ್ಲ ತಿಂತೀವಿ, ತಿನ್ನೋಕೆ ನಮಗೆ ಅನುಭವ ಆಗಿಬಿಟ್ಟಿದೆ. ರಾಶಿ 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 ಇಟ್ಕೊಂಡು ಏನೋ ಮಾಡಿ, ಫ್ರಿಜ್ ಬಂದಿದೆಯಲ್ಲ, ತಂಗಳು ಪೆಟ್ಟಿಗೆ ಬಂದಿರೋದ್ರಿಂದ ತಂಗಳು ಪೆಟ್ಟಿಗೆಯಲ್ಲಿ ಇಟ್ಕೊಂಡೇ ನಾವು ತಿನ್ನೋದು. ನಾವು ಇವತ್ತು ಯಾರೂ ಬಿಸಿ ಬಿಸಿದು ಮಾಡ್ಕೊಂಡು ತಿನ್ನೋಂತಹ ಅಭ್ಯಾಸನೇ ಹೊರಟೋಗಿದೆ. ಒಂದು ವಾರಕ್ಕಾಗೋಷ್ಟು ಹಿಟ್ಟನ್ನು, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟನ್ನು ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ನಾವು ತಿನ್ನೋದು, ತಂಗಳು ತಿನ್ನೋದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದರೆ ಅವತ್ತು ಅವರು ಹೇಗೆ ಹೇಳಿದ್ರು ಅನ್ನೋದಕ್ಕೆ, ಇಂದಿನ ದುಡ್ಡು ನಾಳೆಗೆ ತಂಗಳು. ಇವತ್ತು ನಾನು ಒಂದು ಆಣೆ, 1 ಪೈಸಾ ನನಗೆ ಎಕ್ಸ್ಟ್ರಾ ನಾನೇನಾದರೂ ದುಡಿದ್ರೆ ನಾಳೆಗದು ತಂಗಳು, ಅದನ್ನು ನಾನು ಹೆಚ್ಚು ದುಡಿಬಾರ್ದು ಅನ್ನುವಂಥದ್ದನ್ನು ನಾವಿವತ್ತು ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರಿಗೂ ಬೇಕಾದರೆ ಮುಂದಿನ ಜನ್ಮಕ್ಕೆ ಬರೋವಂಥ ಮಕ್ಕಳಿಗೂ ಬೇಕಾದರೆ ದುಡ್ದಿಟ್ಬಿಟ್ಟು ಹೋಗ್ಬಿಡ್ತೀವೋ ಏನೋ ಗೊತ್ತಿಲ್ಲ. ಆ ತರಹದ ಒಂದು ವ್ಯವಸ್ಥೆ, ಮನಸ್ಥಿತಿ ಇವತ್ತಿನವರಿಗಿದೆ. ಅವತ್ತು ಹೇಗೆ ಅವರು ಇದನ್ನು ಹೇಳ್ತಾ ಇದ್ರು ಅನ್ನೋವಂಥದ್ದನ್ನು, ಆಕೆ ಒಂದು ದೊಡ್ಡ ಒಂದು ರೋಲ್, ಅಂದರೆ ಒಂದು ಪಾತ್ರವನ್ನು ನಿಭಾಯಿಸ್ತಾಳೆ. ಏನಂದರೆ ಕಲ್ಯಾಣದಲ್ಲಿ ಕ್ರಾಂತಿಯಾಗಿ ಶರಣರೆಲ್ಲ ದಿಕ್ಕಾಪಾಲಾಗಿ ಏನು ಹೋದಂತಹ ಸಂದರ್ಭದಲ್ಲಿ ಮಾರಯ್ಯ ಏನು ಹೇಳ್ತಾನೆ, ನಾನು ಜೀವನ ಬಿಟ್ಬಿಡ್ತೀನಿ, ನಂಗೆ ಇದೆಲ್ಲ ನೋಡ್ತಾ ಇರೋದ್ರಿಂದ ನಂಗೆ ಆಗ್ತಾಯಿಲ್ಲ ಅಂಥೇಳಿ. ಆಗ ಮಹಾದೇವಿ ಅದನ್ನು ಖಂಡಿಸ್ತಾಳೆ. ಅದೇ ತಕ್ಕಯ್ಯ ಶಿವನೊಳಗೆ ಕೂಟಸ್ಥನಾದೆನೆಂಬ ಹಲುಬಾಟ, ಯಾತಕ್ಕೆ ಶಿವನ ಹತ್ರ ಹೋಗಬೇಕು, ಕೈಲಾಸಕ್ಕೆ ಹೋಗಬೇಕು ಅಂತ ಹಲುಬಾಟ ಮಾಡ್ತಾ ಇದೀಯಾ? ಇದು ಭಕ್ತಿ ಸತ್ಯದ ಆಟವಲ್ಲ. ಇನ್ನಾರಿಗೆ ಕೇಳಿ ಮತ್ತಿನ್ಯಾರಿಗೆ ಹೇಳುವೆ ನೀ ಮಾಡುವ ಮಾಟ? ಮುನ್ನ ನೀನಾರೆಂದಿದ್ದೆ ಹೇಳ, ಆ ಭಾವವನರಿದು ನಿನ್ನ ನೀನೇ ತಿಳಿ. ಎನ್ನಯ್ಯ ಪ್ರಿಯ ಇಮ್ಮಡಿ ನೀ ಕಳಕ ಮಲ್ಲಿಕಾರ್ಜುನ, ಅವಳ ಅಂಕಿತ ನಾಮ ಇದು. ಅಂದರೆ ಕತ್ತಲೆಯಲ್ಲಿ ದೀಪವನ್ನು ಹಿಡಿದು ಕತ್ತಲೆ ಅಂತ ಹೇಳಿ ಚಿಂತಿಸ್ಬೇಡ. ಕಲ್ಯಾಣದಲ್ಲಿ ಇಲ್ಲಿ ಕ್ರಾಂತಿಯಾಗಿದೆ, ಶರಣರೆಲ್ಲ ಹೋಗಿದ್ದಾರೆ, ನಾನು ಈ ದೇಹವನ್ನು ಬಿಟ್ಬಿಟ್ಟು ಆತ್ಮ ನಾನು ಹೋಗ್ಬಿಡ್ತೀನಿ ಶಿವನ ಹತ್ರಗೆ ಅಂತೇಳಿ ಹೇಳಬೇಡ. ಗಂಡನಿಗೆ ಆಕೆ ಬುದ್ಧಿವಾದವನ್ನು ಹೇಳ್ತಾಳೆ. ಬಹಳಷ್ಟು ವಚನಗಳನ್ನು ಅವಳು, ತುಂಬ ಒಳ್ಳೊಳ್ಳೆ ವಚನಗಳನ್ನು ಅವಳು ಬರೆದಿದ್ದಾಳೆ. ಮತ್ತು ಗಂಡನಿಗೆ ಅವಳು ಕೊನೆಯದಾಗಿ ಮತ್ತೊಂದು ಹೇಳ್ತಾಳೆ. ಅವಳು ಮತ್ತೊಂದು ಇದರಲ್ಲಿ, ಪಂಚ ಭೌತಿಕ ನಷ್ಟವೆಂಬುದನ್ನರಿದು ಈ ಪಂಚಭೌತಿಕ ತನು ಸಂಚಿತ ಪ್ರಾರಬ್ಧ ಆಗಾಮಿಗಳ ಕಂಡು ಸಂಚಿತವೇ ಉತ್ಪತ್ತಿಯ ಪ್ರಾರಬ್ಧವೇ ಸ್ಥಿತಿ. ಆಗಾಮಿಯೇ ಲಯವೆಂಬುದ ತಿಳಿದು ಇಂತಿವರೊಳಗಾದ ಸಂಚದಲ್ಲಿ ಸಂಬಂಧಿಸಪ್ಪ. ಸರ್ವೇಂದ್ರಿಯದ ಗೊಂಚಲು ಮುರಿದು ನಿಂದ ಸ್ವಯಾನುಭವಿಗೆ ಕಾಯಕ್ಕೆ ಕರ್ಮವೆಂಬುದಿಲ್ಲ, ಜೀವಕ್ಕೆ ಭಯವೆಂಬುದಿಲ್ಲ, ಜ್ಞಾನಕ್ಕೆ ಇದಿರೆಡೆ ಎಂಬ ಕೂಟದ ಭಾವನಷ್ಟ. ಎನ್ನಯ್ಯ ಪ್ರಿಯ ಇಮ್ಮಡಿ ನೀ ಕಳಂಕ ಅಕೆದಕ್ಕಿತನಮ್ಮ. ಎಷ್ಟು ಚೆನ್ನಾಗಿ ಅವಳು, ಅಂದರೆ ಈ ಕಾಯಕ್ಕೆ ಕರ್ಮ ಇಲ್ಲ, ಜೀವಕ್ಕೆ ಭಯ ಇಲ್ಲ, ಯಾತಕ್ಕೆ ನೀನು ಹೋಗಬೇಕು ಅಂತ ಹೇಳ್ತೀಯ ಇಲ್ಲಿ ಬಿಟ್ಟು? ನಿಂದು ಬೇಕಾದಷ್ಟು ಕೆಲಸಗಳಿದೆ, ಮಾಡು. ಆ ಸಂದರ್ಭದಲ್ಲಿ ಅವರೆಲ್ಲರೂ ರಾಶಿ ರಾಶಿ ವಚನಕಾರ್ತಿರೆ, ಅದರಲ್ಲಿ ಅಕ್ಕನಾಗಮ್ಮ ಮತ್ತು ಚೆನ್ನಬಸವಣ್ಣ ಆ ಒಂದು ಇದನ್ನು ನೇತೃತ್ವವನ್ನು ವಹಿಸ್ತಾರೆ. ಕಲ್ಯಾಣದಿಂದ ಬಿಜ್ಜಳನ ಏನು ಒಂದು ವಿರೋಧದಿಂದ ಯುದ್ಧ ಶುರುವಾಗುತ್ತೆ. ಆ ಸೈನಿಕರೆಲ್ಲ ಇವರನ್ನು ಬೆನ್ನಹತ್ತಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಗಾಡಿಗಳಲ್ಲಿ ವಚನಗಳನ್ನು ಮೂಟೆಗಳಲ್ಲಿ ಕಟ್ಟಿಕೊಂಡು ಅವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಹೊರಡ್ತಾರೆ. ಆ ಕಡೆಗೆ ಬಸವಣ್ಣನವರು ಕೂಡಲು ಸಂಗಮಕ್ಕೆ ಹೋಗಿರ್ತಾರೆ. ಎಲ್ಲರೂ ಬೇರೆ ಬೇರೆ ಕಡೆಗೆ ಕ್ಷಮಿಸಿ.
ಬಸವಣ್ಣನವರು ಕೂಡಲು ಸಂಗಮಕ್ಕೆ ಹೋಗಿರ್ತಾರೆ, ಬೇರೆ ಎಲ್ಲ ವಚನಕಾರರು ಬೇರೆ ಬೇರೆ ಕಡೆಗೆ ಹೋಗಿರ್ತಾರೆ. ಅಕ್ಕನಾಗಮ ಮತ್ತು ಚನ್ನಬಸವಣ್ಣ ನೇತೃತ್ವದಲ್ಲಿ ಅಷ್ಟು ವಚನಗಳ ಕಟ್ಟುಗಳನ್ನು ತೆಗೆದುಕೊಂಡು ಮಹಾಮನೆ ಕಡೆಗೆ ಹೊರಡ್ತಾರೆ. ಮಹಾಮನೆ ಬಹುಶಃ ತಮಗೆಲ್ರಿಗೂ ಗೊತ್ತಿದೆ ಅನೇಕರಿಗೆ ಅಂತ ಹೇಳಿ ಅಂದ್ಕೊಳ್ತೇನೆ. ಧಾರವಾಡದ ನಂತರ ಏನು ಉಳುವಿ ಅಂತ ಹೇಳಿ ಬರುತ್ತೆ, ಉಳುವಿಯಿಂದ ನಾವು ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಉಳುವಿಯಿಂದ ಶಿವಪುರದ ತನಕ ನಾವು ಹೇಗೋ ಬಸ್ಸು ಅಥವಾ ಗಾಡಿಗಳಲ್ಲಿ ಹೋಗ್ಬೋದು. ಶಿವಪುರದಿಂದ ನಾವು ನಡ್ಕೊಂಡೇ ಹೋಗಬೇಕು, ಕಾಡಲ್ಲಿ ನಡ್ಕೊಂಡು ಹೋಗಬೇಕು. ಹೋಗ್ತಾ ಹೋಗ್ತಾ ತುಂಬ ಮಹಾಮನೆ ಇನ್ನೇನು ಹತ್ತಿರ ಆಗುತ್ತೆ ಅಂದರೆ ಮಧ್ಯದಲ್ಲಿ ನಮಗೆ ರುದ್ರಾಕ್ಷಿ ಮಂಟಪ, ವಿಭೂತಿ ಕಣಜ, ಮಧ್ಯದಲ್ಲಿ ಏನು ಈ ಶರಣರು ಉಳ್ಕೊಂಡಿದ್ರು. ಅಕ್ಕನಾಗಮನ ಗುಹೆ ಇದೆ ಇಲ್ಲಿ. ಅಕ್ಕನಾಗಮನ ಗುಹೆ ಅಂತೂ ತುಂಬ ಚೆನ್ನಾಗಿದೆ. ಹರಳೆಯನ ಚಿಲುಮೆ ಇದೆ. ಎಲ್ಲ ವಚನಕಾರರು ಅಲ್ಲಲ್ಲೇ ಅವರು ದೈವಾಧೀನರಾಗಿ ಹೋಗಿರುವಂಥ ಸ್ಥಳಗಳನ್ನು ನಾವು ಕಾಣ್ತೇವೆ. ಮಧ್ಯದಲ್ಲೇ ದಾರಿನಲ್ಲೇ ಈ ಒಂದು ವಚನದ ಕಟ್ಟುಗಳನ್ನು ಅವರು ಸಂರಕ್ಷಣೆ ಮಾಡೋಕ್ಕೆ ಅಂತ ಹೇಳಿ ತೆಗೆದುಕೊಳ್ತಾರೆ. ಮಹಾಮನೆಗೆ ಏನು ಅವರು ಹೋಗ್ತಾರೆ, ಆ ಮಹಾಮನೆಗೆ ಈಗಲೇ ನಮಗೆ ತುಂಬ ಕಷ್ಟ ಆಗಿರುವಂಥ 2005 ನಾನು ಹೋದಾಗ ನಾವೊಂದು ಅಲ್ಲಿಗೆ ಟ್ರಕ್ಕಿಂಗ್ ಅಂತ ಹೇಳಿ ನಮ್ಮ ಯೂತ್ ಗ್ರೂಪನ್ನು ನಾನು ಕರ್ಕೊಂಡು ಹೋಗಿದ್ದೆ. ನಾವು ಹೀಗೆ ಗೋಡೆಯನ್ನು ಹೀಗೆ ಹಿಡ್ಕೊಂಡು ಹೋಗುವಂಥದ್ದು, ಅಂದರೆ ಇಷ್ಟೇ ಕಾಲಿಡ್ಲಿಕ್ಕಿದೆ, ಒಂದಿಷ್ಟೇ ಜಾಗ, ಅದ್ರ ಮೇಲೆ ಕಾಲಿಟ್ಕೊಂಡು ಹೋಗಬೇಕು ಒಂದಷ್ಟು ದೂರ. ಆ ಮಹಾಮನೆಯ ಗುಹೆ ಏನಿದೆ ಆ ಗುಹೆ ಹತ್ರಗೆ ತಲುಪಲಿಕ್ಕೆ ಅವರು ಅಲ್ಲಿ ಉಳಿದಿದ್ರು ಅನ್ನೋಂಥದ್ದೊಂದು ಪ್ರತೀತಿ ಈಗಲೂ ಇದೆ. ಅಲ್ಲಿ ಹೋಗ್ತಾ ಅಲ್ಲಿ ಮಧ್ಯದಲ್ಲಿ ಅಲ್ಲಿ ಆ ಕಲ್ಲಿನ ಮೇಲೆ ಒಂದು ಕಡೆಗೆ ಶಿವಲಿಂಗ, ಒಂದು ಕಡೆಗೆ ಏನೋ ಒಂದಷ್ಟು ದೇವರುಗಳನ್ನು ಕೆತ್ತಿಬಿಟ್ಟಿದ್ದಾರೆ. ನಮಗೆ ಎಷ್ಟು ಹಿಂಸೆ ಆಗುತ್ತೆ ಅಂತಂದರೆ ಅಲ್ಲಿ ಕಾಲಿಡೋದಕ್ಕೂ ಹಿಂಸೆ, ದೇವರಲ್ವ. ಆದರೆ ಅಲ್ಲಿ ಕಾಲಿಟ್ಟೇ ಹೋಗಬೇಕು ನಾವು ಮುಂದಕ್ಕೆ ಹೋಗಬೇಕಾದ್ರೆ. ಬೇರೆ ಕಡೆಗೆ ನಾವು ಬೇರೆ ದಾರಿಯಲ್ಲಿ ತುಂಬ ದುರ್ಗಮವಾದಂತಹ ದಾರಿ, ಅಲ್ಲಿ ವಚನದ ಕಟ್ಟುಗಳನ್ನು ಇಟ್ಟು ಸಂರಕ್ಷಣೆ ಮಾಡಿ ನಂತರ ಅದನ್ನು ನಾನು ಮೊಟ್ಟ ಮೊದಲಿಗೆ ಹೇಳಿದಾಗೆ ಪಗು ಹಳಗಟ್ಟಿಯವರು ಹೇಗೆ ಸಂಶೋಧನೆ ಮಾಡಿದ್ರು ಅನ್ನೋಂಥದ್ದನ್ನು, ವಚನದ ಕಟ್ಟುಗಳು ಎಲ್ಲಿದೆ, ಹೇಗಿದೆ, ಎಲ್ಲೆಲ್ಲಿ ಇಟ್ಟಿದ್ರು ಅಂಥೇಳಿ. ಇವತ್ತಿಗೂ ನಾವು ಉಳುವಿಯಿಂದ ಮಹಾಮನೆಗೆ ಹೋಗ್ತಾ ದಾರಿನಲ್ಲಿ ಏನು ಸುಮಾರು ಒಂದು 18 ಕಿಲೋಮೀಟರ್ಗಿಂತ ಹೆಚ್ಚಾಗುತ್ತೆ. ಚಿಕ್ಕ ಚಿಕ್ಕ ಗುಹೆಗಳು, ನಾ ಹೇಳಿದ್ನಲ್ಲ, ವಿಭೂತಿ ಕಣಿಜ, ರುದ್ರಾಕ್ಷಿ ಮಂಟಪ, ಹರಳೆಯನ ಚಿಲ್ಮೆ, ಆ ಥರದ್ದೆಲ್ಲ ಸಿಗ್ತಾ ಹೋಗುತ್ತೆ ನಮಗೆ. ಅಲ್ಲಿ ಎಲ್ಲ ಕಡೆಗೂ ಎಲ್ಲೋ ಒಂದು ಕಡೆಗೆ ಇಲ್ಲಿಟ್ಟಿರ್ಬೋದಾ, ಇಲ್ಲಿಟ್ಟಿದ್ರಾ ತಳೆಗರಿಗಳು ಈಗಲೂ ಸಿಗ್ಬೋದಾ ಹುಡುಕಿದ್ರೆ ಅಂತ. ಯಾಕೆಂದರೆ ಈಗಲೂ ಅಷ್ಟೇ ದುರ್ಗಮವಾಗಿರೋಂತಹ ಒಂದು ಕಾಡದು. ಅಲ್ಲಿ ಇವಾಗ ಒಂದು ಏನು ನೀರು ಹರಿತಾ ಇರೋಂಥದ್ದು ಆ ಗುಹೆ ಒಳಗೆ. ಈಗ ಯಾವುದೇ ಕಟ್ಟುಗಳಿಲ್ಲ. ನಮ್ಮದೆಲ್ಲ ಆ ಥರ ಯೋಚನೆಗಳಿದ್ರು ಈಗೆಲ್ಲ ಯಾವುದೂ ಇಲ್ಲ, ಎಲ್ಲ ಸಂಶೋಧನೆ ಮಾಡಿದ್ದಾರೆ, ಎಲ್ಲ ತೊಗೊಂಡು ಬಂದಿದ್ದಾರೆ. ಈಗೆಲ್ಲ ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ವಿಶ್ವವಿದ್ಯಾಲಯ, ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಇಟ್ಟಿದ್ದಾರೆ ಅದನ್ನು. ಮತ್ತು ಎಲ್ಲದಕ್ಕಿಂತ ಹೆಚ್ಚು ಇರುವಂಥದ್ದು ಬೆಳಗಾವಿ ನಾಗನೂರ ಮಠದ ಗ್ರಂಥಾಲಯದಲ್ಲಿ ಇದೆ. ಅಷ್ಟೊಂದು ತಾಳೆಗರಿಗಳು ಅದೆಲ್ಲ ಅಲ್ಲಿದೆ ಅಂತ ಹೇಳಿಬಿಟ್ಟು ಅಲ್ಲಿ ತುಂಬ ಒಂದು ವಿಶೇಷವಾದಂತಹ ಪಾತ್ರವನ್ನು ಈ ಮೋಳಿಗೆ ಮಹಾದೇವಮ್ಮ ಆ ಸಂದರ್ಭದಲ್ಲಿ ವಹಿಸ್ತಾಳೆ ಅನ್ನುವಂಥದ್ದನ್ನು. ಇದನ್ನೆಲ್ಲ ನಾವು ಮಾಡಬೇಕು ಅನ್ನೋಂಥದ್ದನ್ನು ಗಂಡನಿಗೆ ಹೇಳ್ತಾಳೆ. ಗಂಡನಿಗೆ ಹೇಳೋವಂಥದ್ದು, ನೀನು ಇವತ್ತು ಕೈಲಾಸಕ್ಕೆ ಹೋಗ್ಬಿಡ್ತೀನಿ, ಇಲ್ಲಿ ಗಲಾಟೆ ಆಗ್ತಿದೆ ಅಂತ ಹೇಳ್ತೀಯ, ಆದರೆ ಈ ಜವಾಬ್ದಾರಿಯನ್ನು ಯಾರು ನಿರ್ವಹಿಸ್ತಾರೆ ಅನ್ನೋಂಥದ್ದನ್ನು, ಅಂದರೆ ಇದು ಹೋಗೋಕ್ಕೆ ಮುಂಚೆ, ಮಹಾಮನೆಗೆ ಎಲ್ಲರೂ ಹೋಗೋಕ್ಕೆ ಮುಂಚೆ ಆಕೆ ಹೇಳುವಂಥದ್ದು. ಮಹಾಮನೆಗೆ ಅವರೆಲ್ಲರೂ ತೊಗೊಂಡು ಹೋದಾಗ ಇವಳು ಆ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ಮೋಳಿಗೆ ಮಹಾದೇವಮ್ಮ ವಹಿಸ್ತಾಳೆ. ಮತ್ತು ಆಕೆಯ ಸಹ ಬಹಳಷ್ಟು ವಚನಗಳನ್ನು ಆ ಸಂದರ್ಭದಲ್ಲಿ ಬರೆದಿದ್ದಾಳೆ. ಆ ವಚನಗಳಲ್ಲಿ ಆಕೆ ಎಲ್ರಿಗೂ ಹೇಳುವಂಥದ್ದು, ನಾಳೆಗೆ ಬೇಡ, ಇವತ್ತಿಗೆ ನಮಗೇನು ಬೇಕೋ ಅಷ್ಟು ಮಾತ್ರ ನಾವು ತಗೊಳ್ಬೇಕು, ಅಂದರೆ ನಮ್ಮ ಶ್ರಮ ಇರಬೇಕು, ನಮ್ಮ ದುಡಿಮೆ ಅಷ್ಟೇ ಇರಬೇಕು ಅನ್ನೋಂಥದ್ದನ್ನು ಆಕೆ ಹೇಳ್ತಾಳೆ. ಮುಂದಿನ ವಚನಕಾರ್ತಿ ನೀಲಾಂಬಿಕೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಬಸವಣ್ಣನವರ ಪತ್ನಿ. ನೀಲಾಂಬಿಕೆ ಬಸವಣ್ಣನವ್ರಿಗೆ ಇಬ್ಬರು ಹೆಂಡ್ತಿದ್ದಿರು. ಅದರಲ್ಲಿ 2ನೇ ಅವಳು ನೀಲಾಂಬಿಕೆ, ವಚನಕಾರ್ತಿ ನೀಲಾಂಬಿಕೆ ಅಂತ ಹೇಳಿ. ಅವಳಿಗೆ ಎಲ್ಲರೂ ಕರಿತಾ ಇದ್ದಿದ್ದು ವಿಚಾರ ಪತ್ನಿ ಅಂತ ಹೇಳಿ. ತುಂಬ ವಿಚಾರಗಳನ್ನು, ಚಿಂತನೆಗಳನ್ನು ಮಾಡ್ತಾ ಇದ್ದಂಥದ್ದು ನೀಲಾಂಬಿಕೆ. ಮತ್ತು ಅವಳು ಗಟ್ಟಿಗಿತ್ತಿ. ನೀಲಾಂಬಿಕೆ, ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಅಂತ ಹೇಳಿ. ಗಂಗಾಂಬಿಕೆಗಿಂತ ಹೆಚ್ಚು ಗಟ್ಟಿಗಿತ್ತಿ ನೀಲಾಂಬಿಕೆ ಅಂತ ಹೇಳಿ. ಯಾಕೆಂದರೆ ಆಕೆ ವಚನಗಳಲ್ಲಿ ಅದನ್ನು ತೋರ್ಪಡಿಸ್ಕೊಳ್ತಾ ಹೋಗ್ತಾಳೆ. ಆಕೆ ಬರೆದಂತಹ ವಚನಗಳಲ್ಲಿ ನಾವು ಅದನ್ನು ಕಾಣ್ತಾ ಹೋಗ್ತೀವಿ ಅನ್ನೋಂಥದ್ದು. ಮತ್ತು ಆಕೆಯ ಒಂದು ವ್ಯಕ್ತಿತ್ವ ಏನಿದೆ ವಚನ ಸಾಹಿತ್ಯದಲ್ಲೇ ತುಂಬ ಅಪೂರ್ವವಾದಂತಹ ಒಂದು ವ್ಯಕ್ತಿತ್ವ ಆಕೆಗೆ. ಯಾಕೆಂದರೆ ಬಸವಣ್ಣನವರ ಒಂದು ಬದುಕಿಗೆ ನೆರಳಾಗಿ ಬದುಕಿದಂತಹವಳು ನೀಲಾಂಬಿಕೆ.
ಮತ್ತು ಅವಳು ಅಷ್ಟೇ ಅಲ್ಲ, ತನ್ನತನವನ್ನು ಅಲ್ಲಿ ಎಲ್ಲೋ ಒಂದು ಕಡೆಗೆ ಸಾಧಿಸ್ಕೊಳ್ತಾ ಹೋಗ್ತಾಳೆ. ಆ ಎರಡರ ಮಧ್ಯೆ ಆಕೆಗೆ ಸಂಘರ್ಷಗಳು ಅನೇಕ ಬಾರಿ ಉಂಟಾಗುತ್ತೆ. ಅದಕ್ಕೆ ಆ ಸಂದರ್ಭದಲ್ಲಿ ಆಕೆ ಒಂದು ವಚನವನ್ನು ಹೇಗೆ ಹೇಳ್ತಾಳೆ ಅಂದರೆ, ಅರಿಯದ ಶಬ್ದವ ಕುರು ಹಿಂಗೆ ತಂದ ಬಸವಯ್ಯನು, ಆ ಕುರುಹ ನೆರಡ ಮಾಡಿದ ಬಸವಯ್ಯನು, ಅವೆರಡ ಒಂದರಲ್ಲಿ ಭೇದಿಸಿ ಸಂಗಯ್ಯನಲ್ಲಿ ಸ್ವಯ ಲಿಂಗಿಯಾದನಯ್ಯ ಬಸವಯ್ಯನು. ಅವಳಿಗೆ ತುಂಬ ಮನಸ್ಸಲ್ಲಿ ಗೊಂದಲ ಇರುತ್ತೆ. ಬಹುಶಃ ಬಸವಣ್ಣನವನಿಗೆ ಹೆಚ್ಚು ಇವತ್ತೇನು ನಾವು ಮಾರಲ್ ಸಪೋರ್ಟ್ ಅಂತ ಹೇಳ್ತೀವಿ, ಮಾರಲ್ ಸಪೋರ್ಟ್ ಆಗಿ ಇದ್ದಂಥವಳು ಈ ನೀಲಾಂಬಿಕೆ ಅಂತೇಳು. ಆಕೆ ಬಹಳಷ್ಟು ಈ ಸ್ವರವಚನಗಳನ್ನು ಬರೆದಿದ್ದವಳು ಆ ಟೈಮಲ್ಲಿ. ಜೊತೆ ಕಾಲಜ್ಞಾನ ಅಂತ ಹೇಳಿ ಅದನ್ನು ಸಹ ಆಕೆ ಬರೆದಿದ್ಲು ಅನ್ನುವಂಥದ್ದನ್ನು ನಾವೆಲ್ಲೋ ಒಂದು ಕಡೆಗೆ ಪಗು ಹಳಗಟ್ಟಿಯವರು ಇದರಲ್ಲೇ ನಾವು ಅದನ್ನು ಓದ್ತೀವಿ ಅನ್ನುವಂಥದ್ದು. ಮತ್ತು ಆಕೆ ಈ ಅಂದಿನ ಸಂದರ್ಭದಲ್ಲೇ, ಆ ಒಂದು ಸಂದರ್ಭದಲ್ಲೇ ಆಕೆ ಈ ಸಮಾಜ ಸುಧಾರಣೆಗೆ ತಮಗೆಲ್ರಿಗೂ ಗೊತ್ತಿದೆ, ಆ ಸಂದರ್ಭದಲ್ಲಿ ಹೆಚ್ಚು ಈ ಅಂತರ್ಜಾತೀಯ ವಿವಾಹ ಏನು ಆಗ್ತಾಯಿತ್ತು ಆ ಸಂದರ್ಭದಲ್ಲಿ, ಅದಕ್ಕೆ ಒತ್ತನ್ನು ಕೊಟ್ಟು ಅವರಿಗೆಲ್ರಿಗೂ ಸಪೋರ್ಟನ್ನು ಮಾಡಿದಂಥವಳು ನೀಲಾಂಬಿಕೆ ಅನ್ನುವಂಥದ್ದನ್ನು ಅವಳು ಹೇಳ್ತಾ ಇರ್ತಾಳೆ. ಏನು ತನ್ನ ಒಂದು ಇದರಲ್ಲಿ ಒಂದು ವಚನವನ್ನು ಹೇಳ್ತಾಳೆ, ಎಲೆ ಅಯ್ಯಗಳಿರ, ಇದಕ್ಕೆ ಸಂಬಂಧಪಟ್ಟ ಹಾಗೆ, ಎಲೆಗೆಳೆದ ವೃಕ್ಷವ ಕಂಡಿರೇ ಬಸವನ, ಎಲೆ ಅಯ್ಯಗಳಿರ ರೂಹಿಲ್ಲದ ಚೋಹವ ಕಂಡಿರೇ ಬಸವನ, ಎಲೆ ಸ್ವಾಮಿಗಳಿರ ನಿಮ್ಮ ನಿಲುವಿನ ದರ್ಪಣವ ಕಂಡಿರೇ ಬಸವನ, ಸಂಗಯ್ಯನಲ್ಲಿ ಸ್ವಯವಳಿದ ಬಸವನ ಕುರುಹ ಕಂಡರೆ. ಅಂದರೆ ಬಸವಣ್ಣನವರ ವಿಚಾರ ಏನಿತ್ತು ಆ ಸಂದರ್ಭದಲ್ಲಿ, ಎಲ್ಲರೂ ಒಂದೇ, ಎಲ್ಲರಿಗೂ ಅವರು ಲಿಂಗದೀಕ್ಷೆಯನ್ನು ಕೊಡ್ತಾಯಿದ್ರು, ಎಲ್ಲರೂ ಒಂದೇ ಅನ್ನೋವಂಥದ್ದನ್ನು. ಅದಕ್ಕೆ ಅವಳು ಎಲ್ರಿಗೂ ಹೇಳ್ತಾ ಹೋಗ್ತಾಳೆ, ಬಸವಣ್ಣನವರ ಇದನ್ನು ನೀವು ಕಂಡಿದ್ದೀರಾ, ನೀವು ಅವರ ನಿಲುವನ್ನು ಕಂಡಿದ್ದೀರಾ, ಅವರ ಒಂದು ಏನು ವಿಚಾರವನ್ನು, ಚಿಂತನೆಗಳನ್ನು, ಅಂದರೆ ಒಂದು ವೃಕ್ಷತರದಲ್ಲಿ ಇರುವಂಥದ್ದನ್ನು ನೀವು ಕಂಡಿದ್ದೀರಾ ಅನ್ನೋಂಥದ್ದನ್ನು ಅವಳು ಈ ವಚನದ ಮುಖಾಂತರ ಕೇಳ್ತಾ ಹೋಗ್ತಾಳೆ. ನೀಲಾಂಬಿಕೆ ಅಷ್ಟೇ ಅಲ್ಲ, ಅವಳು ಬರೆದಂತಹ ಎಲ್ಲ ವಚನಗಳಲ್ಲಿ ಬಸವ ಅನ್ನುವಂಥದ್ದನ್ನು ಮಂತ್ರ ತರಹದಲ್ಲಿ ಅವಳು ಇಟ್ಕೊಂಡಿದ್ಲು. ಅಂದರೆ ಬಸವಣ್ಣನವರ ಪತಿಯನ್ನು ಅವಳು ಆ ಒಂದು ವಿಶೇಷವಾಗಿ ವಚನಗಳಲ್ಲಿ ಅವಳು ಉಪಯೋಗಿಸ್ಕೊಳ್ತಾ ಇದ್ಲು, ಪತಿಯ ಹೆಸರನ್ನು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, ಅವಳು ಒಂದು ವಚನದಲ್ಲಿ ತುಂಬ ನೇರವಾಗಿ ಹೇಳಿಬಿಟ್ಟಿದ್ದಾಳೆ, ಬಸವನ ಹೆಸರಳಿಯಿತ್ತು, ಬಸವನ ಕುರುಹಳಿಯಿತ್ತು, ಬಸವನ ಮೂರ್ತಿಯ ಕರ್ಮವ ಹರಿದು ಆನು ನೀ ಕರ್ಮಿಯಾದೆನಯ್ಯ, ನೀ ಕರ್ಮಿಯಾದ ಕಾರಣ ಅರಿವ ನಿರಿದು ಪ್ರಣವ ಮೂರ್ತಿಯ ತಿಳಿದು ಆನು ಬದುಕಿದೆನಯ್ಯ ಸಂಗಯ್ಯ. ಬಸವ ಅನ್ನೋ ಹೆಸರನ್ನ ಬಿಟ್ಟು ಇಲ್ಲ, ನಾನು ಬಸವ ಅನ್ನೋ ಹೆಸರಲ್ಲೇ ನಾನು ಬದುಕಿದ್ದೀನಿ ಅನ್ನುವಂಥದ್ದನ್ನು ಈ ವಚನದಲ್ಲಿ ಅವಳು ಹೇಳ್ತಾ ಹೋಗ್ತಾಳೆ. ಅವಳು ಬಸವಣ್ಣನವರು ಕೊನೆ ಸಂದರ್ಭದಲ್ಲಿ, ಅಂದರೆ ಕೂಡಲ ಸಂಗಮಕ್ಕೆ ಏನು ಹೋಗ್ತಾರೆ, ಕೊನೆ ಸಂದರ್ಭದಲ್ಲಿ ರಾಜನ ಜೊತೆಗೆ ಸಂಘರ್ಷ ಆದಾಗ ಅವರು ತಮ್ಮ ಕೊನೆಯ ಗಳಿಗೆಯನ್ನು ಕೂಡಲ ಸಂಗಮಕ್ಕೆ ಹೋದಾಗ ನೀಲಾಂಬಿಕೆಯೂ ಅವರ ಬೆನ್ನ ಹಿಂದೆ ಹೋಗ್ತಾಳೆ, ನಾನು ಅಲ್ಲಿ ಹೋಗಬೇಕು ಅನ್ನುವಂಥದ್ದನ್ನು. ಆದರೆ ಮಧ್ಯದಲ್ಲೇ ನೀಲಾಂಬಿಕೆಗೆ ಗೊತ್ತಾಗುತ್ತೆ ಬಸವಣ್ಣನವರು ಬಯಲಾದರು, ಆ ಒಂದು ಸುದ್ದಿಯನ್ನು ಕೇಳ್ತಾಳೆ, ಐಕ್ಯ ಆದರು ಅನ್ನುವಂಥದ್ದನ್ನು. ಅವಳು ಏನು ಕೇಳ್ತಾಳೆ, ಕೇಳಿದ ತಕ್ಷಣ ಅವಳಿದ್ದಂತಹ ಸ್ಥಳದಲ್ಲೇ ಆಕೆ ಈಗ ಅದನ್ನು ಒಂದು ನದಿ ಇದೆ, ನದಿ ಮಧ್ಯದಲ್ಲಿ ಆಕೆ ಒಂದು ಸಮಾಧಿಯನ್ನು ಹಾಗೆ ಇಟ್ಟಿದ್ದಾರೆ, ನೀಲಾಂಬಿಕೆಯ ಒಂದು ಇದನ್ನು. ಅಂತಹ ಒಂದು ವಚನಕಾರ್ತಿ ಆಕೆ. ಯಾವಾಗಲೂ ಎಲ್ಲರ ಒಂದು ಇದರಲ್ಲೂ ಆಕೆ ಬಹಳಷ್ಟು ವಚನಗಳು, ಬಹುಶಃ ವೈಚಾರಿಕತೆಯಿಂದ ಕೂಡಿದಂತಹ ವಚನಗಳನ್ನು ಆಕೆ ಎಲ್ಲ ಕಡೆಗೂ ಎಲ್ಲರಿಗೂ ಅದು ಒಂದು ಪ್ರಸ್ತುತ ಆಗುತ್ತೆ ಎಲ್ಲ ಸಂದರ್ಭದಲ್ಲೂ ಅನ್ನುವಂಥದ್ದನ್ನು ನಾವು ತಿಳಿಬಹುದು ಅಂಥೇಳಿ. ಇನ್ನೊಬ್ಬ ವಚನಕಾರ್ತಿ ಶರಣೆ ಸತ್ಯಕ್ಕ. ಶರಣೆ ಸತ್ಯಕ್ಕ ನಾನು ಆಗಲೇ ಹೇಳಿದೆ, ಇನ್ನೊಬ್ಬರು ವಚನಕಾರ್ತಿ ಅಂತ ಮೌಳಿಗೆ ಮಹಾದೇವನ ಬಗ್ಗೆ ಮಾತಾಡ್ತಾ. ಶರಣೆ ಸತ್ಯಕ್ಕ ಶಿಕಾರಿಪುರ ತಾಲೂಕಿ ಶಿರಾಳಕೊಪ್ಪದ ಪಕ್ಕದಲ್ಲಿ ಇರುವಂತಹ ಹಿರೇಜಂಬೂರು ಅಂತ ಹೇಳಿ ಅಲ್ಲಿ ಅವಳು. ಆಕೆ ಶಿವನಿಗೆ ಒಂದು ಸವಾಲನ್ನು ಹಾಕಿದಂತಹ ಒಬ್ಬ ಶರಣೆ ವಚನಕಾರ್ತಿ. ಪ್ರತಿನಿತ್ಯ ಅವಳು ಶಿವನ ಒಂದು ಏನು ಇದಿದೆ ಅಲ್ಲಿ ದೇವಸ್ಥಾನದಲ್ಲಿ ಹೋಗೋದಕ್ಕಿಂತ ಮನೆಯಲ್ಲೇ ಅಂಗಳವನ್ನು ಕಸ ಗುಡಿಸಿ ಸಾರಿಸಿ ರಂಗೋಲೆ ಹಾಕಿ
ಶಿವನ್ನೇ ಅವಳು ಇನ್ನು ಯಾವ ದೇವರನ್ನು ಆಕೆ ಪೂಜಿಸ್ತಾ ಇರಲಿಲ್ಲ. ಶಿವ ಒಬ್ಬನೇ ನನಗೆ ಅಂತ ಹೇಳ್ತಾ ಇದ್ಲು. ಶಿವನೇ ನನ್ನ ಆರಾಧ್ಯ ದೈವ ಅಂತೇಳಿ ಹೇಳ್ತಾ ಇದ್ಲು. ಯಾವ ದೇವರ ಹೆಸರನ್ನೂ ಸಹ ಆಕೆ ಕೇಳೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಯಾರಾದರೂ ಹೇಳಿದ್ರೆ ಅವರಿಗೆ ತಕ್ಷಣಕ್ಕೆ ಅವಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ಲು. ಅವ್ರ ಜೊತೆಗೆ ಜಗಳವನ್ನು ಮಾಡ್ತಾ ಇದ್ಲು ಶರಣೆ ಸತ್ಯಕ್ಕ. ಅವಳು ಮತ್ತು ಪೂಜೆನ ಮಾಡಬೇಕು ದೇವರನ್ನು, ಅದೇ ಅದರಿಂದ ನಾವು ತೋರಿಸ್ಕೊಳ್ಬೇಕು ನಮ್ಮ ಭಕ್ತಿಯನ್ನು ಅನ್ನೋವಂಥದ್ದೇನು ಅವಳಲ್ಲಿ ಇರಲಿಲ್ಲ. ಅದಕ್ಕೆ ಅವಳು ಹೇಳ್ತಾ ಇದ್ದಿದ್ದು, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರದನ ಪರಸ್ತ್ರೀ ಪರದೈವಂಗಳಿಗೆ ದಿಪ್ಪದೆ ನೇಮ ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಅವಳದು ಅಂಕಿತನಾಮ ಶಂಭುಜಕ್ಕೇಶ್ವರ ಅಂತ ಹೇಳಿಬಿಟ್ಟು ಅವಳು ಅದೆಲ್ಲ ಮಾಡಬೇಕು ಅಂತ ಏನಿಲ್ಲ, ಅದೆಲ್ಲ ನೇಮ ಏನಿಲ್ಲ, ಮನಸ್ಸಲ್ಲಿ ಭಕ್ತಿ ಇರಬೇಕು ಅನ್ನುವಂಥದ್ದನ್ನು. ಅವಳು ತುಂಬ ಭಕ್ತಿಯನ್ನು ಕಾಣ್ತಾ ಇದ್ದಿದ್ದು ನಾನು ಆಗಲೇ ಹೇಳಿದಾಗೆ ಮನೆಯನ್ನು ಕೂರಿಸಿ ಅಂಗಳವನ್ನು ಸಾರಿಸಿ ರಂಗೋಲಿನ ಹಾಕಿ, ಅಂದರೆ ಯಾವಾಗಲೂ ಎಲ್ಲದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಆಕೆ ಒಂದು ಇದರಲ್ಲಿತ್ತು. ಒಂದು ಸಲ ಶಿವ ಏನು ಮಾಡ್ತಾನೆ, ಅವಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳೇ ಬರ್ತಾನೆ. ಅವಳ ಜೊತೆಗೆ ವಾದಕ್ಕೆ ಇಳಿತಾನೆ. ಶಿವ ಬೇರೆ ಒಂದು ವೇಷದಲ್ಲಿ ಇರ್ತಾನೆ. ಅವಳು ಬಂದು ಭಿಕ್ಷೆಗೆ ಅಂತ ಹೇಳಿ ಬರ್ತಾನೆ ಸತ್ಯಕ್ಕಂಗೆ. ಅವಳು ಹರಿದ ಜೋಳಿಗೆ ಇರುತ್ತೆ, ಅದು ಭಿಕ್ಷುಕ ವೇಷಧಾರಿಯಾಗಿ ಅವನು ಬಂದಿರ್ತಾನೆ. ಅವಳು ಏಕದೇವ ನಿಷ್ಠೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಬಂದಿರೋವಂಥದ್ದು. ಅವನು ಭಿಕ್ಷಾಂದೇಹಿ ಅಂದ ತಕ್ಷಣ ಅವಳು ಅಂಬಲಿ ಮಾಡ್ತಿದ್ದ ಒಂದು ಇದನ್ನು ತೊಗೊಂಡು ಬಂದು ಹರಿದ ಜೋಳಿಗೆನಲ್ಲಿ ಹಾಕ್ಬಿಡ್ತಾಳೆ. ಅಂಬಲಿ ಅಲ್ಲ, ಅಂಬಲಿ ಸೌಟ್ ಇರುತ್ತಲ್ಲ, ಅಂಬಲಿನ ಇದು ಮಾಡ್ತಾ ಇರ್ತಾಳೆ ಅವಳು ಒಲೆ ಮೇಲೆ, ಅದನ್ನೇ ತೊಗೊಂಡು ಬಂದು ಹಾಕ್ತಾಳೆ. ಆಗ ಅಂದರೆ ಯಾತಕ್ಕೆ ಹಾಕ್ತಾಳೆ ಅಂತಂದರೆ, ಅವನು ಬೇರೆ ಹರಿ ಅಂತ ಹೇಳಿ ಹರಿಯನ್ನು ನೆನೆಸ್ತಾನೆ ಶಿವ. ಅವಳ ಏಕದೇವ ನಿಷ್ಠೆಯನ್ನು ಪರೀಕ್ಷೆ ಮಾಡೋಕ್ಕೆ ಅಂತ ಬಂದಿರ್ತಾನೆ. ಹಾಗಾಗಿ ಆ ಒಂದು ಸಿಟ್ಟಿಗೆ ಆ ಸೌಟನ್ನೇ ತೆಗೆದುಕೊಂಡು ಅವನ ಜೋಳಿಗೆಗೆ ಹಾಕ್ಬಿಡ್ತಾಳೆ. ಅದು ಶಿವಂಗೆ ಮತ್ತೊಂದು ಸಲ ಅವನು ಹರಿ ಅಂತಾನೆ, ಮತ್ತೆ ಹೇಳ್ತಾನೆ. ಮತ್ತೆ ಹೇಳಿದ ತಕ್ಷಣ ಇದನ್ನೇ ತೆಗೆದುಕೊಂಡು ಆ ಮುಖಕ್ಕೆ ಹೊಡಿತಾಳೆ. ಆ ಜಂಗಮನ ವೇಷದಲ್ಲಿ ಬಂದಿರೋಂಥ ಶಿವನಿಗೆ ಹೊಡಿತಾಳೆ. ಆ ಶಿವ ಏನು ಮಾಡ್ತಾನೆ, ಜೋರಾಗಿ ಬೊಬ್ಬೆ ಹೊಡೆದು ಜನ ಎಲ್ಲ ಸೇರೋ ಥರದಲ್ಲಿ ಮಾಡ್ತಾನೆ. ಆಗ ಜನ ಬಂದಾಗ, ಅಂದರೆ ಶಿವನಿಗೆ ಮನಸ್ಸಲ್ಲಿ ಇದ್ದಿದ್ದಿಷ್ಟೇ, ಅವಳ ಏಕದೇವ ನಿಷ್ಠೆಯನ್ನು ಜನರೆಲ್ಲರಿಗೂ ತೋರಿಸ್ಬೇಕಾಗಿತ್ತು. ಹಾಗಾಗಿ ಅವನು ಈ ಒಂದು ಪ್ರಹಸನವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಬಂದ ಮೇಲೆ ಶಿವ ತನ್ನ ನಿಜ ಸ್ವರೂಪವನ್ನು ಅವಳಿಗೆ ತೋರಿಸಿ ಅವಳಿಗೆ ಹೇಳ್ತಾನೆ, ಇಲ್ಲ ಎಲ್ಲರೂ ಒಂದೇ ಅನ್ನೋಂಥದ್ದನ್ನು ಅವಳಿಗೆ ನಿಜಪಡಿಸ್ತಾನೆ ಸತ್ಯಕ್ಕಂಗೆ. ಅವಳ ಇನ್ನೊಂದು ಏನು ಜೀವನದಲ್ಲಿ ಅವಳು ಅಳವಡಿಸ್ಕೊಂಡಿದ್ಲು ಅಂತಂದರೆ, ನಾನು ಹೇಳಿದೆ ಲಂಚದ ಬಗ್ಗೆ ಆಗಲೇ ಹೇಳ್ತಾ ಇದ್ದೆ, ಮೌಳಿಗೆ ಮಹಾದೇವ ಮುಂದೆ ಹೇಳಿದಾಗ. ಇನ್ನೊಬ್ಬ ಇದೆ ಸತ್ಯಕ್ಕ, ಅವಳು ಈ ಲಂಚದ ಬಗ್ಗೆ ಒಂದು ವಚನವನ್ನು ಬರೀತಾಳೆ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ, ಕೈ ಮುಟ್ಟಿ ಎತ್ತಿದೆ ನಾದೆಡೆ ಅಯ್ಯ ನಿಮ್ಮಾಣೆ, ನೀವಿಕ್ಕಿದ್ದ ಭಿಕ್ಷೆಯೊಳಗಿಪ್ಪೆನಯ್ಯ, ಶಂಭುಜಕ್ಕೇಶ್ವರ ದೇವಯ್ಯ ನಿಮ್ಮಾಣೆ. ಇಲ್ಲಿ ಕೆಳಗಡೆಗೆ ಹೊನ್ನು ಬಿದ್ದಿರಲಿ, ವಸ್ತ್ರ ಬಿದ್ದಿರಲಿ, ಅದನ್ನು ನಾನು ಕೈ ಮುಟ್ಟಿ ಎತ್ಕೊಂಡೆ ಅಂತಂದರೆ ನಿಮ್ಮ ಆಣೆ, ಅಂದರೆ ಶಿವಂಗೆ ಹೇಳೋವಂಥದ್ದು. ನಮ್ಮಲ್ಲಿ ಇವತ್ತು ಹೇಗೆ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಇದೆ ಅನ್ನುವಂಥದ್ದನ್ನು ಬಹುಶಃ ಅವರೆಲ್ಲರಿಗೂ ಇದೊಂದು ವಚನವನ್ನು ತಿಳ್ಕೊಳ್ಳೋವಂಥದ್ದಾಗ್ಬಿಟ್ರೆ, ಇವತ್ತಿನ ಈ ಒಂದು ಕಾಲ, ನಾವೇನು ಕಾಲ ಬದಲಾಗಿದೆ ಅಂತೀವಿ, ಕಾಲ ಬದಲಾಗಿಲ್ಲ, ಜನ ಅಷ್ಟೇ ಬದಲಾಗಿದ್ದಾರೆ. ಅದಕ್ಕೆ ಅವರೆಲ್ಲರನ್ನ ಬದಲು ಮಾಡಲಿಕ್ಕೆ ಬಹುಶಃ ಇದೊಂದು ವಚನ ಸಾಕು ಅಂಥೇಳಿ ನಮ್ಮೆಲ್ಲ ರಾಜಕಾರಣಿಗಳಿಗೆ ಬಹುಶಃ ಈ ಒಂದು ವಚನ ಹೇಳಿದ್ರೆ, ಪಾಠ ಮಾಡಿದ್ರೆ, ಅವ್ರು ಅರಿತುಕೊಂಡ್ರೆ, ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ನಮ್ಮ ಎಲ್ಲ ಸೋರ್ಸ್ ಏನಿದೆ ಅವರೇನು ತೊಗೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಕೋಟಿ 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 ಅದೆಲ್ಲ ಬಂದುಬಿಟ್ರೆ, ಸಮಾಜಕ್ಕೆ ನಮ್ಮ ಇದಕ್ಕೆ ಬಂದುಬಿಟ್ರೆ, ನಮ್ಮ ಸರ್ಕಾರಕ್ಕೆ ಅಂದರೆ ನಮ್ಮದೇ ಆಸ್ತಿ, ಅದು ನಮ್ಮದೇ ಆಸ್ತಿಯನ್ನು, ನಮ್ಮ ಸಮಾಜದ ಆಸ್ತಿಯನ್ನೆಲ್ಲ ತಂದುಬಿಟ್ರೆ, ಇವತ್ತು ಎಲ್ಲೂ ಯಾವುದೇ ರೀತಿಯಾದಂತಹ ಸಂಕಟಗಳನ್ನು, ಕಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ನಮಗಿರಲ್ಲ ಅಂಥೇಳಿ, ಏನೂ ಮಾಡದೇ ಇದ್ದಂತಹ ಒಂದು ಚಿಕ್ಕ ಕಾಯಕವನ್ನು ಮಾಡ್ತಿದ್ದಂತಹ ಸತ್ಯಕ್ಕ, ಕಟ್ಟಿಗೆ ಮಾರಿ ಜೀವನವನ್ನು ಮಾಡ್ತಾ ಇದ್ದಂತಹ ಮೌಳಿಗೆ ಮಹಾದೇವಮ್ಮ ಅವತ್ತು ಈ ವಚನಗಳಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಂಥದ್ದು ಇವತ್ತಿನ ದುಡ್ಡು ನಾಳೆಗೆ ತಂಗಳು. ಎಷ್ಟು ಒಳ್ಳೆಯ ಮಾತು. ಅದನ್ನು ನಾವೇನಾದರೂ ಇವತ್ತು ಈ ದುಡ್ಡನ್ನು ಮಾಡ್ತಾ ಇರೋವಂಥವ್ರಿಗೆ ಏನಾದರೂ ತಿಳ್ಕೊಂಡ್ಬಿಟ್ರೆ
ಬಹುಶಃ 12ನೇ ಶತಮಾನ ಮತ್ತೊಂದು ಸಲ ವಾಪಸ್ ಬರಬಹುದು ಅಂಥೇಳಿ ನಾನು ಅಂದ್ಕೊಳ್ತೇನೆ. ಮತ್ತು ಇನ್ನೊಂದು ಹೇಳ್ತಾಳೆ ಅವಳು, ಗಂಡು ಹೆಣ್ಣು ಅನ್ನೋಂಥದ್ದು ಭೇದ ಭಾವ ಆಕೆ ಇಷ್ಟಪಡ್ತಾ ಇರಲಿಲ್ಲ. ಯಾರು ಸತ್ಯಕ್ಕ ಯಾವಾಗಲೂ ಹೇಳ್ತಾ ಇದ್ಲು, ಗಂಡು ಹೆಣ್ಣು ಇಬ್ಬರು ಸಾಧನೆಯಲ್ಲೂ ಭಕ್ತಿ ಅನ್ನೋಂತಿದೆ, ಭಕ್ತಿ ಎಲ್ಲರೂ ಒಂದೇ. ಮಹಿಳೆನೂ ಭಕ್ತಿ ಹೇಗೆ ಮಾಡ್ತಾರೆ, ಪುರುಷರು ಹೇಗೆ ಎಲ್ಲೂ ಅಲ್ಲೆಲ್ಲೂ ಭೇದ ಭಾವ ಇಲ್ಲ. ಯಾರೇ ಆಗಲಿ ಪೂಜೆ ಮಾಡುವಾಗ ಅವರು ಪೂಜೆ ಮಾಡೋದು ಒಂದೇ, ಮಹಿಳೆ ಪುರುಷ ಪೂಜೆ ಮಾಡೋದು ಒಂದು, ಹೀಗೆ ಎಲ್ಲರೂ ಒಂದೇ. ಅದನ್ನು ಆಕೆ ಹೇಳ್ತಾ ಹೋಗ್ತಾಳೆ, ನಾನು ಅದನ್ನು ಇಷ್ಟಪಡೋದಿಲ್ಲ ಅನ್ನೋದನ್ನು. ಗಂಡು ಹೆಣ್ಣು ಇಬ್ಬರ ಸಾಧನೆಯಲ್ಲಿ ಭಕ್ತಿಯೇ ಕಾರಣ ಅಂಥೇಳಿ ನಂಬಿದಂಥವಳು ಸತ್ಯಕ್ಕ. ಮತ್ತು ಅವಳು ಇನ್ನೊಂದು ತುಂಬ ಹೇಳ್ತಾ ಇದ್ದಿದ್ದು ಕಾಯಕವನ್ನು ನಾವು ಯಾವತ್ತೂ ನಮ್ಮ ಮನಸ್ಸಿಗೆ, ಆತ್ಮಕ್ಕೆ ಸರಿಯಾಗಿ ಯೋಚನೆ ಮಾಡಿ ನಾವು ಮಾಡ್ತಾ ಹೋಗ್ತೀವಿ. ಆಗ ಮಾತ್ರ ನಾವೆಲ್ಲದನ್ನು ಉಳಿಸ್ಕೊಳ್ಳಿಕ್ಕಂದರೆ ಸತ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದನ್ನು ಸತ್ಯಕ್ಕ ಹೇಳ್ತಾವಳು. ಹಾಗಾಗಿ ಬಹುಶಃ ಅವಾಗೆಲ್ಲ ಕೊಲೆ ಸುಲಿಗೆ ಅನ್ನೋಂಥದ್ದು ಇರಲಿಲ್ಲ ಅಂಥೇಳಿ. ಇವತ್ತು ನಾವು ಟಿ ವಿ ಹಾಕಿದ್ರೆ ಫಸ್ಟು ಸ್ಲೇಟ್ ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ಳೋರ್ದು ಇದನ್ನೇ ನಾವು ಜಾಸ್ತಿ ನೋಡ್ತೀವಿ. ಅಷ್ಟು ಜನ ಇವತ್ತು ಕೊಲೆ ಸುಲಿಗೆ ಮಾಡಿ ಸಿಕ್ಕಿರೋರು ಅಷ್ಟು, ಸಿಗದೇ ಇರೋರು ಎಷ್ಟೋ ಜನ ಇದ್ದಾರೆ. ಇಂತಹದ್ದನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಬಹುಶಃ ಅಂಥದ್ದನ್ನೆಲ್ಲ ನಾವು ಅಂದಿನ ದಿನಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋಕ್ಕೆ ಈ ವಚನಕಾರರ ಜೀವನವನ್ನು ನಾವು ನೋಡಿದಾಗ, ಅವರ ವಚನಗಳನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ ಅನ್ನೋಂಥದ್ದನ್ನು. ಮತ್ತು ಇನ್ನೊಂದು ಅವಳು ಹೇಳ್ತಾಳೆ ಸತ್ಯಕ್ಕ, ಅವಳ ಒಂದು ಏನು ವಚನದಲ್ಲಿ ಅವಳಿಗೆ ತುಂಬ ಅನ್ನಿಸ್ತಾ ಇದ್ದಿದ್ದು, ಈ ಉದಕದೊಳಗಿನ ಕಿಚ್ಚಿನಂತೆ ಲಿಂಗೈಕ್ಯವು, ವಾಯು ನುಂಗಿದ ಪರಿಮಳದಂತೆ ಲಿಂಗೈಕ್ಯವು, ಉರಿಯೊಳಗಡಗಿದ ಕರ್ಪೂರದಂತೆ ಲಿಂಗೈಕ್ಯವು, ಭಾವವ ನಡೆಸಿದ ಬಯಲಿನಂತೆ ಲಿಂಗೈಕ್ಯವು, ಅವಳಿಗೆ ಅರಿವು ನುಂಗಿದ ಮರಹಿನಂತೆ ಲಿಂಗೈಕ್ಯವು, ವಾಗ್ಮಾನಕ್ಕೆ ಅಗೋಚರವಾದ ಮಹಾಶರಣನ ಒಳಗೊಂಡು ತಳತಳಿಸಿ ಬೆಳಗಿ ಬ್ರಹ್ಮವಾಗಿದ್ದನಯ್ಯ ನಮ್ಮ ಶಂಭುಜಕ್ಕೇಶ್ವರನು. ಅಂದರೆ ಆ ಶಿವ ಅನ್ನೋವಂಥನ್ನು ನಾವು ಯಾವಾಗಲೂ ನೆನೆಸ್ತಿರಬೇಕು ಅನ್ನೋಂಥದ್ದನ್ನು. ಬಹುಶಃ ಅದಕ್ಕೆ ನಾನು ನನ್ನ ಸ್ವಯಂ ಒಂದು ಏನು ಅನುಭವವನ್ನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ಒಂದು ಸಂದರ್ಭದಲ್ಲಿ ನಾನು ಸಹ ಬಹಳಷ್ಟು ಈ ತರಹದ ಒಂದು ಭಕ್ತಿ ಪೂಜೆ ಆ ಥರದ್ದೆಲ್ಲ ಮನಸ್ಸನ್ನು ಕೊಡದೇ ಇದ್ದಂಥಳು. ಮನೆಯಲ್ಲಿ ಏನು ಮಾಡಲೇಬೇಕು ಅನ್ನೋಂಥದ್ದು ಹೇಳ್ತಾಯಿದ್ರು. ಸ್ನಾನ ಆದ ತಕ್ಷಣ ವಿಭೂತಿ ಹಚ್ಕೊಳ್ಬೇಕು, ಪೂಜೆ ಮಾಡಬೇಕು, ದೇವರಿಗೆ ಏನು ಉದ್ಬತ್ತಿ ಬಿಡಬೇಕು, ಅಷ್ಟೇ. ಆದರೆ ನಾವು ಈ ಪ್ರತಿ ಕ್ಷಣ, ಈಗ ಮುಂಚೆ ಎಲ್ಲ ಏನು ನಾವು ಅಯ್ಯೋ ಅಪ್ಪ ಅಮ್ಮ ಅಂಥೇಳಿ ಕೂತ್ಕೊಳ್ಳುವಾಗ ಹೇಳುವಾಗ ಓಡಿದ್ರೆ ಬಿದ್ದರೆ, ಈಗ ಎಷ್ಟು ಥರದಲ್ಲಿ ಅದು ನಮಗೆ ಬದಲಾವಣೆ ಆಗಿದೆ ಅಂತಂದರೆ, ನಾನು ಈ ಕ್ಷೇತ್ರಗಳನ್ನೆಲ್ಲ ಸಂದರ್ಶನ ಮಾಡಿ ಹೋಗಿ ಅಲ್ಲಿ ಸಂದರ್ಶಿಸಿ ಅಲ್ಲಿ ಇದ್ದು ಅಲ್ಲಿಯ ಒಂದು ವಿಷಯಗಳನ್ನು ತಿಳಿದುಕೊಂಡು ಅವರ ಜೀವನಗಳನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಪಟ್ಟು ಆ ವಚನಗಳನ್ನು ಓದಿ ಆ ವಚನದ ತಿರುಳು ಏನಿದೆ ಅನ್ನೋಂಥದ್ದನ್ನು ತಿಳ್ಕೊಂಡಾಗ ಅನಿಸಿರುವಂಥದ್ದು, ಬಹುಶಃ ಎಲ್ಲೋ ಒಂದು ಕಡೆಗೆ ನಾವು ಎಲ್ಲೋ ಎಡವಿದ್ದೀವಿ, ತಪ್ಪಿದ್ದೀವಿ, ನಾವು ಇದನ್ನೆಲ್ಲ ಮತ್ತೆ ರೂಢಿಸ್ಕೊಳ್ಬೇಕು. ಈಗ ನಾವು ನಮ್ಮನೇಲಿ ಮಕ್ಕಳಿಗೇ ಮೆಟ್ಲನ್ನು ಹತ್ತುವಾಗ 1 2 3 ಅಂತ ಏನು ಮುಂಚೆ ಎಲ್ಲ ಹೇಳ್ಕೊಡ್ತಾ ಇದ್ದೀವಿ, ಮೆಟ್ಲನ್ನ ಎಣಿಸ್ಬೇಕು ಹಾಗೆ ನಮಗೆಲ್ಲ ಇರುವಾಗ, ಇಲ್ಲ ಇವಾಗ ನೀನಲ್ಲಿ ಹೇಳಬೇಕು ಶಿವ 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 ಅಥವಾ ಯಾವುದೋ ಒಂದು ಮನೆ ದೇವರು ಏನಿರುತ್ತೆ ಅದನ್ನು ಮಕ್ಕಳು ಅವ್ರಿಗೆ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ. ಚಿಕ್ಕವರಿರುವಾಗಲೇ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಿ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ. ಅದನ್ನು ರೂಢಿಸೋದಕ್ಕೆ ಮತ್ತು ನಾವು ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕು ಅನ್ನೋಂಥದ್ದು. ಬಹುಶಃ ಈ ಒಂದು ಸತ್ಯಕ್ಕನ ಈ ವಚನ ಏನಿದೆ ಎಲ್ಲದರಲ್ಲೂ ನಾವು ಶಿವನನ್ನು ಕಾಣಬೇಕು ಅಂತೇನು ಹೇಳ್ತಾಳೆ. ನಾನು ಹಿಮಾಲಯದ ಕೆಲವು ಸ್ಥಳಗಳಿಗೆ 1-2-3 ಸಲ ಹೋಗಿದ್ದೆ. ಅಲ್ಲಿ ಬಹುಶಃ ನಮಗೆ ಅನಿಸೋವಂಥದ್ದು ಏನೂ ಇಲ್ಲ, ಅದರ ಮುಂದೆ ಬೇರೆ ಇನ್ನೇನೂ ಇಲ್ಲ. ನಾವಿಲ್ಲಿ ಬಂದ ತಕ್ಷಣ ನಮಗೆ ಮನೆ, ನಮ್ಮ ಕಾರು, ಏನು ದುಡ್ಡು, ಬ್ಯಾಂಕು ಬ್ಯಾಲೆನ್ಸು ಅಥವಾ ಕೆಲಸ, ನಾಳೆದು ಪತ್ರಿಕೆ ಅದು ಅಥವಾ ಏನೋ ಒಂದು ಡಾಕ್ಯುಮೆಂಟ್ರಿ, ಈ ಥರ ಏನೇನೋ ನೆನಪಾಗ್ತಾ ಇರುತ್ತೆ. ಆದರೆ ಅಲ್ಲಿ ಕೂತಾಗ
ಅಲ್ಲಿ ಏನೂ ಇರಲ್ಲ. ಆದರೆ ಅಲ್ಲಿ ಕಾಣಿಸೋವಂಥದ್ದು ನಮಗೆ ಅಷ್ಟೇ ಕಾಣಿಸ್ತಾ ಇರುತ್ತೆ. ಆ ಒಂದು ಭಕ್ತಿ ಭಾವದಿಂದ ನಾವಲ್ಲಿ ಕೂತು ನೋಡಿದಾಗ, ಅಥವಾ ಯಾವುದೋ ಒಂದು ಗುಹೆ ಮುಂದೆ ನಿಂತಾಗ ಅಲ್ಲಿ ಒಳಗಡೆಯಿಂದ ನಮಗೇನೋ ಒಂದು ಓಂಕಾರ ಕೇಳಿಸ್ತಾ ಇದೆ ಅನ್ನುವಂಥದ್ದು ಬಹುಶಃ ನಮ್ಮ ಮನಸ್ಸಿನ ಸ್ಥಿತಿ ಆಗಿರ್ಬೋದು, ಅಥವಾ ನಿಜವಾಗ್ಲೂ ಕೇಳ್ತಿದೆಯೋ ಗೊತ್ತಿಲ್ಲ, ಆದರೆ ಅಲ್ಲಿ ಹೋದಾಗ ನಮಗೆ ಅನಿಸೋವಂಥದ್ದು. ಆ ತರಹದ ಅನುಭವಗಳು ಆದ ಹಾಗೆ ಬಹುಶಃ ಮನುಷ್ಯ ಪಕ್ವ ಆಗ್ತಾ ಹೋಗ್ತಾನೆ, ಮನಸ್ಸು ಪಕ್ವ ಆಗ್ತಾ ಹೋಗುತ್ತೆ. ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಾವು ಸಾಧ್ಯ ಆಗುತ್ತೆ. ಇಲ್ಲಿನೇ ನಾನು ಹೇಳೋವಂಥದ್ದು ಒಂದು ಚಿಕ್ಕದು, ನಾವಿಲ್ಲಿ ಬಸವನಗುಡಿಲಿರುವಂತಹ ಗವಿಗಂಗಾಧರೇಶ್ವರನ ದೇವಸ್ಥಾನದ ಒಳಗಡೆ ಹೋಗಿ ಕೂತು ಒಂದು 10 ನಿಮಿಷ ನಾವು ಸಮಾಧಾನವಾಗಿ ಪ್ರಾರ್ಥನೆ ಮಾಡಿ ಬರುವಂಥದ್ದು ಹೇಗಿರುತ್ತೆ, ಅದೇ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿ ನಾವು ಕೂತು ಬಂದರೆ ಹೇಗಿರುತ್ತೆ, ಎಷ್ಟು ವ್ಯತ್ಯಾಸ ಇರುತ್ತೆ. ಮನಸ್ಸನ್ನು ಪಕ್ವಗೊಳಿಸುವಂಥದ್ದು ಅಂತಹ ಒಂದು ಗುಹೆ, ಅಂತಹ ಒಂದು ದೇವಸ್ಥಾನ, ಅಂತಹ ಒಂದು ಸ್ಥಳ. ಹಾಗಾಗಿ ನಾವು ಇವತ್ತು ಇವರೆಲ್ಲರ ಒಂದು ಜೀವನದ ಅನುಭವವನ್ನು ಅವರು ಅನುಭವಿಸಿದಂಥ ಅನುಭವವನ್ನು ನಾವು ತಿಳಿದುಕೊಂಡಾಗ, ಗಮನಿಸಿದಾಗ ನಾವು ಅಂದ್ಕೊಳ್ಳೋದು ಇವತ್ತು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಅಂತಹ ಸ್ಥಳಗಳಿಗೆ ಸಾಧ್ಯ ಆದಾಗೆಲ್ಲ ನಾವು ಹೋಗಿ ಯಾಕೆ ನಮ್ಮ ಮನಸ್ಸನ್ನು ತಿಳಿಗೊಳಿಸ್ಕೊಳ್ಬಾರ್ದು. ಎಷ್ಟೋ ಸಲ ಮನಸ್ಸಿಗೆ ಗೊಂದಲ ಆಗುತ್ತೆ ಎಲ್ಲರಿಗೆ. ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ಹೇಳ್ತಾ ಇರೋಂಥ, ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲೂ ಇದು ಬರುತ್ತೆ. ಎಲ್ಲೋ ಒಂದು ಕಡೆಗೆ ನಾವೆಲ್ಲೋ ಒಂದು ಕಡೆಗೆ ಒಂಚೂರು ಡಿಸ್ಟರ್ಬ್ ಆಗ್ತೀವಿ, ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ಯಾವುದೋ ಮನೆಯಲ್ಲಿ ಯಾವುದೋ ಒಂದು ದೀಪ ಇಲ್ಲ ಅಂತದಿರ್ಬೋದು, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಿರ್ಬೋದು, ಅಥವಾ ನೀರು ಬಂದಿಲ್ಲ ಅಂತಕ್ಕಿರ್ಬೋದು, ಎಲ್ಲೋ ಒಂದು ಕಡೆಗೆ ಆ ಒಂದು ಕ್ಷಣಕ್ಕೆ ನಾವು ದೇವರನ್ನು ನೆನಪಿಸ್ಕೊಳ್ಳುವಂಥದ್ದಾದರೆ ಮುಂದಿನ ಒಂದು ಗಳಿಗೆ ಇದೆಯಲ್ಲ, ಆ ಕ್ಷಣದ ನಂತರ ನಿಜವಾಗ್ಲೂ ಒಂದು ಸಂತೋಷವನ್ನು ಕೊಡುವಂತಹ ಸಂದರ್ಭ ನಮಗೆ ಸಿಗುತ್ತೆ. ಇದು ನನಗೆ ಅನುಭವ ಆಗಿರುವಂಥದ್ದು. ಅನೇಕ ಸಲ ನಾನು ಇದನ್ನು ನಾನೇ ಸ್ವತಃ ಅನುಭವಿಸಿರೋವಂಥದ್ದು. ಬಹುಶಃ ದೇವರು ಇದ್ದಾನೆ ಅನ್ನುವಂಥದ್ದಕ್ಕೆ ನಾವು ಇಂತಹ ಅನುಭವಗಳನ್ನು ನಮ್ಮ ಜೀವನದಲ್ಲಿ ಕಂಡುಕೊಂಡಾಗ ಇನ್ನೂ ಹೆಚ್ಚು ನಾವು ಗಟ್ಟಿಯಾಗ್ತಾ ಹೋಗ್ತೀವಿ. ಭಕ್ತಿ ಭಾವದಲ್ಲಿ, ಆಧ್ಯಾತ್ಮಿಕತೆಯಲ್ಲಿ. ಆಧ್ಯಾತ್ಮಿಕ ಅಂತಂದರೆ ಎಲ್ಲದನ್ನು ಬಿಟ್ಟು ನಾವು ಅಲ್ಲೆಲ್ಲೋ ಹೋಗಿ ಕೂತ್ಕೊಂಡು ತಪಸ್ಸನ್ನು ಮಾಡಬೇಕು ಅಂತೇನಿಲ್ಲ. ನಾವು ನಡೆಸುವಂತಹ ಜೀವನದಲ್ಲಿ ಪ್ರತಿನಿತ್ಯದ ಒಂದು ಕಾಯಕದಲ್ಲಿ ಅಲ್ಲೆಲ್ಲೋ ಒಂದು ಕಡೆಗೆ ಒಂದು ಚೂರು ಸ್ವಲ್ಪ ಸಮಯವನ್ನು ನಾವು ಅದಕ್ಕೆ ಅಂತ ಮೀಸಲಾಗಿಟ್ಬಿಟ್ರೆ ಸಾಕು, ಇನ್ನೇನೂ ಇಲ್ಲ. ಉಳಿದಿದ್ದೆಲ್ಲ ನಾವು ಮಾಡುವಂತಹ ಕಾಯಕದಲ್ಲೇ ದೇವರನ್ನು ಕಾಣುವಂಥದ್ದು, ಕಾಯಕದಲ್ಲೇ ನಾವು ಶಿವನನ್ನು ಕಾಣುವಂಥದ್ದು, ಕಾಯಕದಲ್ಲೇ ವಿಷ್ಣುವನ್ನು ಕಾಣುವಂಥ. ಎಲ್ಲದರಲ್ಲಿ ನಾವೀಗ ಮುಕ್ತಿನಾಥಕ್ಕೆ ಹೋದಾಗ ವಿಷ್ಣು, ಎಲ್ಲರೂ ಹೇಳುವಂಥದ್ದು ವಿಷ್ಣು, ಅಲ್ಲಿಲ್ಲ ವಿಷ್ಣು. ಇಲ್ಲಿಂದ ಎಲ್ಲ ಭಕ್ತರು ಹೋಗ್ತಾರೆ ಅನ್ನೋದಕ್ಕೆ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ. ಅಲ್ಲಿ ನಾನು ಅರ್ಚಕರನ್ನ ಭೇಟಿ ಮಾಡಿ ಅವ್ರದ್ದು ಸಂದರ್ಶನ ಮಾಡಿದಾಗ ಅವ್ರು ಅದು ವಿಷ್ಣು ಅಲ್ಲಿ ಕೂತು ತಪಸ್ಸು ಮಾಡಿದಂತಹ ಸ್ಥಳ ಅಲ್ಲ, ವಿಷ್ಣು ಅಲ್ಲಿ ಇದ್ದಿದ್ದಂಥದ್ದಲ್ಲ. ಅಲ್ಲಿ ನಾವು ಅಷ್ಟು ಮೇಲೆ ಆ ಹಿಮಾಲಯದಲ್ಲಿ ಹತ್ತಿ ಹೋದಾಗ ಆ ಏನು ಬೆಟ್ಟ ಇದೆ, ಆ ಬೆಟ್ಟನೇ ವಿಷ್ಣು. ಅಲ್ಲಿರುವಂತಹ ಜನರು ಪೂಜಿಸುವಂಥದ್ದು ಆ ಬೆಟ್ಟನ್ನೇ ವಿಷ್ಣು ಅಂತ ಹೇಳ್ತಾರೆ. ಮುಕ್ತಿ ಕೊನೆಯ ಒಂದು ಸ್ಥಳ ಅನ್ನುವಂಥದ್ದು ಮುಕ್ತಿನಾಥದಲ್ಲಿ. ಅಂದರೆ ನಮಗೆ ಅಲ್ಲಿ ಹೋದಾಗ ಏನೂ ಇಲ್ಲ. ಇನ್ನು ನಾವಿಲ್ಲಿ ಏನು ಪ್ರತಿನಿತ್ಯ ಹೊಡೆದಾಡ್ತೀವಿ, ಬಡ್ದಾಡ್ತೀವಿ. ನಮ್ಮ ಜೀವನ ಒಂದು ಇನ್ನೂ ಬೇರೆ ಥರದಲ್ಲಿ ಇದನ್ನು ಬ್ಯಾಲೆನ್ಸನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನಾವು ಬ್ಯಾಲೆನ್ಸನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಆದರೆ ಯಾವುದರಲ್ಲಿ ಗೊತ್ತಾ, ಅಲ್ಲಿ ನಾವು ಹೋದಾಗ ನಾವು ಉತ್ತರವನ್ನು ಕೊಡಬೇಕು. ಅಲ್ಲಿ ಬ್ಯಾಲೆನ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕಾಗಿದೆ ನಾವಿವತ್ತು. ಇಲ್ಲಿ ಅಲ್ಲ, ಇಲ್ಲಿ ನಮಗೆ ಪ್ರತಿನಿತ್ಯ ಎಷ್ಟು ಬೇಕೋ ಅಷ್ಟೇ ಸಾಕು. ಮೊಳಗೆ ಮಹಾದೇವಮ್ಮ ಹೇಳಿದಾಗೆ, ಸತ್ಯಕ್ಕ ಹೇಳಿದಾಗೆ, ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಸಾಕು. ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಬೇಕಾಗಿರುವಂಥದ್ದು ಅಲ್ಲಿ ಒಂದು ಅಕೌಂಟನ್ನು ನಾವು ತೆರೀಬೇಕಾಗಿದೆ. ಆ ಅಕೌಂಟಿಗೆ ನಾವು ಪ್ರತಿನಿತ್ಯ ಜಮೆಯನ್ನು ಮಾಡದೇ ಇದ್ದರೆ ಯಾವ ಥರ ಜಮೆ? ನಾನಿವತ್ತು ಕೊನೆ ರಾತ್ರಿ ಮಲಗುವಾಗ ನಾನಿವತ್ತೇನು ಮಾಡಿದೆ, ಎಷ್ಟು ಜನಕ್ಕೆ ಒಳ್ಳೆಯದನ್ನು ಮಾಡಿದೆ, ಎಷ್ಟು ಜನಕ್ಕೆ ಕೆಟ್ಟದನ್ನು ಮಾಡಿದೆ, ನಾನು ಇವತ್ತು ತಪ್ಪುಗಳನ್ನು ಮಾಡಿದೆ, ಸರಿಯನ್ನು ಮಾಡಿದೆ, ಅದನ್ನು ನಾನು ಹೇಗೆ ಸರಿ ಮಾಡಿಕೊಳ್ಬೇಕು. ಎಲ್ಲೋ ಒಂದು ಕಡೆಗೆ ನಾನು 10 ಪೈಸೆ ಯಾರಿಗೋ ದಾನ ಕೊಡಬೇಕು ಅಂತ ಯೋಚನೆ ಮಾಡದೆ ಕೊಡುವಂಥದ್ದು, ಅದು ನಿಜವಾಗ್ಲೂ ಅಪಾತ್ರರಿಗಲ್ಲ, ಪಾತ್ರರಿಗೆ ಹೋಗಬೇಕಾದಂಥದ್ದು. ಅಂತಹದ್ದನ್ನು ನಾನು ಮಾಡೋದಕ್ಕೆ ಯೋಚನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು, ಇಂತಹದ್ದು ಬ್ಯಾಲೆನ್ಸನ್ನು ನಾವು ಅಲ್ಲಿ ಬೆಳೆಸ್ಕೊಂಡಾಗ ಮಾತ್ರ ನಮಗಲ್ಲೊಂದು ಮನೆ ಅಂತಿದೆ. ನನಗೆ ಇಲ್ಲಿ ಮನೆ ಬೇಕಾಗಿಲ್ಲ, ಇಲ್ಲಿ ಸೈಟ್ ಬೇಕಾಗಿಲ್ಲ, ಇಲ್ಲಿ ನಾನು ಆಸ್ತಿಯನ್ನು ಮಾಡ್ಕೊಳ್ಬೇಕಾಗಿಲ್ಲ, ಈ ಇಡುಗಂಟು ನನಗೆ ಬೇಕಾಗಿಲ್ಲ, ಇಲ್ಲಿ ನನಗೆ ಬೇಕಾಗಿರೋದು ಅಲ್ಲಿ. ಇದನ್ನೆಲ್ಲ ನಮಗೆ ಅವತ್ತಿನ ವಚನಕಾರ್ತರು ನಮಗೆ ಹೇಳಿಕೊಟ್ರು. ಅವರೆಲ್ಲರೂ ಹೇಳಿಕೊಟ್ಟಿದ್ದನ್ನು ಬಹುಶಃ ನಾವಿವತ್ತು ಪೂರ್ತಿ ಆಗಲ್ಲ, ನಂಗೆ ಗೊತ್ತಿದೆ. ಇವತ್ತಿನ ಕಾಲದಲ್ಲಿ ನಾವು ಅದನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿ ನಾವು ನಡೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಚೂರನ್ನು 100ರಲ್ಲಿ
ಒಂದು 5 ಭಾಗ 10 ಭಾಗ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಂಡ್ರೆ ಬಹುಶಃ ಆ ವಚನಗಳನ್ನು ನಾವಿವತ್ತು ಹೇಳ್ತೀವಿ ಅನ್ನುವಂಥದ್ದಕ್ಕೆಲ್ಲೋ ಒಂದು ಕಡೆಗೆ ಅದಕ್ಕೊಂಚೂರು ನ್ಯಾಯವನ್ನು ದೊರಕಿಸ್ಕೊಡ್ತೀವಿ ಅನ್ನೋವಂಥದ್ದನ್ನು ನಾವು ತಿಳ್ಕೊಳ್ಬೋದು ಅಂತ ಹೇಳ್ತಾ, ಬಹುಶಃ ಈ ನನಗೆ ಕೊಟ್ಟಿದ್ದಂತಹ ಸಮಯ ಮುಗಿತಾ ಇದೆ. ಹಾಗಾಗಿ ಮತ್ತೆ ಉಳಿದಂತಹ ವಚನಕಾರ್ತಿಯರ ಬಗ್ಗೆ ನಾನು ನಾಳೆ ನಿಮ್ಮ ಜೊತೆಗೆ ಮಾತಾಡ್ತೇನೆ. ಸತ್ಯಕ್ಕನ್ನು ಕೊನೆಗೆ ಅವಳ ವಚನದನ್ನೇ ಕೊನೆಗೆ ನಾನು ಹೇಳ್ತಾ ಕೊನೆಯದೊಂದು ವಚನ ಅವಳದು. ಮತ್ತು ಅದರ ಬಗ್ಗೆನೇ ನಾನು ಏನು ಹೇಳಿದೆ ಇಷ್ಟೊತ್ತು ನಾವೇನನ್ನು ಹೆಚ್ಚು ಬಯಸಬಾರ್ದು ಅನ್ನುವಂಥದ್ದನ್ನು, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲಿ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ. ಅವಳು ಹೇಳ್ಕೊಳ್ತಾಳೆ, ನಾನು ಏನಾದರೂ ಒಂದು ಚೂರು ಬೇರೆಯವ್ರದ್ದು ಪರದ್ರವ್ಯವನ್ನು ನಾನು ಆಸೆ ಪಟ್ಟರೆ ನನ್ನನ್ನು ನರಕದಲ್ಲಿ ಅದ್ದುಬಿಟ್ಟು ನೀನೆದ್ದು ಹೋಗ್ಬಿಡು ಅನ್ನೋಂಥದ್ದನ್ನು ಅವಳು ಹೇಳ್ತಾಳೆ. ಬಹುಶಃ ಅದನ್ನು ನಾವೆಲ್ಲರೂ ತಿಳ್ಕೊಳ್ತೀವಿ ಅನ್ನೋಂಥದ್ದನ್ನು ಮತ್ತೆ ನಾನು ಇನ್ನೊಂದು ಹೇಳ್ತಾ ಹೋಗಲ್ಲ. ನಚಿಕೇತಂದು ಅಲ್ಲಿ ನರಕದಲ್ಲಿ ಏನೇನಾಗುತ್ತೆ, ಏನು ಹೇಗಾಯಿತು ಅವಾಗೆಲ್ಲ ಅಂತ ಅದನ್ನು ಹೇಳೋಕ್ಕೆ ಹೋಗಲ್ಲ. ನರಕದಲ್ಲಿ ಏನೇನಾಗುತ್ತೆ ಅನ್ನೋದು ನಾವೆಲ್ಲೆಲ್ಲೋ ಓದಿದ್ದೀವಿ, ಎಲ್ಲ ಕಡೆಗೂ ಓದಿದ್ದೀವಿ ಅದನ್ನು. ಇದೊಂದು ವಚನ ಸಾಕು, ನರಕ ಅದ್ದಿ. ನರಕ ಅನ್ನುವಂತಹ ಒಂದು ಶಬ್ದನೇ ನಮಗೆ ಇದು ನರಕ ಥರದಲ್ಲಿ, ಅಂಥದ್ರಲ್ಲಿ ಅದ್ದಿ ನೀನು ಎದ್ಬಿಟ್ಟು ಹೋಗು ಅಂತ ಶಿವಂಗೆ ಹೇಳ್ತಾಳೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಬಹುಶಃ ಆ ವಚನಗಳನ್ನು ನಾವಿವತ್ತು ಪ್ರಸ್ತುತ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕು ಅನ್ನೋಂಥದ್ದನ್ನು ಹೇಳ್ತಾ, ಇವತ್ತು ಇಷ್ಟೊತ್ತು ತಾವು ತಾಳ್ಮೆಯಿಂದ ನನ್ನ ಕೆಲವು ಅನುಭವದ ಮಾತುಗಳನ್ನು, ಅಂದರೆ ನನ್ನ ಜೀವನದಲ್ಲಿ ಓಡಾಡಿದಂಥ ಒಂದಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ತಾವೆಲ್ಲರೂ ಅದನ್ನು ತುಂಬ ಸಮಾಧಾನವಾಗಿ ಕೇಳಿದ್ದೀರಾ. ತಮಗೆಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.